श्रीविघ्नराजं भजे श्रीविघ्नराजं भजे श्रीविघ्नराजं भजे। श्री गुरुभ्यो नमः। विश्वकर्मा गुरुर्ब्रह्मा गुरुर्विष्णुः गुरुर्देवो महेश्वरः गुरुसाक्षात् परब्रह्म तस्मै श्री गुरवे नमः। वन्दे श्री विश्वकर्माणं वाञ्छितार्थप्रदायकं यस्य स्मरणमात्रेण विघ्ना दूरा भवन्ति। या विश्वकर्मणो भिन्ना या देवी मदनः फलं यया वाचस्पति सोऽभूत् तां गायत्रीं भजे शिवां। मनोमयं च त्वष्टारं शिल्पिदेवं दिवाकरं ब्रह्मणस्तानमस्यामि सर्वकामार्थसिद्धये। ॐ श्री सर्वकलाधिपतये विश्वकर्मणे नमः। ॐ श्री गायत्र्यै नमः। ॐ श्री मन्वादिपञ्चब्रह्मभ्यो नमः। ॐ श्री सानगादिपञ्चऋषिभ्यो नमः। ओम प्रथमाचार्याय श्री भुवन विश्वकर्मर्षये नमः। ओम श्री देवशंकर विश्वकर्मणे नमः। ओम श्री कालहस्तमुनये नमः। ओम श्री कालिकामकमठेश्वराभ्यां नमः। ओम श्री वैश्वकर्मण गुरुपरंपराभ्यो नमः। ಅಕ್ಷಯ ತೃತೀಯ ಹಬ್ಬ ಇತ್ತೀಚೆಗೆ ಚಿನ್ನದ ಹಬ್ಬ ಅಂತ ಗುರುತಿಸಿಕೊಂಡು ಎಲ್ಲ ಸ್ವರ್ಣಪ್ರಿಯರಿಗೆಲ್ಲ ಬಹಳ ಆಕರ್ಷಣೀಯವಾದಂಥ ಹಬ್ಬ ಆಗಿದೆ. ಅಕ್ಷಯ ತೃತೀಯ ದಿವಸ ಚಿನ್ನವನ್ನು ಖರೀದಿ ಮಾಡಿದ್ರೆ ಅದು ಹೆಚ್ಚಾಗುತ್ತೆ, ಅದು ವೃದ್ಧಿಯಾಗುತ್ತೆ, ಅಕ್ಷಯವಾಗುತ್ತೆ ಅನ್ನೋ ಅಭಿಪ್ರಾಯ ಜನಜನಿತವಾಗಿದೆ. ಹಿಂದೂ ಸಂಪ್ರದಾಯದ ಹಿನ್ನೆಲೆಯಲ್ಲಿ ಅಕ್ಷಯ ತೃತೀಯ ದಿನ ಹೆಚ್ಚಾಗಿ ಲಕ್ಷ್ಮಿಯ ಆರಾಧನೆ ಮಾಡ್ತಕ್ಕಂಥದ್ದು, ಲಕ್ಷ್ಮಿಯನ್ನು ಪೂಜೆ ಮಾಡ್ತಕ್ಕಂಥದ್ದು, ವಿಶೇಷವಾಗಿ ದಾನಗಳನ್ನು ಮಾಡ್ತಕ್ಕಂಥದ್ದು, ಲಕ್ಷ್ಮೀ ಸ್ತೋತ್ರಗಳನ್ನು ಹೇಳುವಂಥದ್ದು, ಕನಕಧಾರಾ ಸ್ತೋತ್ರವನ್ನು ವಿಶೇಷವಾಗಿ ಪಾರಾಯಣ ಮಾಡುವಂಥದ್ದು ಇತ್ಯಾದಿಗಳು ರೂಢಿಗಳಲ್ಲಿರುವಂಥದ್ದು. ಅಕ್ಷಯ ತೃತೀಯ ಹಬ್ಬ ಈ ಮೊದಲೇ ಇತ್ತ ಅಥವಾ ಇತ್ತೀಚೆಗೆ ಇದು ಆಚರಣೆಗೆ ಬಂದಿದ್ದ ಅನ್ನೋ ಪ್ರಶ್ನೆ ತಗೊಂಡ್ರೆ, ಅಕ್ಷಯ ತೃತೀಯ ಮೊದಲೇ ಇದ್ದದ್ದು ಸತ್ಯ, ಆದರೆ ಅದು ಸಾರ್ವಜನಿಕವಾಗಿರಲಿಲ್ಲ. ವೈಶ್ವಕರ್ಮಣ ಸ್ವರ್ಣಶಿಲ್ಪಿಗಳಲ್ಲಿ ಮಾತ್ರವೇ ಗುಪ್ತವಾಗಿ ಆಚರಣೆಯಲ್ಲಿದ್ದಂತಹ ಒಂದು ಅಕ್ಷಯ ತೃತೀಯ ಪೂಜಾ ಮಹತ್ವದ ಬಗ್ಗೆ ಇದನ್ನು ತಿಳ್ಕೊಳ್ಳೋಣ. ಲಕ್ಷ್ಮಿಯು ಐಶ್ವರ್ಯಕ್ಕೆ ಕಾರಕಳಾದ್ದರಿಂದ ಲಕ್ಷ್ಮಿಯನ್ನು ಪೂಜಿಸುವುದರಿಂದ ಸ್ವರ್ಣವೂ ಬರುತ್ತದೆ, ಚಿನ್ನವೂ ಬರುತ್ತದೆ. ಆದರೆ ಲಕ್ಷ್ಮಿ ಚಿನ್ನಕ್ಕೆ ಅಧಿಪತಿ ಅಂತ ಎಲ್ಲಾದ್ರೂ ಇದೆಯಾ? ಇಲ್ಲ. ಧನಕ್ಕೆ, ಸಂಪತ್ತಿಗೆ, ಐಶ್ವರ್ಯಕ್ಕೆ. ಅದೇ ಆಗ್ಲೇ ಹೇಳಿದ್ನಲ್ಲ, ಬಟ್ಟೆಗಳಿಗೂ ಆಗ್ಬೋದಲ್ಲ, ಬಟ್ಟೆ ಅನ್ನೋದು ಒಂದು ಸಂಪತ್ತೆ. ಲಕ್ಷ್ಮಿಯರಲ್ಲಿ ಅಷ್ಟಲಕ್ಷ್ಮಿಯರು ಇದ್ದಾರೆ. ಸಾಮಾನ್ಯವಾಗಿ ಲಕ್ಷ್ಮೀ ಪೂಜೆಯನ್ನು ವರ್ಷದಲ್ಲಿ 4 ಸಲ ವಿಶೇಷವಾಗಿ ಪೂಜೆ ಮಾಡ್ತಾರೆ. ಈ ಅಕ್ಷಯ ತೃತೀಯವನ್ನು ಸೇರಿಸ್ಕೊಂಡ್ರೆ ಇನ್ನೊಂದು ಹಬ್ಬ ವರಮಹಾಲಕ್ಷ್ಮಿ ಹಬ್ಬ. ಅದು ಬಿಟ್ಟರೆ ಧನಲಕ್ಷ್ಮಿ, ದೀಪಾವಳಿನಲ್ಲಿ ಅಮಾವಾಸ್ಯೆನಲ್ಲಿ ಮಾಡುವಂತಹ ಧನಲಕ್ಷ್ಮಿ ಪೂಜೆ. ಇನ್ನೊಂದು ಮಾರ್ಗಶಿರ ಮಾಸದಲ್ಲೂ ಬರುತ್ತೆ, ಮಾರ್ಗಶೀರ್ಷ ಲಕ್ಷ್ಮೀ ವ್ರತ ಅಂತ ಕೂಡ ವ್ರತ ಗ್ರಂಥದಲ್ಲಿ ಇದೆ. ಮಾರ್ಗಶೀರ್ಷ ಲಕ್ಷ್ಮೀ ಪೂಜೆಯನ್ನು ಸಹ ಮಾಡ್ತಾರೆ. ಸಂಕ್ರಾಂತಿలో ಮಾಡ್ತಾರೆ ಧಾನ್ಯಲಕ್ಷ್ಮಿ. ಧಾನ್ಯಲಕ್ಷ್ಮಿ ಅದೇ ಅಷ್ಟಲಕ್ಷ್ಮಿ ತಗೊಂಡ್ರೆ 8 ಲಕ್ಷ್ಮಿಯರಿಗೂ ಒಂದೊಂದು ಪೂಜೆ. ಈ ಅಕ್ಷಯ ತೃತೀಯ ದಿನ ತ್ರೇತಾಯುಗ ಆರಂಭವಾಯಿತು ಅನ್ನೋದು ಒಂದು ಕಲ್ಪನೆ. ಅಕ್ಷಯ ತೃತೀಯ ದಿವಸ ತ್ರೇತಾಯುಗ, ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಆರಂಭ ಆಯ್ತಲ್ಲ.
ಈ ತ್ರೇತಾಯುಗವು ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯದಂದು ಆರಂಭವಾಯಿತು ಅಂತ ಪುರಾಣದಲ್ಲಿ ಉಲ್ಲೇಖ ಇದೆ. ಇನ್ನೊಂದು ನಾನು ನಿಮಗೆ ವಿಶೇಷವಾದಂಥ ವಿಷಯ ಹೇಳೋಕೆ ಇಷ್ಟಪಡ್ತೀನಿ. ಅಕ್ಷಯ ತೃತೀಯ ದಿವಸ ಲಂಕಾ ನಗರಕ್ಕೆ ಭೂಮಿ ಪೂಜೆ ನೆರವೇರಿಸಲಾಯಿತು. ಲಂಕಾನಗರ ನಿರ್ಮಾಣ ಮಾಡಬೇಕಲ್ಲ, ಅದಕ್ಕೆ ಭೂಮಿ ಪೂಜೆ ಮಾಡಬೇಕು. ಯಾರು ಮಾಡಿಸಿದ್ದು? ಕಟ್ಸಿದ್ಯಾರು? ಈಗ ರಾಮಾಯಣದಲ್ಲಿ ನಮಗೆ ತಿಳಿದ ಹಾಗೆ ಲಂಕಾಧಿಪತಿ ರಾವಣ ಅಂತ ತಿಳಿದಿದ್ದೀವಿ. ಆದರೆ ನಿಜವಾಗಿ ರಾವಣ ಲಂಕೆಯನ್ನು ನಿರ್ಮಿಸಿದ್ದಲ್ಲ, ರಾವಣನ ಅಣ್ಣ ಕುಬೇರ ಅವಂದು ಅದು ಲಂಕಾನಗರ. ಅಣ್ಣನಿಂದ ಕುಬೇರನಿಂದ ಕಸಿದುಕೊಂಡಿದ್ದು ರಾವಣ. ಕುಬೇರನು ನಿರ್ಮಾಣ ಮಾಡಿಸಿದ್ದು. ಕುಬೇರನು ನಿರ್ಮಾಣ ಮಾಡಿಸಿದ್ದು ಯಾರಿಂದ? ವಿಶ್ವಕರ್ಮನಿಂದ. ಇಲ್ಲೇ ಸಮಸ್ಯೆ. ವಿಶ್ವಕರ್ಮನಿಂದ ಅಂತ ಹೇಳಿದ್ರೆ ಅನೇಕ ಜನ ವಿಶ್ವಕರ್ಮರಿದ್ದಾರೆ ಅನ್ನೋದನ್ನ ನೀವು ತಿಳ್ಕೋಬೇಕು. ಯಾವ ವಿಶ್ವಕರ್ಮ ಅಂತ ಪ್ರಶ್ನೆ. ಸದ್ಯಕ್ಕೆ ನಮಗೆ ತಿಳಿದಿರೋ ಹಾಗೆ ಎಷ್ಟು ಜನ ವಿಶ್ವಕರ್ಮರು ಗೊತ್ತಿದ್ದಾರೆ? 3 ಜನ. ಯಾರ್ಯಾರು? ಶ್ರೀ ಪರಬ್ರಹ್ಮ ವಿಶ್ವಕರ್ಮ, ದೇವಶಿಲ್ಪಿ ವಿಶ್ವಕರ್ಮ, ಆಮೇಲೆ ಭೌವನ ವಿಶ್ವಕರ್ಮ ಋಷಿಗಳು. ಈ 3 ಜನ ಪ್ರಮುಖವಾಗಿ ಅಲ್ಲದೆ ಇನ್ನೂ ಅನೇಕ ಜನ ವಿಶ್ವಕರ್ಮರು ಇದ್ದಾರೆ. ಪುರಾಣಗಳಲ್ಲಿ ವೇದಗಳಲ್ಲಿ ಅವರ ಉಲ್ಲೇಖ ಇದೆ. ಅದರಲ್ಲಿ ಈ ಸಂದರ್ಭಕ್ಕೆ ನಮಗೆ ಬೇಕಾಗಿರುವಂತಹ ಒಬ್ಬ ವಿಶ್ವಕರ್ಮ ಯಾರು ಅಂತ ಹೇಳಿದ್ರೆ ಅವರೇ ಸುಪರ್ಣಸ ವಿಶ್ವಕರ್ಮ. ನಾವು ಗೋತ್ರಋಷಿಗಳ ಹೆಸರನ್ನ ಸಾನಗ, ಸನಾತನ, ಅಹಮೂನ, ಪ್ರತ್ನ, ಸುಪರ್ಣಸ ಅಂತ ಅಷ್ಟೇ ಹೇಳ್ತೀವಿ. ಅವರ ಜೊತೆ ವಿಶ್ವಕರ್ಮ ಅನ್ನೋ ಉಪನಾಮವನ್ನು ಸಹ ಸೇರಿಸಿಕೊಂಡು ಹೇಳುವಂತಹ ಪರಿಪಾಠವೂ ಇದೆ. ಸಾನಗ ವಿಶ್ವಕರ್ಮ, ಸನಾತನ ವಿಶ್ವಕರ್ಮ, ಅಹಮೂನಸ ವಿಶ್ವಕರ್ಮ, ಪ್ರತ್ನಸ ವಿಶ್ವಕರ್ಮ, ಸುಪರ್ಣಸ ವಿಶ್ವಕರ್ಮ. ಹೀಗೆ ಲಂಕಾನಗರಿಗೆ ಭೂಮಿ ಪೂಜೆ ಮಾಡಿದಂತಹ ವಿಶ್ವಕರ್ಮ ಸುಪರ್ಣಸ ವಿಶ್ವಕರ್ಮ. ಲಂಕಾನಗರಿಗೆ ಸುಪರ್ಣಸ ವಿಶ್ವಕರ್ಮ ಭೂಮಿ ಪೂಜೆ ಮಾಡಿ ಲಂಕಾ ನಿರ್ಮಾಣ ಮಾಡಿದ್ದಕ್ಕೆ ಏನಾಯ್ತು ಅಂತ ಹೇಳಿದ್ರೆ ಇಡೀ ಲಂಕೆಯೇ ಸ್ವರ್ಣಮಯವಾಯಿತು. ಲಂಕೆ ಕಟ್ಟತಾ ಅವನು ಸ್ವರ್ಣ ಲಂಕೆಯನ್ನೇ ನಿರ್ಮಿಸಿಬಿಟ್ಟ. ಹೀಗೆ ಇಲ್ಲಿ ಸ್ವರ್ಣ ಲಂಕೆಗೂ ಸುಪರ್ಣಸ ವಿಶ್ವಕರ್ಮನಿಗೂ ಸಂಬಂಧ ಇದೆ. ಅಕ್ಷಯ ತೃತೀಯದಂದು ಯಾಕೆ ಪೂಜೆ ಮಾಡಿದರೆ ಎಷ್ಟು ಅಪರಿಮಿತವಾದ ಸಂಪತ್ತು ಒದಗಿ ಬರುತ್ತದೆ ಅನ್ನೋದಕ್ಕೆ ಭೂಮಿ ಪೂಜೆ ಮಾಡಿದ್ದು ಮನೆ ಅಕ್ಷಯವಾಗಿ ನಿರ್ಮಾಣವಾಗುತ್ತದೆ. ಹೇಗೆ ಲಂಕಾ ನಗರಿಯೇ ನಿರ್ಮಾಣವಾಗೋಯ್ತೋ ಹಾಗೆ ನೀವು ಕಟ್ಟುವಂತಹ ಮನೆ, ಮಠ, ಮಂದಿರಗಳು ಸಹ ಅಕ್ಷಯ ಫಲಪ್ರಾಪ್ತಿಯನ್ನು ಕೊಡುವಂಥದ್ದಾಗುತ್ತೆ ಅಂತ ನಾವು ಇಲ್ಲಿ ತಿಳ್ಕೋಬಹುದು. ಅದೇ ರೀತಿಯಲ್ಲಿ ಶಾಬರ ತಂತ್ರ ಅಂತ ಒಂದು ತಾಂತ್ರಿಕ ಗ್ರಂಥ, ಅದನ್ನ ಬರೆದವರು ಗೋರಖನಾಥ ಸ್ವಾಮಿಗಳು. ಅವರೇನು ಹೇಳ್ತಾರೆ, ಈ ಯಂತ್ರ ಮಂತ್ರ ತಂತ್ರ ಸಿದ್ಧಿಗಳಿಗೆ ಇದು ಒಳ್ಳೆಯ ದಿನ ಅಂತ ಸಹ ಶಾಬರ ತಂತ್ರ ಗ್ರಂಥದಲ್ಲಿ ಉಲ್ಲೇಖವಾಗಿದೆ. ಈ ದೃಷ್ಟಿಕೋನದಿಂದ ಈ ದಿನ ಅಕ್ಷಯ ತೃತೀಯ ಬಹಳ ಶ್ರೇಷ್ಠವಾದದ್ದು ಮಂತ್ರ ಸಿದ್ಧಿಗೆ. ಅದಾನಂತರ ಧರ್ಮಸಿಂಧು ಗ್ರಂಥದಲ್ಲಿ ಏನು ಅಕ್ಷಯ ತೃತೀಯದ ದಿನ ನೀಡುವಂತಹ ದಾನಗಳು ಅಕ್ಷಯ ಫಲವನ್ನು ಕೊಡ್ತವೆ, ಹೆಚ್ಚಿನ ಶ್ರೇಯಸ್ಸನ್ನು ಕೊಡುತ್ತೆ ಅಂತ ಧರ್ಮಸಿಂಧು ಗ್ರಂಥದಲ್ಲೂ ಸಹ ಉಲ್ಲೇಖವಾಗಿದೆ. ಬೇರೆ ದಿನಗಳಲ್ಲಿ ನೀಡುವ ದಾನಕ್ಕೆ ಸಿಗುವ ಫಲಕ್ಕಿಂತಲೂ ಅಕ್ಷಯ ತೃತೀಯದಂದು ಮಾಡುವ ದಾನಕ್ಕೆ ಹೆಚ್ಚಿನ ಫಲ ಪುಣ್ಯ ಸಿಗುತ್ತೆ ಅಂತ ಧರ್ಮಸಿಂಧುವಿನಲ್ಲಿ ಹೇಳಿ ಇನ್ನೂ ಅನೇಕ ದಾನಗಳನ್ನು ಮಾಡಿ ಅಂತ ಅದು ನಿರ್ದೇಶನ ಕೊಡುತ್ತೆ.
ಹಲವು ದಾನಗಳನ್ನು ಸಹ ಮಾಡಿ ಅಂತ ಹೇಳ್ತಾರೆ. ಅದರಲ್ಲಿ ಪ್ರಧಾನವಾಗಿ ಕೆಲವು ದಾನಗಳನ್ನು ನಾವು ತಿಳ್ಕೋಬಹುದು. ನವಗ್ರಹ ಧಾನ್ಯ ದಾನಗಳು, ನವಧಾನ್ಯವನ್ನು ಆವತ್ತು ದಾನ ಮಾಡುವಂಥದ್ದು, 9 ನವಗ್ರಹಗಳಿಗೆ ಸಂಬಂಧಿಸಿದಂಥ ನವಧಾನ್ಯಗಳನ್ನು ದಾನ ಮಾಡುವಂಥದ್ದು, ವಿಶೇಷವಾಗಿ ನಿಮ್ಮ ನಿಮ್ಮ ರಾಶಿಗಳಿಗೆ ಸಂಬಂಧಪಟ್ಟಂತಹ ಧಾನ್ಯಗಳನ್ನು ಆ ದಿನ ದಾನ ಮಾಡುವಂಥದ್ದು. ಉದಾಹರಣೆಗೆ ನಿಮ್ಮದು ಮೇಷರಾಶಿಯಾಗಿದ್ದರೆ ತೊಗರಿಬೇಳೆ 1 kg ತೊಗರಿಬೇಳೆಯನ್ನು ತಾಂಬೂಲ ಸಹಿತವಾಗಿ ಆ ದಿನ ವೈಶ್ವಕರ್ಮಣ ಬ್ರಾಹ್ಮಣರಿಗೆ ದಾನ ಮಾಡುವಂಥದ್ದು. ವೃಷಭ ರಾಶಿಯಾಗಿದ್ದರೆ ಅವರೇಕಾಳನ್ನು ದಾನ ಮಾಡುವಂಥದ್ದು. ಮಿಥುನ ರಾಶಿಯಾಗಿದ್ದರೆ ಹೆಸರು ಕಾಳನ್ನು ದಾನ ಮಾಡುವಂಥದ್ದು. ಕಟಕ ರಾಶಿಯವರು ಅಕ್ಕಿಯನ್ನು ದಾನ ಮಾಡಬೇಕು. ಸಿಂಹ ರಾಶಿಯವರು ಗೋಧಿಯನ್ನು ದಾನ ಮಾಡಬೇಕು. ಹಾಗೆ ಕನ್ಯಾ ರಾಶಿಯವರು ಹೆಸರು ಕಾಳನ್ನು ದಾನ ಮಾಡಬೇಕು. ತುಲಾ ರಾಶಿಯವರು ಅವರೆಕಾಳನ್ನು ದಾನ ಮಾಡಬೇಕು. ವೃಶ್ಚಿಕ ರಾಶಿಯವರು ತೊಗರಿಬೇಳೆಯನ್ನು ದಾನ ಮಾಡಬೇಕು. ಧನುಸ್ಸು ರಾಶಿಯವರು ಕಡಲೆಕಾಳು. ಮಕರ ರಾಶಿಯವರು ಎಳ್ಳು. ಕುಂಭ ರಾಶಿಯವರು ಎಳ್ಳು. ಮೀನ ರಾಶಿಯವರು ಕಡಲೆಕಾಳನ್ನು ದಾನ ಮಾಡಬೇಕು. ಹೀಗೆ 12 ರಾಶಿಯವರು ಅವರವರ ರಾಶಿಗೆ ಅನುಸಾರವಾಗಿ ಆ ರಾಶ್ಯಾಧಿಪತಿಗಳ ಧಾನ್ಯವನ್ನು ದಾನ ಮಾಡುವುದರಿಂದ ನವಗ್ರಹ ದೋಷಗಳು ನಿವಾರಣೆಯಾಗುತ್ತೆ. ಬೇರೆ ದಿನಗಳಲ್ಲಿ ಮಾಡುವ ದಾನಕ್ಕಿಂತಲೂ ಹೆಚ್ಚಿನ ಪ್ರತಿಫಲವು ಅಕ್ಷಯ ತೃತೀಯದಂದು ದೊರೆಯುತ್ತೆ. ಅದಲ್ಲದೆ ಇನ್ನೂ ಬೇರೆ ಸಮಸ್ಯೆಗಳಿಗೂ ಸಹ ದಾನಗಳನ್ನು ಹೇಳಿದ್ದಾರೆ. ವಿಶೇಷವಾಗಿ ವಿವಾಹ ದೋಷ ನಿವಾರಣೆಗೆ ಮತ್ತು ಸಂತಾನ ದೋಷ ನಿವಾರಣೆಗೆ ಉದಕುಂಭ ದಾನ ಮಾಡಬೇಕು ಅಂತ. ಉದಕ ಕುಂಭ ಅಂದರೆ ಬರ್ಕೊಳ್ಳಿ, ತಾಮ್ರದ ತಂಬಿಗೆ ನೀರು, ಕೇಸರಿ, ಪಚ್ಚಕರ್ಪೂರ, ತುಳಸಿ, ತಾಂಬೂಲ ದಕ್ಷಿಣೆಯೊಂದಿಗೆ ಆ ದಿನ ವೈದಿಕರಿಗೆ ದಾನ ಮಾಡೋದರಿಂದ ಗಯಾಶ್ರಾದ್ದ ಫಲ ದೊರಕುತ್ತೆ ಅಂತ ಧರ್ಮಸಿಂಧು ಗ್ರಂಥದಲ್ಲಿ ಉಲ್ಲೇಖವಾಗಿದೆ. ಸಾಮಾನ್ಯವಾಗಿ ಮನುಷ್ಯನ ಜೀವಿತಾವಧಿಯಲ್ಲಿ ಶ್ರಾದ್ದವನ್ನು ಗಯಾದಲ್ಲಿ ಮಾಡಿದರೆ ಪಿತೃಗಳಿಗೆ ಸಂಪೂರ್ಣ ಮೋಕ್ಷ ದೊರಕುತ್ತೆ. ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಗಯಾದಲ್ಲಿ ಶ್ರಾದ್ದ ಮಾಡಿಸಬೇಕು ಅಂತ. ಅಂತಹ ಗಯಾಗೆ ಹೋಗಿ ಶ್ರಾದ್ದ ಮಾಡಿಸಲಿಕ್ಕೆ ಆಗದವರು ಈ ಒಂದು ಸರಳ ಉಪಾಯದ ಮೂಲಕ ಗಯಾ ಶ್ರಾದ್ದ ಫಲವನ್ನು ಸಹ ಪಡೆಯಬಹುದು. ಉದಕ ಕುಂಭ ದಾನ ಮಾಡೋದ್ರಿಂದ ಯಾವತ್ತು ಮಾಡಬೇಕು? ಇದನ್ನು ಅಕ್ಷಯ ತೃತೀಯದಂದು ಮಾಡಬೇಕು. ನಾವು ತಿಳಿಯದೇ ಇರತಕ್ಕಂಥ ಅನೇಕ ದೋಷಗಳು ಇವುಗಳಿಂದ ನಿವಾರಣೆ ಆಗುತ್ತೆ. ಈ ಅಕ್ಷಯ ತೃತೀಯವು ಹೇಗೆ ಚಿನ್ನ ಅನ್ನೋ ಲೋಹಕ್ಕೆ ಹೇಗೆ ಸಂಬಂಧಪಟ್ಟಿದೆಯೋ ಹಾಗೆ ಒಂದು ಸ್ತೋತ್ರ ಕೂಡ ಇದೆ, ಕನಕಧಾರಾ ಸ್ತೋತ್ರ ಅಂತ. ಆ ದಿನ ಅದನ್ನು ವಿಶೇಷವಾಗಿ ಪಠಣೆ ಮಾಡ್ತಕ್ಕಂಥದ್ದು ಸಹ ಹೆಚ್ಚು ಪುಣ್ಯದಾಯಕವಾದದ್ದು, ಫಲಪ್ರದವಾದದ್ದು. ಈ ಕನಕಧಾರಾ ಸ್ತೋತ್ರ ಹೇಗೆ ನಿರ್ಮಾಣವಾಯಿತು ಅನ್ನೋದಕ್ಕೆ ಒಂದು ಕಥೆ ಇದೆ. ಕನಕಧಾರಾ ಸ್ತೋತ್ರವನ್ನು ರಚನೆ ಮಾಡಿದವರು ಶ್ರೀ ಶಂಕರಾಚಾರ್ಯರು. ಶ್ರೀ ಶಂಕರಾಚಾರ್ಯರು ಒಮ್ಮೆ ದಾನವನ್ನು ಪಡೆಯೋದಕ್ಕೆ ಮನೆಗಳಿಗೆ ಹೋಗ್ತಾ ಇರ್ತಾರೆ. ಒಂದು ಕಡೆ ವೃದ್ಧ ದಂಪತಿಗಳು ವಾಸ ಮಾಡಿರ್ತಕ್ಕಂಥ ಒಂದು ಮನೆ, ಕುಟುಂಬ ಸಹಿತವಾಗಿ ಆ ಗೃಹಿಣಿ ಆ ಮನೆಯಲ್ಲಿ ವಾಸವಾಗಿದ್ದರು. ಶಂಕರಾಚಾರ್ಯರು ಮನೆ ಮುಂದೆ ನಿಂತ್ಕೊಂಡು ಭವತಿ ಭಿಕ್ಷಾಂದೇಹಿ ಅಂತ ಕೇಳಿದರು. ಅವರು ಅತಿ ದರಿದ್ರರು, ಅವ್ರಿಗೇನೆ
3 ಹೊತ್ತಿನ ಊಟಕ್ಕೆ ಕಷ್ಟ ಇರತಕ್ಕಂತಹ ಕುಟುಂಬ ಅದು. ಗಂಡ ಹೇಳ್ತಾನೆ ಹೆಂಡತಿಗೆ, ನೋಡಿ ಏನಾದರೂ ಭಿಕ್ಷೆ ಹಾಕು. ಗೃಹಿಣಿ ಸಹ ದೈವಭಕ್ತೆ. ಆಕೆ ಮನೆ ಒಳಗಡೆ ಹೋಗಿ ಹುಡುಕಾಡ್ತಾಳೆ, ನೋಡ್ತಾಳೆ. ಒಂದು ಒಣಗೋಗಿದ್ದು ಒಂದು ನೆಲ್ಲಿಕಾಯಿ ಇರುತ್ತೆ, ಒಣ ನೆಲ್ಲಿಕಾಯಿ. ಬಹುಶಃ ಆವತ್ತಿನ ಊಟಕ್ಕೆ ಆ ನೆಲ್ಲಿಕಾಯಿನ ಜಜ್ಜಿ ಪಾನಕ ಮಾಡಿ ಮನೆಯಲ್ಲಿ ಇರೋರು ಎಲ್ಲರಿಗೂ ಕೊಟ್ಬಿಡೋಣ ಅಂತ ಆಕೆ ಆಲೋಚನೆ ಮಾಡ್ಕೊಂಡು, ಸರಿ ಅದನ್ನೇ ತಗೊಂಡು ಬಂದು ಶಂಕರಾಚಾರ್ಯರು ಕೊಟ್ಟು, ಆಚಾರ್ಯರೇ ದಯವಿಟ್ಟು ತಾವು ಅನ್ಯಥಾ ಭಾವಿಸದೆ ಇದನ್ನು ಸ್ವೀಕರಿಸಬೇಕು. ನಮ್ಮ ಮನೆಯಲ್ಲಿ ಇರೋದು ಇದೊಂದೇ ಸದ್ಯಕ್ಕೆ, ಇದನ್ನೇ ನಾನು ಶ್ರದ್ಧಾಭಕ್ತಿಯಿಂದ ಕೊಡ್ತಾ ಇದ್ದೀನಿ, ಇದನ್ನು ಸ್ವೀಕರಿಸಿ ನಮ್ಮನ್ನು ಆಶೀರ್ವದಿಸಬೇಕು ಅಂತ ಅದನ್ನೇ ದಾನ ಮಾಡಿ. ಇಲ್ಲಿ ದಾನದ ಮಹತ್ವವನ್ನು ನಾವು ಗಮನಿಸಬೇಕು. ಈಗ ಒಬ್ಬನ ಹತ್ರ 1 ಕೋಟಿ ರೂಪಾಯಿ ಇರುತ್ತೆ, ಅವನು 1,000 ರೂಪಾಯಿ ದಾನ ಮಾಡಿದ್ರೆ ಅವನಿಗೆ ಅದು ಹೆಚ್ಚ ಕಡಿಮೆ, ಅದೇನು ಅವನಿಗೆ ಏನಾದರೂ ಕಡಿಮೆ ಆಯ್ತು ಅನ್ಸುತ್ತ? ಅವನಿಗೆ ಸಮುದ್ರದಲ್ಲಿ 1 ಲೋಟ ನೀರು ತೆಗೆದಂಗೆ ಕೋಟಿ ರೂಪಾಯಿ ಇದ್ದವನಿಗೆ 1,000 ರೂಪಾಯಿ ದಾನ ಮಾಡಿದ್ರೆ ಅದೇನು ಕಡಿಮೆ ಅನ್ಸುತ್ತೆ, ಜಾಸ್ತಿ ಅನ್ಸುತ್ತ? ಅವನಿಗೇನು ಅನ್ಸೋದಿಲ್ಲ. ಆದರೆ ದಿನನಿತ್ಯವೂ ಬೆವರು ಸುರಿಸಿ ಕಷ್ಟಪಟ್ಟು 10 ರೂಪಾಯಿನೇ ದುಡಿತಾ ಇರೋನು, 100 ರೂಪಾಯಿ ದುಡಿತಾ ಇರೋನು 1,000 ರೂಪಾಯಿ ದಾನ ಮಾಡಿದ್ರೆ ಅದಕ್ಕೇನರ್ಥ? ಪ್ರತಿಫಲ ಜಾಸ್ತಿ. ಅವನೊಬ್ಬ ನಿಜವಾಗ್ಲೂ ದಾನಿ. ಕೋಟಿ ರೂಪಾಯಿ ಇದ್ದವನು 1,000 ರೂಪಾಯಿ ದಾನ ಮಾಡಿದ್ರೆ ಅವನೇನು ದಾನಿ ಅನ್ನಿಸ್ಕೊಳ್ಳೋದಿಲ್ಲ. ತನ್ನ ಹೆಸರಿಗೆ ಹಾಕಿ ಕೊಟ್ಟಿರ್ಬೋದು, ಗರ್ವಕ್ಕೆ ಹಾಕಿ ಕೊಟ್ಟಿರ್ಬೋದು, ಏನೋ ಇರಲಿ. ಆದರೆ ತುತ್ತು ಇಟ್ಟಿಗೂ ಪಾಯಸ ಪಡ್ತಾ ಇರ್ತಕ್ಕಂಥವನು, 10 ರೂಪಾಯಿನೇ ಬೆವರು ಸುರಿಸಿ ದುಡಿತಾ ಇರ್ತಕ್ಕಂಥ ಒಬ್ಬ ಬಡವ 1,000 ರೂಪಾಯಿನ ಕೂಡಿಸಿಟ್ಟಿದ್ದಾನೆ, ಅದನ್ನೇ ಒಂದು ಸಲ ಕೊಟ್ಬಿಟ್ಟ ಅಂತ ಹೇಳಿದ್ರೆ ದಾನವಾಗಿ ಅವನು ನಿಜವಾಗಿಯೂ ತ್ಯಾಗಿ. ನಿಸ್ವಾರ್ಥದಿಂದ, ದಾನ ಬುದ್ಧಿಯಿಂದ, ಪರೋಪಕಾರ ಬುದ್ಧಿಯಿಂದ ಕೊಟ್ಟಿರ್ತಾನೆ. ಹಾಗೆ ಆವತ್ತಿನ ಊಟಕ್ಕೇನೆ ಇಟ್ಕೊಂಡಿರ್ತಕ್ಕಂತಹ ಒಂದು ಒಣ ನೆಲ್ಲಿಕಾಯಿ, ಅದು ಬಿಟ್ಟರೆ ಬೇರೆ ಗತಿ ಇಲ್ಲ. ಸುಲಭವಾಗಿ ಹೇಳಿ ಕಳಿಸ್ಬೋದಾಗಿತ್ತಲ್ಲ, ಭಿಕ್ಷೆ ಇಲ್ಲ ಮುಂದಕ್ಕೆ ಹೋಗೋ ಅಂತ ಹೇಳ್ಬೋದಾಗಿತ್ತು. ಆದರೆ ದೇಹಿ ಅಂತ ಬಂದಂಥವರಿಗೆ ಇಲ್ಲ ಅಂತ ಹೇಳಬಾರ್ದು, ದಾನವನ್ನು ಮಾಡಬೇಕು. ಸತ್ಪಾತ್ರರು ಅಪಾತ್ರರು ಅನ್ನೋದನ್ನು ಪರಿಗಣಿಸದೆ ನೋಡಿದನೆ ದಾನ ಮಾಡಬೇಕು ಅನ್ನೋದನ್ನು ಆಕೆ ಅನುಸರಿಸಿ ಅದನ್ನು ದಾನ ಮಾಡಿದ್ರು. ಶಂಕರಾಚಾರ್ಯರಿಗೆ ಬಹಳ ಖುಷಿಯಾಗುತ್ತೆ, ಸಂತೋಷವಾಗುತ್ತೆ. ಅವರ ಶ್ರದ್ಧೆಗೆ ಮೆಚ್ಚಿ ದೇವಿಯನ್ನು ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡುವಂಥ ಸ್ತೋತ್ರವೇ ಕನಕಧಾರ ಸ್ತೋತ್ರ. ಆ ಸ್ತೋತ್ರವನ್ನು ಆ ಕ್ಷಣವೇ ಅವರು ರಚನೆ ಮಾಡಿ ಪಠಣ ಮಾಡ್ತಾರೆ. ನಿಜವಾಗಿ ಅವ್ರ ಮನೆ ಮೇಲೆಲ್ಲ ಚಿನ್ನದ ನೆಲ್ಲಿಕಾಯಿಯ ಮಳೆ ಉಂಟಾಗುತ್ತೆ. ಧಾರ ಅಂದರೆ ಮಳೆ, ಚಿನ್ನದ ಮಳೆಯನ್ನೇ ತರಿಸ್ತಾರೆ. ಆ ಚಿನ್ನದ ನೆಲ್ಲಿಕಾಯಿ ಮಳೆ ಅವರಿಗಾಗಿ, ಆ ಬಡವರಿಗಾಗಿ, ಆ ದಾನಿಗಳಿಗಾಗಿ. ಹೀಗೆ ಆ ಕನಕಧಾರ ಸ್ತೋತ್ರದ ಮಹಿಮೆ ಕಥೆ ಆಗಿತ್ತು. ನಮ್ಮ ಅಕ್ಷಯ ತೃತೀಯದಂದು ಆ ಕನಕಧಾರ ಸ್ತೋತ್ರವನ್ನು ಹೇಳಬಹುದು. ಯಾಕೆಂದರೆ ಅದಕ್ಕೂ ಚಿನ್ನಕ್ಕೂ ಸಂಬಂಧ ಇರುವಂಥ ಒಂದು ಸ್ತೋತ್ರ ಚೆನ್ನಾಗಿದೆ. ಅದನ್ನು ನಾನು ಪೂರ್ಣವಾಗಿ ಹೇಳೋದಿಲ್ಲ, ನೀವು ಅದನ್ನು ಸಂಗ್ರಹ ಮಾಡಿ ಅದನ್ನು ಕಲ್ತ್ಕೊಳ್ಳಿ. 21 ಶ್ಲೋಕಗಳಿಂದ ಕೂಡಿರುವಂಥದ್ದು ಒಂದು ಕನಕಧಾರ ಸ್ತೋತ್ರ. ಅದು ಒಂದು ಶ್ಲೋಕ ಹೇಳ್ತೀನಿ. ಓಂ ಅಂಗಂ ಹರೇ ಪುಲಕಭೂಷಣಮಾಶ್ರಯಂತಿ ಭೃಂಗಾಂಗನೇವ ಮುಕುಲಾಭರಣಂ ತಮಾಲಂ ಅಂಗೀಕೃತಾಖಿಲ ವಿಭೂತಿರಪಾಂಗಲೀಲಾ ಮಾಂಗಲ್ಯದಾಸ್ತು ಮಮ ಮಂಗಲದೇವತಾಯಾಃ. ಹೀಗೆ ಸುಲಲಿತವಾಗಿ ಇದರ ಅರ್ಥ ಹೋಗ್ತಾ ಇರುತ್ತೆ. ಕನಕಧಾರಾ ಸ್ತೋತ್ರ ಚೆನ್ನಾಗಿದೆ. ನನ್ನ ಪ್ರಶ್ನೆ ಏನಂದ್ರೆ, ಈ ಅಕ್ಷಯ ತೃತೀಯ ಅನ್ನುವ ಆಚರಣೆ ಹೊಸದ ಹಳೆಯದ? ಹಳೆಯದು.
ಹಳೇದಾಗಿದ್ರೆ ಯಾರಿಗೂ ಗೊತ್ತಿರ್ಲಿಲ್ವಲ್ಲ, ಮತ್ತೆ ಆಚರಣೆಯಲ್ಲೇ ಇರ್ಲಿಲ್ಲ. ಆಚರಣೆ ಯಾರು ಮಾಡ್ಕೊಂಡಿರ್ಲಿಲ್ಲ, ಯಾರು ಮಾಡ್ತಾ ಇರ್ಲಿಲ್ಲ, ಯಾರಿಗೂ ಬೇಕಿರ್ಲಿಲ್ಲ. ಯಾರಿಗೂ ಬೇಕಿರ್ಲಿಲ್ಲ ಅಂತ ಹೇಳ್ತಾರೆ. ಯಾರಿಗೆ ಚಿನ್ನ ಬೇಡ ಏನಿದೆ, ಅದರಿಂದ ಉಪಯೋಗ ಜಾಸ್ತಿ ಅಂದ್ರೆ ಎಲ್ಲರೂ ಮಾಡ್ತಾ ಇದ್ರು, ಉಪಯೋಗ ಯಾರಿಗೂ ಗೊತ್ತಿರ್ಲಿಲ್ಲ ಆವತ್ತಿನ ದಿನ. ಮರೆತು ಅದನ್ನ ಮಾಡದೆ ಬಿಟ್ಟಿದ್ರು ಅಂತ ನಮ್ಮ ಮನಸ್ಸಿಗೆ. ಈ ಮರೆತರು ಅನ್ನೋದಕ್ಕಿಂತಲೂ ನಾನಿಲ್ಲೊಂದು ವಿಶೇಷ ವಿಷಯ ನಿಮಗೆ ಗಮನಿಸಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಬಹುಶಃ ಮರೆತು ಹೋಗಿದ್ದಲ್ಲ, ಇದು ಅತ್ಯಂತ ಗುಪ್ತ ವಿಷಯವಾಗಿತ್ತು. ಇದು ಮರೆತು ಹೋಗಿದ್ದಲ್ಲ, ಇದು ಗುಪ್ತ ವಿಷಯವಾಗಿತ್ತು. ಇನ್ನು ಭರತ ಖಂಡದಲ್ಲಿ ಇದಕ್ಕಿಂತಲೂ ಹೆಚ್ಚಿನ ಗುಪ್ತ ವಿಷಯಗಳು ಇನ್ನೂ ಎಷ್ಟೊಂದಿದೆ. ಈ ಗುಪ್ತ ವಿಷಯ ಯಾರಲ್ಲಿ ಇತ್ತು ಅಂತ ಗೊತ್ತಾ ನಿಮಗೆ? ವೈಶ್ವಕರ್ಮಣ ಬ್ರಾಹ್ಮಣರಿಗೆ ಗೊತ್ತಿತ್ತು. ಅವರಲ್ಲಿ ಸುಪರ್ಣಸ ಗೋತ್ರದವರಿಗೆ, ಸ್ವರ್ಣ ಶಿಲ್ಪಿಗಳಿಗೆ ಮಾತ್ರ ಗೊತ್ತಿತ್ತು. ಆಯಾಯ ಶಿಲ್ಪಿಗಳು ಅವರವರದೇ ಆದಂತ ಆಚರಣೆಗಳನ್ನ ಇಟ್ಕೊಂಡಿರ್ತಾರೆ. ಅದನ್ನ ಗುಪ್ತವಾಗಿ ಅವರು ಆಚರಿಸ್ತಾರೆ. ಅದು ಅವರ ಶಿಲ್ಪದ ಪ್ರಖರತೆಯನ್ನ ಹೆಚ್ಚಿಸುವಂತದ್ದು, ತೇಜಸ್ಸನ್ನ ಹೆಚ್ಚಿಸುವಂತದ್ದು. ನಾನು ಹೇಳ್ತೀನಿ, ಯಾವತ್ತು ಆ ಗುಪ್ತ ವಿಷಯಗಳು ಬಹಿರಂಗವಾಯಿತೋ ಆವತ್ತಿಂದ ಅವರ ಅವನತಿಯೂ ಸಹ ಶುರುವಾಗ್ಬಿಡುತ್ತೆ. ಕೆಲವೊಂದು ರಹಸ್ಯಗಳು ನಿಮ್ಗೆ ಗೊತ್ತಿರುತ್ತೆ. ನಮ್ಮ ಕುಟುಂಬದ್ದು ನಮ್ದು ರಹಸ್ಯಗಳು ಇನ್ನೊಬ್ರಿಗೆ ಗೊತ್ತಾದ್ರೆ ನಮ್ದು ಏನೋ ಒಂದು ಕಡಿಮೆ ಆದಂಗೆ. ಹೆಚ್ಚು ರಹಸ್ಯಗಳ ಅವರಲ್ಲಿ ಇದ್ರೆ ಅದರಿಂದ ಏನೋ ಅವರು ಸಾಧನೆ ಮಾಡ್ಕೊಳ್ತಾ ಇರ್ತಾರೆ. ಸ್ವರ್ಣ ಶಿಲ್ಪಿಗಳು, ಸ್ವರ್ಣ ಶಿಲ್ಪವನ್ನ ವ್ಯಾಪಾರ ಮಾಡುವಂತವ್ರು ಯಾರಾಗಿದ್ರು? ಸ್ವರ್ಣ ಶಿಲ್ಪಿಗಳೇ ಆಗಿದ್ರು, ಚಿನ್ನದ ಕೆಲಸಗಾರರು ಆಗಿದ್ರು. ಈಗಿನ ಕಾಲದ ಹಾಗೆ ಯಾವ್ದ್ಯಾವುದೋ ವ್ಯವಹಾರವನ್ನ ಯಾರು ಬೇಕಾದ್ರೂ ಮಾಡುವಂತೆ ಇರ್ಲಿಲ್ಲ. ಆಯಾಯ ಗೋತ್ರದವರೇ ಮಾಡ್ಬೇಕಾಗಿತ್ತು. ಆಯಾಯ ಜಾತಿ ವೃತ್ತಿಗೆ ಸಂಬಂಧಿಸಿದವರೇ ಅದನ್ನ ಮಾಡ್ತಾ ಇದ್ರು. ಅವರವರ ವೃತ್ತಿ ರಹಸ್ಯಗಳು ಅವ್ರಿಗೆ ಮಾತ್ರವೇ ಗೊತ್ತಿರ್ತಿತ್ತು. ಹೀಗೆ ಇದು ಸ್ವರ್ಣಶಿಲ್ಪಿಗಳಿಗೆ ಮಾತ್ರ ಗೊತ್ತಿದ್ದಂತಹ ರಹಸ್ಯವಾಗಿದೆ. ಚಿನ್ನವನ್ನ ಹೇಗೆ ಸಂಗ್ರಹಿಸಬೇಕು, ಭೂಮಿಯಿಂದ ಅದಿರನ್ನ ಹೇಗೆ ತೆಗಿಬೇಕು, ಅದಿರನ್ನ ಹೇಗೆ ಚಿನ್ನವನ್ನಾಗಿ ಪರಿವರ್ತನೆ ಮಾಡಬೇಕು, ಶುದ್ಧಿಗೊಳಿಸಬೇಕು, ಅದನ್ನು ಹೇಗೆ ಅಪರಂಜಿ ಮಾಡಬೇಕು, ಇದೆಲ್ಲ ಸ್ವರ್ಣಶಿಲ್ಪಿಗಳಿಗೆ ಗೊತ್ತಿತ್ತು. ಇಷ್ಟಲ್ಲದೇನೆ ಅದಕ್ಕೆ ಸಂಬಂಧಿಸಿದಂತಹ ಕೆಲವೊಂದು ಪ್ರಯೋಗ ಭಾಗಗಳು, ಯಂತ್ರ ಮಂತ್ರ ತಂತ್ರ ಭಾಗಗಳು ಸಹ ಅವರು ಅಳವಡಿಸಿಕೊಂಡಿದ್ರು. ಉಪಾಸನೆ ಅಂತ ಮಾಡ್ತಾರೆ. ಒಬ್ಬೊಬ್ಬರಿಗೆ ಒಂದೊಂದು ದೇವತೆಯ ಮೇಲೆ ಅಭಿಲಾಷೆ ಇಟ್ಕೊಂಡಿರ್ತಾರೆ, ದೀಕ್ಷೆ ತಗೊಂಡಿರ್ತಾರೆ, ಅದನ್ನ ಉಪಾಸನೆ ಮಾಡುವಂತ. ಈಗ ಸ್ವರ್ಣಶಿಲ್ಪಿಗಳು ಒಂದು ಆರಾಧ್ಯ ದೇವತೆಯನ್ನ ಇಟ್ಕೊಂಡು ಆ ದೇವತೆಯನ್ನ ಅವರು ಉಪಾಸನೆ ಮಾಡ್ತಾ ಇದ್ರು. ಉಪಾಸನೆಗೆ ಬೇಕಾದಂತ ಯಂತ್ರ ಮಂತ್ರ ತಂತ್ರಗಳನ್ನ ಅವರು ಅಳವಡಿಸಿಕೊಂಡು ಪೂಜೆ ಮಾಡ್ಕೊಳ್ತಾ ಇದ್ರು. ಇದರಿಂದ ಅವರು ಹೆಚ್ಚು ಸ್ವರ್ಣಗಳನ್ನ ಆಕರ್ಷಿಸ್ತಾ ಇದ್ರು. ಅಂದ್ರೆ ಇವ್ರ ಬಳಿಗೆ ಚಿನ್ನ ಬರ್ತಿತ್ತು, ಊರವ್ರದೆಲ್ಲ ಚಿನ್ನ ಬರ್ತಿತ್ತು, ಕೆಲಸ ಮಾಡ್ತಾ ಇದ್ರು, ಅದಕ್ಕೇನ್ ಬೇಕು ಕೂಲಿ ತಗೊಳ್ತಾ ಇದ್ರು, ಮಜೂರಿ ತಗೊಳ್ತಾ ಇದ್ರು, ಆಭರಣಗಳನ್ನ ಕೊಡ್ತಾ ಇದ್ರು. ಹೀಗೆ ಸುಮ್ನೆ ನಮಗ್ ಕುಳಿತಿದ್ದವ್ರಿಗೆ ಚಿನ್ನ ಬರುತ್ತೆ, ನಮ್ಮ ಹತ್ರಕ್ಕೆ ಬರೋದಿಲ್ಲ. ಹಾಗೆ ಇಲ್ಲಿ ಏನಪ್ಪಾ ರಹಸ್ಯ ಒಂದ್ ಸ್ವಲ್ಪ ಬಿಟ್ಕೊಟ್ಟಿದ್ದೇನಪ್ಪಾ ಅಂತ ಹೇಳಿದ್ರೆ, ಇಷ್ಟು ಮಾತ್ರ ರಹಸ್ಯ ಆಚೆಗಾಗ್ತದೆ. ಅಕ್ಷಯ ತೃತೀಯದೊಂದು ಹಬ್ಬ ಮಾಡ್ತಾ ಇದ್ರು, ಗುಪ್ತವಾಗಿ ಆಚರಣೆ ಮಾಡಿಕೊಳ್ತಾ ಇದ್ರು. ಸ್ವಲ್ಪ ಹೊರಗಾಕಿದ್ದೇನೆಂದ್ರೆ, ಇದು ತುಂಬಾ ಅಕ್ಷಯ ಫಲವನ್ನು ಕೊಡುವಂಥದ್ದು. ಇವತ್ತು ಚಿನ್ನ ಕೊಂಡ್ಕೊಂಡ್ರೆ ಅದು ಹೆಚ್ಚಾಗುತ್ತೆ, ಅಕ್ಷಯ ಫಲ ಕೊಡುತ್ತೆ ಅನ್ನೋದು ಅಷ್ಟೇ ಹೇಳಿದ್ರು. ಇನ್ಯಾರನ್ನು ಪೂಜೆ ಮಾಡ್ತೀವಿ ನಾವು ಅನ್ನೋದನ್ನೇನು ಹೇಳಲಿಲ್ಲ. ಅಥವಾ ವ್ಯಾಪಾರಿಗಳಾದಂತಹ ಶೆಟ್ರುಗಳಿಗಾಗ್ಲಿ ಸೇಟುಗಳಿಗಾಗ್ಲಿ ಶೋರೂಮ್ ಇಟ್ಟಿರುವಂತಹ ಶ್ರೀಮಂತ ವ್ಯಾಪಾರಿಗಳಿಗಾಗ್ಲಿ ಅದರ ಬಹುಶಃ ಅದರ ಅವಶ್ಯಕತೆಯೂ ಅವ್ರಿಗೆ ಇರಲಿಲ್ಲ. ಹೇಳಿದ್ರೆ ಬಹುಶಃ ಅದಕ್ಕೆ ಯಾವ ರೀತಿ ಸ್ಪಂದಿಸ್ತಿದ್ರೋ ಗೊತ್ತಿಲ್ಲ. ಬಹುಶಃ ಇವರು ನಿಜವಾಗಿ ಸರಿಯಾಗಿ ತಿಳಿಸ್ಕೊಟ್ಟಿದ್ರೆ ಅವರು ಅದನ್ನ ಅಳವಡಿಸ್ಕೊಳ್ತಾ ಇದ್ರೇನು. ಹಾಗೆ ಇಷ್ಟೇ ಆಸೆಗೆ ಅಷ್ಟು ಆಸೆ ಪಡುವವರು ಇನ್ನಷ್ಟು ಈ ದೇವರನ್ನೇ ಪೂಜಿಸಿ ನೀವು ಅಂತ ಹೇಳಿದ್ರೆ ಇನ್ನಷ್ಟು ಚೆನ್ನಾಗಿ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡೋದಿಲ್ವಾ? ಬಹುಶಃ ಎಲ್ಲಾ ಶೋರೂಮ್ಗಳಲ್ಲೂ ಎಲ್ಲಾ ಚಿನ್ನದ ಅಂಗಡಿಗಳಲ್ಲೂ ಆ ಸುಪರ್ಣ ಋಷಿಗಳ ಫೋಟೋ ಇರ್ತಿತ್ತು, ಪೂಜೆ ಮಾಡ್ತಾ ಇದ್ರು.
ಅಂದ್ರೆ ತಪ್ಪು ಯಾರ್ದು? ತಮ್ಮ ಸ್ವರ್ಣ ಶಿಲ್ಪಿಗಳು ತಮ್ಮಷ್ಟಕ್ಕೆ ರಹಸ್ಯವಾಗಿ ಪೂಜೆಗಳನ್ನು ಮಾಡಿಕೊಡ್ತಾ ಮುಂದಿನ ಪೀಳಿಗೆಗೆ ತಮ್ಮ ಮಕ್ಕಳಿಗೂ ಶಿಷ್ಯರಿಗೂ ಸಹ ಹೇಳ್ಕೊಡದೆ ಅದರ ಯಂತ್ರ ಮಂತ್ರ ತಂತ್ರ ಪೂಜಾ ವಿಧಿಗಳನ್ನೆಲ್ಲ ಕಳ್ಕೊಂಡ್ಬಿಟ್ರು ಅಂತ ಹೇಳ್ಬೇಕು. ತಮ್ಮ ಮಕ್ಕಳಿಗೂ ಶಿಷ್ಯರಿಗೂ ಸಹ ಹೇಳ್ಕೊಡದೆ ಇರುವಾಗ ಆ ರಹಸ್ಯ ವಿಷಯಗಳೆಲ್ಲ ಏನದು ನಶಿಸಬಹುದು. ಅವರು ಯಾವ ರಹಸ್ಯವನ್ನ ಅರ್ಧ ಹೇಳಿದ್ರು ವ್ಯಾಪಾರಿಗಳಿಗೆ, ಚಿನ್ನವನ್ನು ಕೊಂಡುಕೊಂಡ್ರೆ ಅಕ್ಷಯವಾಗುತ್ತೆ ಕೊಂಡ್ಕೊಳ್ಳಿ ಅಂತ ಅಷ್ಟೇ ಹೇಳಿದ್ರೆ ಸಾಕ? ಪೂರ್ಣ ಸತ್ಯವನ್ನ ಹೇಳ್ಬೋದಾಗಿತ್ತಲ್ಲ. ಕೊಂಡುಕೊಳ್ಳುವುದರ ಜೊತೆಗೆ ನೀವು ಇದಕ್ಕೆ ಅಧಿದೇವತೆಯಾದಂತ ಸುಪರ್ಣಸ ಋಷಿಯನ್ನು ಪೂಜಿಸಬೇಕು. ಈತನೇ ಇದಕ್ಕೆ ಪ್ರವರ್ತಕ, ಸ್ವರ್ಣ ಶಿಲ್ಪ ಪ್ರವರ್ತಕ. ಇವನು ಭೂಮಿಯಿಂದ ಅದಿರನ್ನ ತೆಗೆದ ಚಿನ್ನವನ್ನಾಗಿ ಹೇಗೆ ಪರಿವರ್ತನೆ ಮಾಡಬೇಕು ಅಂತ ಮೊಟ್ಟ ಮೊದಲು ಕಂಡಿಡಿದಂತ ವಿಜ್ಞಾನಿ ಈತ. ಅವನ ಪೂಜೆಯನ್ನ ಮಾಡಿದ್ರೆ ಇನ್ನಷ್ಟು ಶ್ರೇಯಸ್ಸನ್ನು ಉಂಟಾಗುತ್ತೆ ಅಂತ ಹೇಳಿದಿದ್ರೆ, ಪೂರ್ಣ ಸತ್ಯವನ್ನು ಹೇಳಿದ್ರೆ ಇವತ್ತು ಅದು ಸಹ ಪ್ರಚಾರಕ್ಕೆ ಬರ್ತಿತ್ತು. ಇನ್ನು ಮುಂದಲಾದರೂ ಯಾರಿಗೆ ಸಂಪೂರ್ಣವಾಗಿ ಸ್ವರ್ಣದ ಬಗ್ಗೆ ಅಪೇಕ್ಷೆ ಇದೆಯೋ ಆ ಎಲ್ಲ ಸ್ವರ್ಣ ವ್ಯಾಪಾರಿಗಳು, ಸ್ವರ್ಣ ಪ್ರಿಯರು ಸಂಪೂರ್ಣವಾಗಿ ಆ ಸುಪರ್ಣಸ ಋಷಿ ದೇವತೆಯ ಪೂಜೆಯನ್ನು ಸಾಂಗವಾಗಿ ಅಕ್ಷಯ ತೃತೀಯದಂದು ಮಾಡೋದರಿಂದ ಸಂಪೂರ್ಣ ಫಲವನ್ನು ಪಡ್ಕೋಬಹುದು ಅಂತ ಹೇಳ್ಬೋದು. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಆ ಒಂದು ದಿನಕ್ಕೆ ಮಹತ್ವ ಬರಬೇಕು ಅಂದ್ರೆ ಆ ದಿನ ಹೇಗೆ ಅಸ್ತಿತ್ವಕ್ಕೆ ಬಂತು ಮೊದಲು ಅನ್ನೋದು ಒಂದು ಪ್ರಶ್ನೆ. ಇದ್ದಕ್ಕಿದ್ದಾಗೆ ವೈಶಾಖ ಮಾಸದ ತೃತೀಯ ಅನ್ನೋದು ಹೆಗ್ಗಳಿಕೆಯನ್ನು ಹೆಂಗ್ ಪಡ್ಕೊಂಡ್ಬಿಡ್ತು? ಭೂಮಿ ಪೂಜೆ ಮಾಡಿದ ಆಮೇಲೆ, ಲಂಕೆಗೆ ಭೂಮಿ ಪೂಜೆ ಮಾಡಿದ ಆಮೇಲೆ, ಅದಕ್ಕೆ ಮುಂಚೆ ಅದು ಹೆಂಗಾಯ್ತು? ಆವತ್ತೇ ಮಾಡ್ಬೇಕು ಅಂತ ಅನ್ಸಿದ್ ಹೇಗೆ? ಅದು ಒಳ್ಳೆ ದಿನ ಅನ್ಸಿದ್ ಹೇಗೆ? ಆ ದಿನ ನಕ್ಷತ್ರ ಅಧಿಪತಿ ಜ್ಯೋತಿಷ್ಯ ಶಾಸ್ತ್ರೋಕ್ತವಾಗಿ ನಕ್ಷತ್ರ ನೋಡಿ, ಹಾಗೆ ನೋಡಿ, ಹೀಗೆ ನೋಡಿ ಅಂತ ಹೇಳಿದ್ರಿ. ಈಗ ಅಷ್ಟಮಿ ಅಂತ ಇದೆ, ಏನಾದ್ರೂ ವಿಶೇಷ? ಏನು ಹೊಳಿತಾ ಇಲ್ಲ. ಇನ್ ಸ್ವಲ್ಪ ಸೇರಿಸ್ತೀನಿ. ಜನ್ಮಾಷ್ಟಮಿ ಜ್ಞಾಪಕ ಬಂದ್ಬಿಡುತ್ತೆ ನಿಮ್ದು. ಅಷ್ಟಮಿ ಅಂದ್ರೆ ಅದು ಜ್ಯೋತಿಷ್ಯಕ್ಕೆ ಅಷ್ಟು ಚಂದ ಇಲ್ಲ, ಮುಹೂರ್ತಕ್ಕೆ. ಜನ್ಮಾಷ್ಟಮಿ ಅಂತ ತಕ್ಷಣ ನಿಮ್ಗೇನೋ ಹೊಳೆದ್ಬಿಡ್ತು. ಶ್ರೀಕೃಷ್ಣ ಜನ್ಮಾಷ್ಟಮಿ ಬಹಳ ವಿಶೇಷವಾದದ್ದು. ಆ ದಿನ ನಾವು ಕೃಷ್ಣನ್ ಕೂರಿಸ್ಬೇಕು, ಕರಿಬೇಕು, ಪೂಜೆ ಮಾಡ್ಬೇಕು, ಹೀಗೆಲ್ಲ ಜ್ಯೋತಿಷ್ಯದಲ್ಲಿ ನಿಷಿದ್ಧ ತಿಥಿ ಅದು. ಚೌತಿ ಇದೇನಪ್ಪ? ಚೌತಿ ಚಂದ್ರ ಇದು ಗಣೇಶ ಚತುರ್ಥಿ, ಚೌತಿ, ಸಂಕಷ್ಟಹರ ಚತುರ್ಥಿ. ಮತ್ತೆ ಅದು ಜ್ಯೋತಿಷದ ಪ್ರಕಾರ ಮುಹೂರ್ತಕ್ಕೆ ನಿಷಿದ್ಧ ತಿಥಿ ಚೌತಿ. ಆದ್ರೂ ಚೌತಿಗೆ ಹೆಂಗೆ ಮಹತ್ವ ಬಂತು ಅಂತ ಹೇಳಿದ್ರೆ ಸಂಕಷ್ಟಿ ಚತುರ್ಥಿ ಅಂತ. ಹೀಗೆ ಅನೇಕ ಉದಾಹರಣೆಗಳನ್ನ ನೀವು ತಗೋಬಹುದು. ವೈಶಾಖ ಶುದ್ಧ ತೃತೀಯದ ದಿನ ಆ ದಿನಕ್ಕೇನೆ ಒಂದು ಮಹತ್ವ ಬಂದು ಬಿಡ್ತು ಅಂತ ಹೇಳಿದ್ರೆ, ಆ ದಿನ ನಿಜವಾಗಿ ಒಬ್ಬ ಮಹಾಪುರುಷ ಹುಟ್ಟಿದ್ದ. ಅವನು ಹುಟ್ಟಿದವನೇ ಈ ಪ್ರಪಂಚದಲ್ಲಿ ಚಿನ್ನದ ಶಕೆಯನ್ನ ಆರಂಭಿಸಿದ. ಅವರೇ ಶ್ರೀ ಸುಪರ್ಣಸ ಋಷಿ ಹುಟ್ಟಿದ ದಿನ ಅದು. ಯಾರ್ಯಾರು ಹುಟ್ಟಿದಾಗ ಅದರ ಮಹತ್ವದಿಂದ ಆಯಾಯ ದಿನಗಳಿಗೆ ಒಂದು ಮಹತ್ವ ಬರುತ್ತೆ. ಹಾಗೆ ಚಿನ್ನದ ಬಗ್ಗೆ ಸಂಪರ್ಕ ಉಂಟಾಗಿದ್ದು ಹೀಗೆ. ಸುಪರ್ಣಸ ಋಷಿಗಳ ಜಯಂತಿ ಅದು. ಶ್ರೀ ಸುಪರ್ಣರ್ಷಿ ಜಯಂತಿಯ ದಿನ, ಅದನ್ನೂ ಸಹ ನಾವು ಆಚರಿಸಬೇಕು. ಇದರಿಂದ ಆ ಸುಪರ್ಣ ಋಷಿಗಳ ಸಂಪೂರ್ಣ ಅನುಗ್ರಹ ನಮಗೆ ಉಂಟಾಗುತ್ತೆ ಆ ದಿನ. ಅಂದ ಮೇಲೆ ಪ್ರತಿಯೊಂದು ಶೋರೂಮ್ಗಳಲ್ಲಿ, ಚಿನ್ನದ ವ್ಯಾಪಾರಿಗಳ ಅಂಗಡಿಗಳಲ್ಲಿ ಆ ದಿನ ಶ್ರೀ ಸುಪರ್ಣರ್ಷಿ ಜಯಂತಿ ಅನ್ನ ಆಚರಿಸಬೇಕು. ಕೇವಲ ವ್ಯಾವಹಾರಿಕ ದೃಷ್ಟಿ, ಕೇವಲ ಲಾಭ ದೃಷ್ಟಿಯಿಂದ ನಡ್ಕೊಳ್ತಕ್ಕಂಥ ಮನುಷ್ಯರಿಗೆ ಶ್ರೇಯಸ್ಸಾಗುತ್ತಾ? ಕೇವಲ ಲಾಭವೇ, ಕೇವಲ ವ್ಯಾವಹಾರಿಕ ದೃಷ್ಟಿ, ಇದು ಶ್ರೇಯಸ್ಸ? ಇದು
ಅಲ್ಲೊಂದು ದೈವಿಕ ಭಾವನೆ ಏನಿದೆ ಅಲ್ಲಿ? ಏನು? ನಾನು ಹೇಳೋದು ಇವ್ರು ಮಾಡ್ತಾ ಇರ್ತಕ್ಕಂಥ ಪ್ರಚಾರದಲ್ಲಿ ಏನಾದ್ರೂ ಧಾರ್ಮಿಕ ಭಾವನೆ ಇದೆಯಾ, ಸಾತ್ವಿಕ ಭಾವನೆ ಇದೆಯಾ? ಖಂಡಿತ ಇಲ್ಲ. ಏನು ಕೊಂಡ್ಕೊಂಡ್ರೆ ಜಾಸ್ತಿ ಬರುತ್ತೆ. ಹೆಂಗ್ ಬರುತ್ತೆ? ಯಾವುದೇ ವಿಷಯಗಳು ಧರ್ಮದ ತಳಹದಿಯ ಮೇಲಿರಬೇಕು, ಅದಕ್ಕೊಂದು ಧರ್ಮದ ಅಡಿಪಾಯ ಇರಬೇಕು. ಇದಕ್ಕೆ ಯಾವುದು ಧರ್ಮದ ಅಡಿಪಾಯ? ಹಾಗಾದ್ರೆ ಸುಪರ್ಣಸ ಋಷಿಗಳ ಜಯಂತಿಯೇ ಅಡಿಪಾಯ. ಆ ಮಹಾತ್ಮನನ್ನ ಸ್ಮರಿಸ್ತಕ್ಕಂಥ ಪುಣ್ಯ ದಿನ ಅದು. ಅವನ ಅನುಗ್ರಹದಿಂದ ನಮಗೆ ದೊರೆಯುತ್ತದೆ ಹೊರತು ಕೇವಲ ನಾಟಕೀಯವಾಗಿ ಏನನ್ನೋ ಕೊಂಡುಕೊಳ್ಳೋದ್ರಿಂದ ನಮ್ಗೆ ಅನುಗ್ರಹ ಆಗೋದಿಲ್ಲ. ಏನಂತೀರಿ? ಖಂಡಿತ ಅಲ್ವೇ? ನೀರಿದೆಯಪ್ಪ, ಶುದ್ಧವಾದ ನೀರು ನಿಮ್ಮನೇಲಿ ಎಲ್ಲಿದೆ? ನೀರು ಕುಡಿತೀವಲ್ಲಪ್ಪ, ಫಿಲ್ಟರ್ ಒಳಗಡೆ ಇದೆ. RO ಸಿಸ್ಟಮ್ ಅಳವಡಿಸಿರತಕ್ಕಂತ ಒಳ್ಳೆ ಪ್ಯೂರಿಫೈಡ್ ವಾಟರ್ ಟ್ಯಾಂಕ್ ಒಳಗಡೆ ಇರುತ್ತೆ. ಹೌದಾ? ಹೌದು. ನಾನ್ ಕೇಳೋ ಪ್ರಶ್ನೆ ಇಷ್ಟೇ. ನೀವು ಸುಮಾರು ದೇವಸ್ಥಾನಗಳಿಗೆ ಹೋಗ್ತಾ ಇರ್ತೀರಿ, ಪಂಚಪತ್ರೆಯಲ್ಲಿ ನೀರಿಟ್ಕೊಂಡಿರ್ತಾರೆ, ಅದನ್ನೆಲ್ಲ ನಿಮ್ಗೆ ಹಿಂಗ್ ತೆಗೆದು ಕೊಡ್ತಾರೆ. ಏನಂತ ಹೇಳ್ಕೊಡ್ತಾರೆ? ಅದನ್ನ ತೀರ್ಥ ಅಂತ ಹೇಳಿ ಕೊಡ್ತಾರೆ. ನಾನ್ ಹೇಳೋದು ಆಕ್ವಾಗಾರ್ಡ್ ಟ್ಯಾಂಕ್ ಒಳಗಡೆ ಇರೋ ನೀರು ತುಂಬಾ ಪ್ಯೂರಿಫೈಡಾ ಅಥವಾ ಈ ಪಂಚಪತ್ರೆ ಒಳಗಡೆ ಇರೋ ನೀರು ಪ್ಯೂರಿಫೈಡ್? ನಿಜ ತಾನೆ? ಹೌದ್ ತಾನೆ? ಆದ್ರೂ ನಿಮ್ಗೆ ಅದಕ್ಕೆ ದೈವಿಕ ಭಾವನೆ ಬರುತ್ತೆ ಅದನ್ನ ಕುಡಿಯುವಾಗ, ಅಥವಾ ಇದನ್ನ ಕುಡಿಯುವಾಗ ದೈವಿಕ ಭಾವನೆ ಬರುತ್ತೆ? ಹೊರಗಡೆ ಮುಕ್ತ ವಾತಾವರಣದಲ್ಲಿ ಇಟ್ಟಿರ್ತಾರೆ. ಅವ್ರು ಹಚ್ಚಿದ ಗಂಧದ ಗಡ್ಡಿ, ಧೂಪ, ಕರ್ಪೂರದ ಧೂಪ ಎಲ್ಲವೂ ಹಿಂಗ್ ಹೋಗಿ ಹಿಂಗ್ ಬಂದು ಹಿಂಗ್ ಸೇರ್ಕೊಂಡಿರುತ್ತೆ. ಬೇರೆ ಬೆವರು, ಗಾಳಿ ಇತ್ಯಾದಿಗಳು ಬಂದು ಸೇರ್ಕೊಂಡಿರುತ್ತೆ ಗಾಳಿ ಮೂಲಕ. ಇದಕ್ಕೆ ಕೇಸರಿನೂ ಹಾಕಿರ್ತಾರೆ, ತುಳಸಿನೂ ಹಾಕಿರ್ತಾರೆ, ಪಚ್ಚಕರ್ಪೂರನೂ ಹಾಕಿರ್ತಾರೆ. ಶುದ್ಧವೋ? ವೈಜ್ಞಾನಿಕವಾಗಿ ಆದ್ರೆ ದೈವಿಕ ಭಾವನೆ ಇದೆ ಅದರಲ್ಲಿ. ಎಲ್ಲಿ ದೈವಿಕತೆ ಇದೆಯೋ ಅಲ್ಲಿ ಶಕ್ತಿ ಇರುತ್ತೆ, ಚೈತನ್ಯ ಇರುತ್ತೆ. ನಿಜವಾಗಿ ಶುದ್ಧವಾದ ನೀರು, ಅಕ್ವಾಗಾರ್ಡ್ ನೀರು, ಅದರಲ್ಲಿ ದೈವಿಕ ಚೈತನ್ಯ ಇರೋದಿಲ್ಲ, ಅದು ಶುದ್ಧ ಅಷ್ಟೇ. ಆದ್ರೆ ಇದು ಶುದ್ಧವೋ ನೀವು ಪ್ರಶ್ನಿಸೋದಿಲ್ಲ, ಇದ್ರಲ್ಲಿ ಚೈತನ್ಯ ಇದೆ ಅನ್ನೋದನ್ನ ನೀವು ಭಾವಿಸ್ತೀರಿ. ಹಾಗೆ ದುಡ್ಡು ಕೊಟ್ಟು ತಗೊಂಡ್ವಿ ಚಿನ್ನ, ತಗೊಂಡ ಕ್ಷಣಕ್ಕೆ ನಿಮ್ಗೆ ಅದ್ರ ಪ್ರತಿಫಲ ಬಂದ್ಬಿಡುತ್ತೋ, ಪುಣ್ಯ ಬಂದ್ಬಿಡುತ್ತೋ? ಅದಕ್ಕೊಂದು ಧಾರ್ಮಿಕ ನಂಟೆ ಇಲ್ವಲ್ಲ. ವ್ಯಾಪಾರ ದೃಷ್ಟಿ ಇದು. ಈ ವ್ಯಾಪಾರ ದೃಷ್ಟಿಯ ಅಕ್ಷಯ ತೃತೀಯದ ವ್ಯಾಪಾರದಲ್ಲಿ ನಿಮ್ಗೆ ಏನ್ ಪ್ರತಿಫಲ ಸಿಗೋದಕ್ಕೆ ಸಾಧ್ಯ? ಅದಕ್ಕೆ ಅಧಿದೇವತೆಯಾದಂತ ಶ್ರೀ ಸುಪರ್ಣಸ ಋಷಿಗಳ ಜಯಂತಿಯನ್ನ ಆಚರಿಸಿ ಅವರ ಪೂಜಾ ಮೂಲಕ ಸಂಪೂರ್ಣ ಅನುಗ್ರಹವನ್ನು ಪಡ್ಕೊಂಡವ್ರಂತ ಅವ್ರಿಗೆ ಮಾತ್ರ ಪೂರ್ಣ ಫಲ ದೊರಕುತ್ತೆ. ಆ ವ್ಯಾಪಾರಿಗೂ ದೊರಕುತ್ತೆ, ಚಿನ್ನವನ್ನ ಕೊಂಡುಕೊಂಡವ್ರಿಗೂ ದೊರಕುತ್ತೆ. ಮನೆಗೆ 5 ಮುಖಗಳಿದೆ, ಪಂಚಮುಖಗಳಿದೆ. ಸದ್ಯೋಜಾತ, ವಾಮದೇವ, ಅಘೋರ, ಸತ್ಪುರುಷ, ಈಶಾನ ಎಂಬ 5 ಮುಖಗಳಿದೆ. ಒಂದೊಂದು ಮುಖಗಳಿಂದ ಒಬ್ಬೊಬ್ಬ ಬ್ರಹ್ಮರು ಹುಟ್ಟಿದ್ರು. ಮನುಬ್ರಹ್ಮ, ಮಯಬ್ರಹ್ಮ, ತ್ವಷ್ಟೃಬ್ರಹ್ಮ, ಶಿಲ್ಪಿ ಬ್ರಹ್ಮ, ವಿಶ್ವಜ್ಞ ಬ್ರಹ್ಮ ಎಂಬ 5 ಬ್ರಹ್ಮರು, ಪಂಚಬ್ರಹ್ಮರು ಹುಟ್ಟಿದರು. ವಿಶ್ವಕರ್ಮನ ಸಂಕಲ್ಪ ಮಾತ್ರದಿಂದ ಅವನ ಮುಖದಿಂದ ಹುಟ್ಟಿದರು. ಅವನ ಮುಖದಿಂದ ತೇಜಸ್ಸು ಹೊರಗೆ ಬಂತು, ಆ ತೇಜಸ್ಸು ಬ್ರಹ್ಮರಾದರು. ಇದೇ ರೀತಿ ಈ 5 ಜನ ಪಂಚಬ್ರಹ್ಮರ ಮುಖದ ತೇಜಸ್ಸಿನಿಂದ ಮತ್ತೆ 5 ಜನ ಋಷಿಗಳು ಹುಟ್ಟುತ್ತಾರೆ. ಮನುಬ್ರಹ್ಮನಿಂದ ಸಾನಗ ಋಷಿಗಳು ಹುಟ್ಟಿದರು. ಮಯಬ್ರಹ್ಮನಿಂದ ಸನಾತನ ಋಷಿಗಳು ಹುಟ್ಟಿದರು. ಹಾಗೆ ತ್ವಷ್ಟೃಬ್ರಹ್ಮನಿಂದ ಅಹಭೂನಸ ಋಷಿಗಳು ಹುಟ್ಟಿದರು. ಹಾಗೆ ಶಿಲ್ಪಿ ಬ್ರಹ್ಮನಿಂದ ಪ್ರತ್ನಸ ಋಷಿಗಳು ಹುಟ್ಟಿದರು. ಹಾಗೆ ವಿಶ್ವಜ್ಞ ಬ್ರಹ್ಮನಿಂದ ಸುಪರ್ಣಸ ಋಷಿಗಳು ಜನಿಸಿದರು.
ಸುಪರ್ಣಸ ಋಷಿಗಳ ಮೂಲ ಎಲ್ಲಿದೆ? ವಿಶ್ವಜ್ಞ ಬ್ರಹ್ಮ. ವಿಶ್ವಜ್ಞ ಬ್ರಹ್ಮನ ಮೂಲ ಪರಬ್ರಹ್ಮ. ಆ ವಿಶ್ವಕರ್ಮನ 5ನೇ ಮುಖ ಈಶಾನ ಮುಖ. ವಿಶ್ವಕರ್ಮನ 5 ಮುಖಗಳಿಗೆ 5 ಹೆಸರಿವೆ. ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ ಎಂಬ 5 ಮುಖಗಳಿವೆ. 5 ಮುಖಗಳಿಂದ ಒಬ್ಬೊಬ್ಬ ಬ್ರಹ್ಮರು ಹುಟ್ಟಿದರು. ಹೀಗೆ ಸುಪರ್ಣಸ ಋಷಿಗಳು ಹುಟ್ಟಿದ್ದು ಯಾರ ಮುಖದಿಂದ? ಈಶಾನ. ವಿಶ್ವಕರ್ಮನ 5ನೇ ಮುಖ ಈಶಾನ ಮುಖದಿಂದ. ಆ 5ನೇ ಮುಖವು ವಿಶ್ವಕರ್ಮನ ಊರ್ಧ್ವ ಮುಖ ಅನ್ನಿಸ್ಕೊಂಡಿದೆ. ವಿಶ್ವಕರ್ಮನಿಗೆ 4 ದಿಕ್ಕುಗಳಿಗೆ 4 ಮುಖಗಳು: ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ, ಊರ್ಧ್ವ. ಊರ್ಧ್ವವಕ್ರ. ಊರ್ಧ್ವವಕ್ರದಿಂದ ಸುಪರ್ಣಸ ಋಷಿಗಳು ಜನಿಸಿದರು. ಹಾಗೆ ಈ 5 ಜನ ಋಷಿಗಳು ಒಂದೊಂದು ಶಿಲ್ಪದ ಪ್ರವರ್ತಕರು, ವಿಜ್ಞಾನಿಗಳು. ಸಾಣಗ ಋಷಿಗಳು ಕಬ್ಬಿಣದ ಶಿಲ್ಪದ ಪ್ರವರ್ತಕರು. ಈ ಪ್ರಪಂಚದಲ್ಲಿ ಕಬ್ಬಿಣದಿಂದ ಏನೇನು ತಯಾರಿಸಿದಂತಹ ವಸ್ತುಗಳಿದೆಯೋ ಅದನ್ನೆಲ್ಲ ಮೊಟ್ಟ ಮೊದಲು ಕಲ್ಪನೆ ಮಾಡಿಕೊಂಡಂತಹ ವಿನ್ಯಾಸಕಾರ ಮತ್ತು ಭೂಮಿಯಿಂದ ಅದಿರನ್ನು ತೆಗೆದು ಅದನ್ನು ಕಬ್ಬಿಣವನ್ನಾಗಿ ಪ್ರವರ್ತಿಸಿ ಇದು ಕಬ್ಬಿಣ, ಇದರಿಂದ ಈ ರೀತಿ ಉಪಯುಕ್ತವಾದಂತಹ ದಿನ ಬಳಕೆಯ ವಸ್ತುಗಳನ್ನು ರಚಿಸಬಹುದು ಅಂತ ಮೊಟ್ಟ ಮೊದಲು ಜಗತ್ತಿಗೆ ತಿಳಿಸಿಕೊಟ್ಟಂತಹ ಪ್ರಥಮ ವಿಜ್ಞಾನಿ ಸಾಣಗ ಋಷಿ. ಅದೇ ರೀತಿ ಮರದಿಂದಲೂ ಸಹ ನಾವು ಪ್ರಯೋಜನ ಪಡೆಯಬಹುದು ಅಂತ ಮರದ ಶಿಲ್ಪವನ್ನ ಮಾಡಿದಂತಹವರು ಸನಾತನ ಋಷಿಗಳು. ಅದೇ ರೀತಿ ಕಂಚು ಎಂಬ ಲೋಹವನ್ನ ಕಂಡಿಡಿದು ಕಂಚಿನಿಂದ ಪಾತ್ರೆ, ಅಡುಗೆ ಪಾತ್ರೆ, ಪೂಜಾ ಸಾಮಗ್ರಿಗಳು, ವಿಗ್ರಹಗಳು ಇತ್ಯಾದಿ ವಸ್ತುಗಳನ್ನೆಲ್ಲ ಶಿಲ್ಪಗಳನ್ನು ನಿರ್ಮಾಣ ಮಾಡಿದಂತಹ 3ನೇ ಋಷಿಗಳು ಅಹಭೂನಸ ಋಷಿಗಳು. ಅದೇ ರೀತಿ ಕಲ್ಲಿನಿಂದ ದೇವಾಲಯಗಳನ್ನು ನಿರ್ಮಾಣ ಮಾಡುವುದು, ಶಿಲಾಶಿಲ್ಪ, ಮೂರ್ತಿ ಶಿಲ್ಪಗಳನ್ನು ಮಾಡುವಂಥದ್ದು, ಕಲ್ಲಿನಿಂದ ಉಪಯುಕ್ತವಾದಂತಹ ಮನೆ, ಮಂದಿರ ಇತ್ಯಾದಿಗಳನ್ನೆಲ್ಲ ಮಾಡುವಂಥದ್ದು, ಒರಳು ಕಲ್ಲಿನಿಂದ ಹಿಡಿದು ಕಲ್ಲು ಬಾನಿವರೆಗೂ ಸಹ ಕಲ್ಲಿನ ಶಿಲ್ಪಗಳನ್ನ ಮಾಡಿದಂತಹ ಶಿಲ್ಪಿಗಳು ಪ್ರತ್ನಸ ಶಿಲ್ಪಿಗಳು, ಪ್ರತ್ನಸ ಋಷಿಗಳು. ಇನ್ನು 5ನೇಯವರೇ ಮೊಟ್ಟ ಮೊದಲನೇದಾಗಿ ಜಗತ್ತಿಗೆ ಭೂಮಿಯಿಂದ ಅದರನ್ನ ತೆಗೆದು ಅದರಿಂದ ಚಿನ್ನವನ್ನಾಗಿ ಪರಿವರ್ತಿಸಿ ಚಿನ್ನವನ್ನ ಅಪರಂಜಿಯನ್ನಾಗಿ ಮಾಡಿ ಈ ಚಿನ್ನದಿಂದ ಉಪಯುಕ್ತವಾದಂತಹ ಆಭರಣಾದಿಗಳನ್ನ ಮಾಡಿದಂತಹವರು. ಚಿನ್ನ ಅಂತಕ್ಕಂಥದ್ದು ಒಂದು ಅದ್ಭುತ ಲೋಹ ಅಂತ ಜಗತ್ತಿಗೆ ತಿಳಿಸಿಕೊಟ್ಟಂಥವ್ರು, ಶ್ರೇಯಸ್ಕರವಾದಂತಹ ಲೋಹ ಅಂತ ಹೇಳಿಕೊಟ್ಟಂಥವರು 5ನೇ ಋಷಿಗಳು ಸುಪರ್ಣಸ ಋಷಿಗಳು. ಈ ಸುಪರ್ಣಸ ಋಷಿಗಳಿಂದಲೇ ಚಿನ್ನ ಅಂತಕ್ಕಂಥದ್ದು ಬೆಳಕಿಗೆ ಬಂದಿತ್ತು. ಆತನನ್ನ ಸ್ವರ್ಣ ಪಿತಾಮಹ ಅಂತ ಕರೀತಾರೆ. ಸ್ವರ್ಣ ಜನಕನೂ ಹೌದೇ, ಕಂಡಿಡಿದಿದ್ದಾನೆ. ಸೃಷ್ಟಿಕರ್ತರೇ ಅವರೆಲ್ಲರೂ ಸಹ. ಹೀಗೆ ಶ್ರೀ ಸುಪರ್ಣಸ ಋಷಿಗಳು ಸ್ವರ್ಣದ ಪಿತಾಮಹ, ಸ್ವರ್ಣದ ಜನಕ. ಹೀಗೆ ಸ್ವರ್ಣದ ಶಿಲ್ಪಶಾಸ್ತ್ರ ಎಷ್ಟು ಅಪಾರವಾಗಿ ವಿವರವಾಗಿ ಬೆಳೀತು ಅಂತ ಹೇಳಿದ್ರೆ ನೀವು ಈ ಗ್ರಂಥದ ಗಾತ್ರವನ್ನು ನೋಡಿದ್ರೆ ಗೊತ್ತಾಗ್ತದೆ. ಇದೊಂದು ಸ್ವರ್ಣ ಶಿಲ್ಪಶಾಸ್ತ್ರ. ಚಿನ್ನದಿಂದ ಏನೇನೆಲ್ಲ ತಯಾರಿಸ್ತಿದ್ರು. ಒಂದಷ್ಟು ಆಭರಣಗಳ ಹೆಸರಿದೆ, ಸುಮ್ಮನೆ ಒಂದಷ್ಟು ಕೇಳಿಸ್ಕೊಳ್ಳೋಣ. ಏನೇನು ಆಭರಣಗಳ ಹೆಸರಾದರೂ ಕೇಳಿಸ್ಕೊಳ್ಳೋಣ. ಋಗ್ವೇದದಲ್ಲಿಯೂ ಸಹ ಆಭರಣದ ಉಲ್ಲೇಖ ಇದೆ. ಗಂಡಸರ ಶಿರೋ ಆಭರಣಗಳು, ಹೆಂಗಸರು ಧರಿಸುತ್ತಿದ್ದ ಆಭರಣಗಳು, ಕಿವಿಯಲ್ಲಿ ಧರಿಸುವ ಆಭರಣಗಳು, ಗ್ರೀವಾಭೂಷಣಗಳು, ಬಾಹು ಮತ್ತು ಮುಂಗೈ ಆಭರಣಗಳು, ಕಟಿಭೂಷಣಗಳು, ಪಾದದ ಆಭರಣಗಳು, ಈ ರೀತಿ ಇವುಗಳನ್ನ ವಿಭಾಗ ಮಾಡಬಹುದು. ಕೈಯ ಆಭರಣಗಳಂತ ಅದರಲ್ಲೇ 100 ಥರ 1000 ಥರ, ಕಂಠದ ಆಭರಣಗಳಂತ ಅದರಲ್ಲೇ 100 ಥರ 1000 ಥರ ವಿನ್ಯಾಸಗಳು. ಹಾರ ಅಂದ್ರೆ ಬೇರೆ, ಕಟಿಭೂಷಣ, ವರುಣಪಾಶ, ಈ ರೀತಿ. ಮತ್ತೆ ಶಿಲ್ಪಶಾಸ್ತ್ರದಲ್ಲಿ ಆಭರಣಗಳನ್ನು ಇನ್ನಷ್ಟು ವಿಭಾಗ ಮಾಡ್ತಾರೆ. ತಲೆಯ ಮೇಲೆ ಧರಿಸುವ ಆಭರಣಗಳು, ಬೈತಲೆಯ ಆಭರಣಗಳು, ತಿರುಗುಬಿಲ್ಲೆ, ಕಿವಿಯ ಆಭರಣಗಳು, ಪತ್ರಕುಂಡಲ, ಮಕರಾದಿ ಕುಂಡಲ, ವೃತ್ತಕುಂಡಲ, ಕೊರಳ ಆಭರಣಗಳು, ಕಂಠಿಕೆ, ಕೊರಳ ಪಟ್ಟಿಕೆ, ಗ್ರೈವೇಯ,
ಹುಲಿ ಉಗುರಿನ ಆಹಾರ, ಮಣಿಹಾರ, ಕೌಸ್ತುಭ ಮಾಲೆ, ವನಮಾಲೆ, ವೈಜಯಂತಿ, ಸ್ಕಂದಮಾಲೆ, ವೀರ ಸರಪಳಿ, ಬೆನ್ನುಬಿಲ್ಲೆ, ವಕ್ಷಸ್ಥಳದ ಮೇಲಿನ ಆಭರಣಗಳು, ಚನ್ನವೀರ, ಯಜ್ಞೋಪವೀತ, ಉತ್ತರೀಯ, ಉದರಬಂಧ, ಕೈ ಆಭರಣಗಳು, ಕೇಯೂರ, ಕಟಕ, ಕೈಬಳೆ, ಸೊಂಟದ ಆಭರಣಗಳು, ಅರ್ಧಪಟ್ಟಿಕೆ, ಊರುಧಾಮ, ಪಾದದ ಆಭರಣಗಳು, ಪಾದವಲಯ, ಭುಜಂಗ ವಲಯ, ಪಾದಜಾಲಕ, ನೂಪುರ, ಹೀಗೆ ಇನ್ನು ಅನೇಕ ಆಭರಣಗಳ ಉಲ್ಲೇಖ ಇದೆ ಮಾನಸೋಲ್ಲಾಸ ಗ್ರಂಥದಲ್ಲಿ, ಶಿವತತ್ವ ರತ್ನಾಕರ ಗ್ರಂಥದಲ್ಲಿ, ಶಿಲ್ಪಶಾಸ್ತ್ರಗಳಲ್ಲಿ ಇವುಗಳ ಉಲ್ಲೇಖವನ್ನು ನಾವು ಕಾಣಬಹುದು. ಈ ಎಲ್ಲ ಆಭರಣಗಳ ವಿನ್ಯಾಸವನ್ನು ಶ್ರೀ ಸುಪರ್ಣಸ ಋಷಿಗಳು ಮೊಟ್ಟ ಮೊದಲಿಗೆ ಈ ಜಗತ್ತಿಗೆ ಹೇಳಿಕೊಟ್ರು, ತೋರಿಸಿಕೊಟ್ರು. ಅವರೇ ಈ ಸ್ವರ್ಣ ಶಿಲ್ಪಶಾಸ್ತ್ರದ ಪ್ರವರ್ತಕರು. ಕಿರೀಟಗಳು, ರಾಜನ ಕಿರೀಟವೂ ಸಹ ಚಿನ್ನದಿಂದಲೇ ತಾನೇ ತಯಾರಿಸ್ತಾ ಇದ್ರು. ಆ ಕಿರೀಟವನ್ನು ಧರಿಸಿದಾಗ ಅವನನ್ನ ಮಹಾರಾಜ ಅಂತ ಗುರುತಿಸ್ತಾ ಇದ್ದಾರೆ. ವಿಶ್ವಜ್ಞ ಬ್ರಹ್ಮ ಅಂತ ಆಗಲೇ ಹೇಳಿದೆ. ವಿಶ್ವಜ್ಞ ಬ್ರಹ್ಮರನ್ನ ಬೇರೆ ಬೇರೆ ಶಿಲ್ಪಶಾಸ್ತ್ರಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ರೂಪ ಲಕ್ಷಣಗಳ ಮೂಲಕ ವರ್ಣನೆ ಮಾಡಿರ್ತಕ್ಕಂಥದ್ದಿದೆ. ಇದು ಒಂದು ರೂಪ ವಿಶ್ವಜ್ಞ ಬ್ರಹ್ಮರದು. ಇದು ಕೂಡ ಒಂದು ರೂಪ ವಿಶ್ವಜ್ಞ ಬ್ರಹ್ಮರದು. ವಿಶ್ವಜ್ಞ ಬ್ರಹ್ಮರ ಮುಖೋದ್ಭೂತರಾದಂತಹ ಸ್ವರ್ಣಶಿಲ್ಪಿಗಳು, ಸುಪರ್ಣಸ ಋಷಿಗಳ ಚಿತ್ರ, ಸುಪರ್ಣಸ ಋಷಿಗಳ ರೇಖಾಚಿತ್ರ ಇದು. ಆಮೇಲೆ ವೈಶ್ವಕರ್ಮಣ ಸಂಪ್ರದಾಯದ ಪ್ರಕಾರ ಈ ವಿಶ್ವಕರ್ಮನ ಸದ್ಯೋಜಾತಾದಿ ಮುಖಗಳಿಂದ ಮನುಮಯ, ತ್ವಷ್ಟು, ಶಿಲ್ಪಿ, ವಿಶ್ವಜ್ಞ ಎಂಬ 5 ಬ್ರಹ್ಮರು ಹುಟ್ಟಿದ್ರು. ಅವರ ಮುಖಗಳಿಂದ ಸಾನಗ, ಸನಾತನ, ಅಹಪುನಸ, ಪ್ರತ್ನಸ, ಸುಪರ್ಣಸ ಎಂಬ ಪಂಚಋಷಿಗಳು ಹುಟ್ಟಿದ್ರು. ಇವರು ಸಹ ಮತ್ತೆ ಪಂಚದೇವತಾ ಸ್ವರೂಪರು ಇವರು ಅನ್ನೋದು ಸಹ ನಮ್ಮ ವೈಶ್ವಕರ್ಮಣ ಸಂಪ್ರದಾಯ. ಯಾವ ಮನುಬ್ರಹ್ಮ ಇದ್ದಾರೆ ಅವರಿಗೆ ಪರ್ಯಾಯ ನಾಮ ರುದ್ರ. ಒಂದೇ ದೇವರಿಗೆ 100,000 ಸಾವಿರಾರು ಅವತಾರಗಳು ಇದೆ, ರೂಪಗಳು ಇದೆ. ಹಾಗೆ ಈಗ ನಿಮಗೆ ತಿಳಿದಿರೋ ಹಾಗೆ ವಿಷ್ಣುವಿಗೆ ಎಷ್ಟು ಅವತಾರಗಳಿದೆ? ದಶಾವತಾರಗಳು. ಈಗ ಕೃಷ್ಣನ ರೂಪದಲ್ಲಿ ಪೂಜೆ ಮಾಡಿದರೆ ಕೃಷ್ಣನನ್ನ ಪೂಜೆ ಮಾಡುವವನ ಮನಸ್ಸಿನಲ್ಲಿ ಈ ಪೂಜೆಯು ಶಿವನಿಗೆ ಹೋಗಿ ತಲುಪುತ್ತೆ ಅಂತ ಇರುತ್ತಾ? ಯಾರಿಗೆ ಹೋಗಿ ತಲುಪುತ್ತೆ ಅನ್ಕೊಂಡಿರ್ತಾನೆ? ವಿಷ್ಣುಗೆ ಹೋಗಿ ತಲುಪುತ್ತೆ ಅನ್ಕೊಂಡಿರ್ತಾನೆ. ರಾಮನನ್ನ ಪೂಜೆ ಮಾಡ್ತಾನೆ, ಅದು ಯಾರು ಹೋಗಿ ತಲುಪುತ್ತೆ? ವಿಷ್ಣುಗೆ ಹೋಗ್ತದೆ. ಹೀಗೆ ಅವತಾರ ಕಲ್ಪನೆಗಳು, ರೂಪಕಲ್ಪನೆಗಳು ಬೇರೆಯಾಗಿದ್ದರೂ ಸಹ ಅದರ ಅಂತರಾತ್ಮ ಬೇರೆ, ಮೂಲಮೂರ್ತಿ. ಹಾಗೆಯೇ ಒಂದೊಂದು ಸಂಪ್ರದಾಯದಲ್ಲಿ ಒಂದೊಂದು ರೂಪವನ್ನ ಇಟ್ಕೊಳ್ತಾರೆ. ರಾಮನ ಮೇಲೆ ಹೆಚ್ಚು ಭಕ್ತಿಯುಳ್ಳವನಿಗೆ ಕೃಷ್ಣನ ಮೇಲೆ ಅಷ್ಟೇ ಭಕ್ತಿ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಈ ಮಾತು ಹೋಗ್ತೀರಾ? ಕೃಷ್ಣನ ಮೇಲೆ ಹೆಚ್ಚು ಭಕ್ತಿ ಇರುತ್ತೆ ಅವನಿಗೆ, ಆದ್ರೆ ಅವನು ರಾಮನ ಮೇಲೆ ಕೃಷ್ಣನಷ್ಟೇ ಭಕ್ತಿ ಇಟ್ಕೊಂಡಿರೋದಿಲ್ಲ. ಅವನು ಕೃಷ್ಣನ ರೂಪವೇ ಇಷ್ಟ ಅವನಿಗೆ. ಹೌದಾ? ಹೀಗೆ ಪೂರ್ತಿ ಅವರೇ ಇರ್ತಾರೆ, ಮನಸ್ಸಿನ ಕಲ್ಪನೆ ಪೂರ್ತಿ ಕೃಷ್ಣನೇ ಇರ್ತಾರೆ. ರಾಮನನ್ನ ಹೇಳಿದ್ರೆ ಅಷ್ಟು ಸ್ವೀಕಾರ ಮಾಡ್ಕೊಳ್ಳಲ್ಲ. ಅದು ವಿಷ್ಣುನೇ ಇರ್ಬೋದು, ವಿಷ್ಣುದೇ ರೂಪ ಇರ್ಬೋದು, ಆದ್ರೂ ಕೃಷ್ಣನೇ ಇಷ್ಟನೇ ಹೊರತು ರಾಮ ಅಷ್ಟು ಇಷ್ಟ ಇಲ್ಲ ಅವನಿಗೆ, ಆ ರೂಪ ಇಷ್ಟ ಇಲ್ಲ ಅವನಿಗೆ. ಹಾಗೆ ವೈಶ್ವಕರ್ಮಣರಿಗೂ ಒಂದು ರೂಪ ಇಷ್ಟ, ಶಿವನ ರೂಪ ಒಂದು ಇಷ್ಟ. ಯಾವುದು ಅಂತ ಹೇಳಿದ್ರೆ ಅದು ಮನುಬ್ರಹ್ಮ ರೂಪ. ನಾವು ಶಿವನನ್ನ ಯಾವ ರೂಪದಿಂದ ಪೂಜಿಸ್ತೀವಿ? ಮನುಬ್ರಹ್ಮನ ರೂಪದಿಂದ ಪೂಜಿಸ್ತೀವಿ. ನಾನು ನಿಮ್ಗೆ ಆ ಚಿತ್ರ ಬೇಕಾದ್ರೆ ತೋರಿಸ್ತೀನಿ. ಹಾಗೆ ಎರಡನೇ ಮಯಬ್ರಹ್ಮ. ಮಯಬ್ರಹ್ಮನನ್ನ
ವೈಶ್ವಕರ್ಮಣ ಸಂಪ್ರದಾಯದವರು ಯಾವ ರೂಪದಿಂದ ಪೂಜಿಸ್ತಾರೆ? ವಿಷ್ಣು 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 ದೇವರನ್ನ ಮಯಬ್ರಹ್ಮ ಅಂತ ಭಾವಿಸಿ ಪೂಜಿಸ್ತಾರೆ. ವಿಷ್ಣುವನ್ ರೂಪದಲ್ಲಿ ಭಜಿಸೋದಿಲ್ಲ. ಶಂಖ ಚಕ್ರ ಗದಾ ಪದ್ಮಧಾರಿಯಾದಂಥ ವಿಷ್ಣು ರೂಪದಲ್ಲಿ ವಿಷ್ಣುವನ್ನು ಪೂಜಿಸೋದಿಲ್ಲ, ಮಯಬ್ರಹ್ಮನ ರೂಪದಲ್ಲಿ ಪೂಜಿಸ್ತಾರೆ. ಹಾಗೆ ಮೂರನೇದು ಯಾರು? ತ್ವಷ್ಟು ಬ್ರಹ್ಮ. ತ್ವಷ್ಟು ಬ್ರಹ್ಮನು ಬ್ರಹ್ಮನ ಸ್ವರೂಪ. ಅದೇ ರೀತಿ ನಾಲ್ಕನೇ ಬ್ರಹ್ಮ ಯಾರು? ಶಿಲ್ಪಿ ಬ್ರಹ್ಮ. ಶಿಲ್ಪಿ ಬ್ರಹ್ಮನು ಯಾರ ಸಂಕೇತ? ಇಂದ್ರನ ಸಂಕೇತ, ದೇವೇಂದ್ರನ ಸಂಕೇತ. ಅದೇ ರೀತಿ ಐದನೇ ಬ್ರಹ್ಮ ಯಾರು? ವಿಶ್ವಜ್ಞ ಬ್ರಹ್ಮ. ಆ ವಿಶ್ವಜ್ಞ ಬ್ರಹ್ಮನು ಯಾವ ದೇವತೆಯ ಸಂಕೇತ? ಸೂರ್ಯನ ಸಂಕೇತ. ಹೀಗೆ ರುದ್ರ, ವಿಷ್ಣು, ಬ್ರಹ್ಮ, ಇಂದ್ರ, ಸೂರ್ಯ ಪಂಚದೇವತಾತ್ಮಕವಾದಂತಹ ಸ್ವರೂಪವೇ ಪಂಚ ಬ್ರಹ್ಮಾತ್ಮಕವಾದದ್ದು. ಈ ಪಂಚದೇವತಾತ್ಮಕ, ಪಂಚ ಋಷ್ಯಾತ್ಮಕ, ಪಂಚ ಬ್ರಹ್ಮಾತ್ಮಕವಾದದ್ದೇ 5 ಮುಖಗಳಿಂದ ಕೂಡಿದಂತಹ ವಿಶ್ವಕರ್ಮನ ಸಮಷ್ಟಿ ರೂಪ. ನಾನು ಆಗ್ಲೇ 5 ದೇವತೆಗಳ ಹೆಸರು ಹೇಳಿದೆ. ಯಾವುದು? ರುದ್ರ, ವಿಷ್ಣು, ಬ್ರಹ್ಮ, ಇಂದ್ರ, ಸೂರ್ಯದೇವ. ಇಲ್ಲಿ ಒಂದು ಸ್ವಲ್ಪ ಬದಲಾವಣೆ ಮಾಡಿಕೊಂಡಿರೋದು ಇದೆ ಬೇರೆ ಸಂಪ್ರದಾಯದು. ಇದೊಂದು ಆದಿ ಪರಿಕಲ್ಪನೆ ಇದೆ. ಪಂಚ ದೇವತೆಗಳು, ಪಂಚಬ್ರಹ್ಮರು, ಪಂಚಭೂತಗಳಿಗೆ ಹೋಲಿಕೆ ಮಾಡಿರತಕ್ಕಂಥದ್ದು. ವಿಶ್ವಕರ್ಮನ ವಿಶ್ವರೂಪ, ಜಡರೂಪ ಯಾವುದು ಅಂತ ಹೇಳಿದ್ರೆ ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ. ಜಡರೂಪದಲ್ಲೂ ಸಹ ಅವನು ಪಂಚಭೂತಾತ್ಮಕನಾಗಿದ್ದಾನೆ ವಿಶ್ವಕರ್ಮ. ವಿಶ್ವಕರ್ಮನ ಪ್ರಾಕೃತಿಕ ರೂಪ, ಭೌತಿಕ ರೂಪ ಯಾವುದು ಅಂತ ಹೇಳಿದ್ರೆ ಭೂಮಿ, ಜಲ, ಅಗ್ನಿ, ವಾಯು, ಆಕಾಶಗಳಿಂದ ಕೂಡಿರದಂತಹ ಈ ಇಡೀ ಬ್ರಹ್ಮಾಂಡವೇ ಅವನ ಭೌತಿಕ. ಅತ್ಯತಿಷ್ಠ ದಶಾಂಗುಲಂ. ಅವನು ಇವೆಲ್ಲವುಗಳಿಗಿಂತಲೂ ಮೀರಿ 10 ಅಂಗುಲ ಇನ್ನೂ ಜಾಸ್ತಿ ಇದ್ದಾನೆ. ನಮಗೆ ಕಾಣಿಸ್ತಾ ಇರತಕ್ಕಂಥದ್ದು ಅವನ ಒಂದು ಪಾದ ಮಾತ್ರ. ಪಾದ ಅಂದ್ರೆ ಏನು? ಕಾಲು ಭಾಗ ಮಾತ್ರವೇ ಈ ಬ್ರಹ್ಮಾಂಡವಾಗಿದೆ. ಇನ್ನು ಮುಕ್ಕಾಲು ಭಾಗ ಕಾಣಿಸೋದಿಲ್ಲ. 1400 ಕೋಟಿ ಜ್ಯೋತಿರ್ವರ್ಷಗಳ ದೂರದಲ್ಲಿ ಇರತಕ್ಕಂಥ ಈ ಬ್ರಹ್ಮಾಂಡದ ಪ್ರಮಾಣ ಅದು ಅವನ ಕಾಲು ಭಾಗ. ನಾನೇನೋ ಹೇಳಿದೆ, ಪಂಚದೇವತಾ ಪರಿಕಲ್ಪನೆಯನ್ನು ಸ್ವಲ್ಪ ಬದಲಾವಣೆ ಮಾಡ್ಕೊಂಡಿರಬಹುದು ಅಂತ. ಬಹುಶಃ ನಿಮ್ಗೆ ಪಂಚಾಯತನ ಪೂಜೆ ಅಂತ ಗೊತ್ತಿರುತ್ತೆ, ಕೇಳಿರ್ತೀರಿ. ಆದಿತ್ಯಂ ಗಣನಾಥಂಚ ದೇವೀಂ ರುದ್ರಂಚ ಕೇಶವಂ. 5 ಜನ ದೇವತೆಗಳನ್ನ ಪೂಜೆ ಮಾಡುವಂಥದ್ದು. ಆದಿತ್ಯಂ, ಆದಿತ್ಯ ಅಂದ್ರೆ ಸೂರ್ಯ. ನಮ್ಮ ಸಂಪ್ರದಾಯದಲ್ಲಿ ಪಂಚದೇವತೆಯಲ್ಲಿ ಒಬ್ಬನ. ಹೌದು. ಗಣನಾಥಂ, ಯಾರು ಗಣನಾಥ? ಗಣಪತಿ. ಅದು ನಮ್ಮ ಸಂಪ್ರದಾಯದಲ್ಲಿ ಇದೆಯಾ? ಅದು ಯಾರ ಬದಲು ಬಂದಿರಬಹುದು? ಯೋಚನೆ ಮಾಡೋಣ. ದೇವಿ ಇದೆಯಾ? ದೇವಿ ಇಲ್ಲ ನಮ್ಮ ಸಂಪ್ರದಾಯದಲ್ಲಿ. ರುದ್ರ ಇದೆ, ಮನುಬ್ರಹ್ಮ. ಕೇಶವಂ ವಿಷ್ಣು ಇದೆ. ಇಲ್ಲಿ ಇಬ್ರಿಲ್ಲ. ಯಾರು? ಗಣೇಶ ಮತ್ತೆ ದೇವಿ ಇದೆ. ಬ್ರಹ್ಮನ ಸ್ಥಾನಕ್ಕೆ ಗಣೇಶನನ್ನ ಕೂರಿಸ್ಕೊಂಡಿದ್ದಾರೆ. ಯಾಕೆ? ಬ್ರಹ್ಮನಿಗೆ ಪೂಜೆ ಇಲ್ಲ ಅಂತ ವದಂತಿ ಹಬ್ಬಿಸ್ಬಿಟ್ರಲ್ಲ, ಆವಾಗ್ಲಿಂದ ಗಣಪತಿಗೆ ಸ್ಥಾನ ಸಿಕ್ತು. ಮಂತ್ರನೂ ಅದೇ. ಗಣಾನಾನ್ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಃ ಸೀದಸಾದನಂ. ಬ್ರಹ್ಮ ಅಂತ ಪದ ಬಂದು ನೋಡಿ. ಮತ್ತೆ ಯಾವ ಪೂಜೆಗೆ ಬಳಸೋದು ಇದು ಮಂತ್ರ? ಗಣಪತಿ ಪೂಜೆಗೆ ಬಳಸೋದು. ಬ್ರಹ್ಮ ಅನ್ನೋ ಪದ ಬಂದಿದೆ. ಈ ಮಂತ್ರನ ಗಣಪತಿ ಪೂಜೆಗೆ ಬಳಸ್ತೀರಿ, ಒಳಗಡೆ ಬ್ರಹ್ಮ ಅನ್ನೋ ಪದ ಬಂತು. ಆದ್ರೂ ಈ ಮಂತ್ರದ ದೇವರು ಯಾರು ಅಂತ ಇನ್ನೊಂದ್ಸಲಿ ಮಂತ್ರ ಹೇಳಿದ್ರೆ ಸಿಗ್ಬೋದು. ಇನ್ನೊಂದು ದೇವರ ಹೆಸರು ಸಿಗುತ್ತಾ? ಸೂಕ್ಷ್ಮವಾಗಿ ಗಮನಿಸಿ. ಗಣಾನಾನ್ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ
ಆನ ಶೃಣ್ವನ್ನೋತಿಭಿಃ ಸೀದ ಸಾಧನಂ. ಜ್ಯೇಷ್ಠ ಜ್ಯೇಷ್ಠ ರಾಜ. ಜ್ಯೇಷ್ಠ ರಾಜ. ಬ್ರಹ್ಮಣಸ್ಪತಿ ಅಂತಲೇ ಅದು. ಬ್ರಹ್ಮಣಸ್ಪತಿ 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 ಅಂದ್ರೆ ಬೃಹತ್ತಾದ ಬ್ರಹ್ಮಾಂಡಕ್ಕೆ ಯಾರು ಪತಿಯೋ, ಒಡೆಯನೋ, ನಾಯಕನೋ, ಅಧೀಶ್ವರನೋ ಅವನು ಬ್ರಹ್ಮಣಸ್ಪತಿ. ಈ ಬೃಹತ್ ಬ್ರಹ್ಮಾಂಡಕ್ಕೆ ಯಾರಪ್ಪ ಪತಿ? ವಿಶ್ವಕರ್ಮ. ಅದನ್ನು ಸೃಷ್ಟಿಸಿದವನು ತಾನೆ. ಹೌದು. ಯಾರು ಸೃಷ್ಟಿಸಿದವನು? ಅವನೇ ಬ್ರಹ್ಮಣಸ್ಪತಿ. ಹಾಗಾಗಿ ಈ ಮಂತ್ರಾರ್ಥಕ್ಕೆ ಸಂಬಂಧಿಸಿದಂತ ದೇವರು ಯಾರು? ಇಲ್ಲಿ ಅದನ್ನೇ ಇಲ್ಲಿ ಬ್ರಹ್ಮಣಸ್ಪತಿ ಗಣಪತಿ ಕೂರಿಸ್ಕೊಂಡಿದ್ದಾರೆ. ಇನ್ನೊಬ್ರು ರಿಪ್ಲೇಸ್ ಆಗಿರೋದು ಯಾರು? ಇಂದ್ರ. ಇಂದ್ರ ಅನ್ನೋ ಜಾಗಕ್ಕೆ ಯಾರು ಬಂದಿದ್ದಾರೆ? ದೇವಿ ಬಂದಿದ್ದಾರೆ. ಯಾಕೆಂದ್ರೆ ಇಂದ್ರನಿಗೆ ಅಷ್ಟು ಪೂಜೆಗಳಿಲ್ಲ, ಇಂದ್ರನಿಗೆ ದೇವಸ್ಥಾನಗಳಿಲ್ಲ, ಬ್ರಹ್ಮನಿಗೂ ದೇವಸ್ಥಾನಗಳಿಲ್ಲ. ಹಾಗಾಗಿ ಇಂದ್ರನ ಪ್ರಾಧಾನ್ಯತೆ ಕಡಿಮೆ ಆದ ತಕ್ಷಣ ಆ ಜಾಗಕ್ಕೆ ಒಬ್ರನ್ನ ಕೂರಿಸೋಣ. ದೇವಿ ಅಮ್ಮನನ್ನ ಕೂರಿಸಿ 5 ದೇವತೆಗಳನ್ನ ನಿರ್ಣಯ ಮಾಡಿ ಶಂಕರಾಚಾರ್ಯರು ಒಂದು ನಿಯಮ ಮಾಡಿ ಪಂಚಾಯತನ ಪೂಜೆ ಅಂತ ಒಂದು ಸಂಪ್ರದಾಯವನ್ನ ಜಾರಿಗೆ ತಂದು ಕೊಟ್ಟರು. ಅದನ್ನ ಇವತ್ತಿಗೂ ಸಹ ಸ್ಮಾರ್ತ ಸಂಪ್ರದಾಯದಲ್ಲಿ ಶ್ರದ್ಧಾ ಭಕ್ತಿಯಿಂದ ಅನುಸರಿಸಿಕೊಂಡು ಹೋಗ್ತಾ ಇರುವಂಥದ್ದು. ಇದರ ಮೂಲ ತತ್ವ ಎಲ್ಲಿಂದ ಬಂತು ಅಂತ ಹೇಳಿದ್ರೆ ವೈಶ್ವಕರ್ಮಣ ಸಂಪ್ರದಾಯದ್ದೇ ಇದು ತತ್ವ. ಅದನ್ನ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಅಳವಡಿಸಿಕೊಂಡಿರುವಂತದ್ದೇ ಪಂಚಾಯತನ ಪೂಜಾ ಪದ್ಧತಿ. ನಾವು ಮೂಲಕ್ಕೆ ಹೋಗ್ತಾ ಹೋಗೋಣ. ಪಂಚಾಯತನದಿಂದ ಹಿಂದಕ್ಕೆ ಹೋದ್ರೆ ನಮ್ಗೆ ಪಂಚದೇವತಾ ಪಂಚಬ್ರಹ್ಮ ಪೂಜೆ ಅನ್ನೋದು ಬರುತ್ತೆ. ಪಂಚಬ್ರಹ್ಮರಲ್ಲಿ 5ನೇವರೇ ನಮಗೆ ಇವತ್ತು ಮುಖ್ಯ. ಯಾರದು? ಅವರು ಇಲ್ಲಿ ನಮಗೆ ಸಿಕ್ಕಿದ್ರು. ಅವರನ್ನ ನಾವು ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿ ಅಕ್ಷಯ ತೃತೀಯದಂದು ನಾವು ನಮ್ಮ ಇಷ್ಟಾರ್ಥಗಳನ್ನ ಈಡೇರಿಸಿಕೊಳ್ಳೋಣ. ಸ್ವರ್ಣ ಪ್ರಿಯರಿಗೆ ಅದೃಷ್ಟ ತರುವ ಗುಪ್ತ ಶ್ರೀ ಸುಪರ್ಣ ಋಷಿ ಮೂಲ ಮಂತ್ರ ಮಹಿಮೆ. ನಾನು ಆಗ್ಲೇ ಹೇಳಿದೆ, ಇದು ಹೊಸದ ಹಳೇದ ಈ ಸಂಪ್ರದಾಯ? ಸಾಮಾನ್ಯವಾಗಿ ಈಗಿನವ್ರು ಅನ್ಕೊಂಡಿರೋದೆಲ್ಲ ಇದು ಹೊಸದು ಅಂತ. ಅದಕ್ಕೆ ಉತ್ತರ ಕೊಡೋದಕ್ಕೋಸ್ಕರ ಎಲ್ಲಾ ಪುರೋಹಿತರು ವೈದಿಕರು ಹೇಳೋದು, ಇಲ್ಲ ಇದು ನಮ್ಮಿಂದ ಬಹಳ ಹಳೇದಿದ್ದು, ಈಗ ನಾವು ಪ್ರಚಾರಕ್ಕೆ ಬಂದಿದೆ ಅಷ್ಟೇನೆ. ಜ್ಯುವೆಲರ್ಸ್ ಗಳೆಲ್ಲ ಪ್ರಚಾರಕ್ಕೆ ಬಂದಿದೆ. ಆಯ್ತು, ಹಳೇದೇ ಸರಿ, ನಿಮ್ಮ ಹತ್ರ ಎಲ್ಲಿದೆ ತೆಗೆಯಪ್ಪ ಹಳೇದು ಅಂತ ಕೇಳಿದ್ರೆ ಎಲ್ಲಿದೆ? ಅದಿದ್ದಿದ್ದೇ ಸುವರ್ಣ ಶಿಲ್ಪಿಗಳಲ್ಲಿ ಗುಪ್ತವಾಗಿತ್ತು. ಈ ಯಂತ್ರ ಮಂತ್ರ ತಂತ್ರಗಳೆಲ್ಲವೂ ಅವರಲ್ಲಿ ಇದ್ದಿದ್ದು. ಅವರ ಗುಪ್ತ ಸಾಧನ ವಿಷಯ ಇದು. ಆ ದಿನವನ್ನ ವಿಶೇಷವಾಗಿ ಅವರು ಆರಾಧನೆ ಮಾಡಿಕೊಂಡು ಉಪಾಸನೆ ಮಾಡಿಕೊಂಡು ಅದರಿಂದ ಶಕ್ತಿಯನ್ನ ಸಂಪಾದಿಸಿಕೊಂಡು ಸ್ವರ್ಣ ಶಿಲ್ಪ ಕ್ಷೇತ್ರದಲ್ಲಿ ಅವರು ಅದ್ವಿತೀಯರಾಗಿ ಮೆರೀತಾ ಇದ್ರು. ಅರ್ಧ ಸತ್ಯ ಹೊರಗಾಕ್ಬಿಟ್ರು. ಏನಂತ? ಇವತ್ತು ತಗೊಳ್ಳಿ ಚಿನ್ನ ಒಳ್ಳೆದಾಗುತ್ತೆ ಅಷ್ಟೇ. ಅರ್ಧ ಪೂರ್ತಿ ಸತ್ಯ ಯಾಕೆ ಹೇಳಲಿಲ್ಲ? ಪೂರ್ತಿ ಹೇಳಿದಿದ್ರೆ ಸ್ವರ್ಣ ಶಿಲ್ಪರ್ಷಿಗಳ ಸುಪರ್ಣಸ ಋಷಿಗಳ ಫೋಟೋ ಎಲ್ಲಾ ಜ್ಯುವೆಲರ್ಸ್ ಅಂಗಡಿಲೂ ಇನ್ನಾದ್ರೂ ಆ ಫೋಟೋ ಇಟ್ಕೊಂಡು ಪೂಜೆ ಮಾಡಿದ್ರೆ ಮಾತ್ರ ಪೂರ್ಣ ಫಲವನ್ನ ಪಡ್ಕೊಡ್ತಾರೆ ಅಂತ ಆಗ್ಲೇ ನಾವು ವಿಶ್ಲೇಷಣೆ ಮಾಡಿ ತಿಳ್ಕೊಂಡ್ವಿ. ಈ ಗುಪ್ತ ಶ್ರೀ ಸುಪರ್ಣಶ್ರೀ ಮೂಲ ಮಂತ್ರ ಇದೆಯಲ್ಲ, ಅದರಿಂದ ಏನು ಮಹಿಮೆ ಮಾತ್ರ ಅಂತ ಹಾಕಿರೋದಲ್ಲಿ ಅದು ಹೇಳದ್ನಲ್ಲ, ಸ್ವರ್ಣ ಶಿಲ್ಪಿಗಳಲ್ಲಿ ಮಾತ್ರವೇ ಇರತಕ್ಕಂಥದ್ದು ಇದು ಗುಪ್ತ ವಿಷಯ. ಇದು ಎಲ್ಲ ಸಾರ್ವಜನಿಕರಿಗೆಲ್ಲ ಹೆಂಗ್ ಗೊತ್ತಿರ್ತದೆ? ನೀವು ಗುಪ್ತವಾಗಿ ಹೇಳ್ಕೊಡ್ತೀರಲ್ವ? ಒಬ್ಬೊಬ್ರಿಗೆ ಮಾತ್ರನೇ ಹೇಳ್ಕೊಡೋದು. ಸಾರ್ವಜನಿಕವಾಗಿ ಸಾರ್ವತ್ರಿಕವಾಗಿ ಇದನ್ನು ಉಪದೇಶಿಸಲಾಗುವುದಿಲ್ಲ. ದಕ್ಷಿಣ ತಾಂಬೂಲ ತಗೊಂಡೆ ಅದನ್ನ ಹೇಳ್ಕೊಡುವಂಥದ್ದು, ಉಪದೇಶ ಮಾಡುವಂಥದ್ದು. ಈ ಮಂತ್ರ ಮಹಿಮೆ ಏನು ಅಂತ ಅಂದ್ರೆ ಇಷ್ಟೇ. ಈ ಮಂತ್ರದಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಚಿನ್ನ ಅಂತಕ್ಕಂಥದ್ದು ಅವನ ಬಳಿಯಲ್ಲಿ ಯಾವಾಗಲೂ ಇರುತ್ತದೆ, ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಇದು ಈ ಮಂತ್ರದ ಮಹಿಮೆ. ಯಾಕೆಂದ್ರೆ 5 ಜನ ಶಿಲ್ಪಿಗಳಿದ್ದಾರೆ. ಅವರು ಅವರವರದೇ ವೃತ್ತಿಯ ಶ್ರೇಯಸ್ಸಿಗಾಗಿ ಅವರವರು ಆ ಮಂತ್ರಗಳನ್ನ ಉಪಾಸನೆ ಮಾಡ್ತಾರೆ. ಒಂದು ದೇವತೆಯನ್ನ ಉಪಾಸನೆ ಮಾಡಬೇಕಾದ್ರೆ ಆ ದೇವತೆಗೆ ಸಂಬಂಧಿಸಿದಂತಹ ಯಂತ್ರ ಮಂತ್ರ ತಂತ್ರ ಇರುತ್ತೆ.
ಆಯ್ತಾ. ಅವು ಗುಪ್ತ ಸಾಧನೆಗಳು, ತಾಂತ್ರಿಕ ವಿಷಯಗಳು. ಅದರಿಂದ ತಾಂತ್ರಿಕ ವಿಷಯಗಳನ್ನ ಈ ಶಿಬಿರದಲ್ಲಿ ಹೇಳೋದಕ್ಕಾಗೋದಿಲ್ಲ. ಗುಪ್ತ ವಿಷಯಗಳು ಅದನ್ನ ವೈಯಕ್ತಿಕವಾಗಿ ಶಿಷ್ಯರಿಗೆ ಹೇಳಿಕೊಡಲಾಗುತ್ತದೆ. ಆಯ್ತಾ. ಇಷ್ಟು ಮಾತ್ರ, ಮಹಿಮೆ ಮಾತ್ರ ಹೇಳೋಣ. ಏನದು ಮಹಿಮೆ? ಈ ಮಂತ್ರೋಪಾಸನೆಯಿಂದ ಏನೇನು ಪ್ರಯೋಜನ ಸಿಗುತ್ತದೆ? ಏನ್ ಪ್ರಯೋಜನ ಸಿಗುತ್ತದೆ? ಅವನು ಸ್ವರ್ಣಶಿಲ್ಪಿಯಾಗಿದ್ದರೆ ಅದರಲ್ಲಿ ಅವನಿಗೆ ಅತ್ಯಧಿಕವಾದಂತಹ ಚಾಕಚಕ್ಯತೆ ಬರ್ತದೆ, ಮೇಧಾಶಕ್ತಿ ಹೆಚ್ಚಾಗುತ್ತೆ. ಅವನ ಸ್ವರ್ಣ ಶಿಲ್ಪದಲ್ಲಿ ಅವನಿಗೆ ಪ್ರಜ್ಞೆ ಹೆಚ್ಚಾಗುತ್ತೆ. ಸ್ವರ್ಣ ಶಿಲ್ಪದಲ್ಲಿ ಅವನಿಗೆ ವ್ಯಾವಹಾರಿಕವಾಗಿ ಉನ್ನತಿ ಉಂಟಾಗುತ್ತೆ. ಅವನಿಗೆ ಚಿನ್ನ ಅಂತಕ್ಕಂಥದ್ದು ಅವನ ಹತ್ರ ಯಾವಾಗಲೂ ಸ್ಟಾಕ್ ಇರುತ್ತೆ, ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ಹೀಗೆ ಬೇರೆ ಬೇರೆ ಏನೋ ಪ್ರಶ್ನೆ ಕೇಳಬೇಡಿ. ಏನು ಚಿನ್ನಗೆಲ್ಸದವರೆಲ್ಲ ಬಡವರಾಗಿದ್ದಾರೆ, ಜ್ಯುವೆಲರ್ಸ್ನವರು ಇದಾಗಿದ್ದಾರೆ, ಯಾಕೆ ಅಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಮತ್ತೆ ಅನುಷ್ಠಾನ ಲೋಪ ಅಂತ ಹೇಳ್ತೀನಿ. ಅನುಷ್ಠಾನ ಲೋಪ. ಅದಕ್ಕೆ ಅಧಿದೇವತೆಯಾದಂತಹ ದೇವರನ್ನ ಬಿಟ್ಟು ಬೇರೆ ಬೇರೆ ಯಾವ್ಯಾವುದೋ ದೇವರುಗಳನ್ನೆಲ್ಲ ನೀನು ದೇಶ ಸುತ್ತುತ್ತಾ ಇದ್ರೆ ಎಲ್ಲಿ ಅನುಗ್ರಹ ಆಗುತ್ತೆ? ನಮ್ಮ ತಂದೆ ತಾಯಿಗಳನ್ನ ಪೂಜಿಸದೆ ಬೇರೆಯವರನ್ನೆಲ್ಲ ಪೂಜಿಸಿದ್ರೆ ಏನು ಬಲ ಬಂತು? ಹಾಗೆ ಮುಂದಕ್ಕೆ ಹೋಗೋಣ. ಮೂಲ ಮಂತ್ರ ಮಹಿಮೆ ಚೆನ್ನಾಗಿದೆ, ಆ ರೀತಿಯೆಲ್ಲ ಇತ್ತು. ಇಂದು ಶ್ರೀ ಹೊನ್ನಾದೇವಿಯನ್ನು ಪೂಜಿಸುವುದು ಅದೃಷ್ಟದಾಯಕವಾದದ್ದು. ಹೊನ್ನು ಪ್ಲಸ್ ದೇವಿ, ಹೊನ್ನಾದೇವಿ ಅಂತ. ಈ ಹೊನ್ನಾದೇವಿ ದೇವಸ್ಥಾನ ನನಗೆ ತಿಳಿದ ಹಾಗೆ ನಾಗಮಂಗಲದ ಹತ್ರ ಅಗ್ರಹಾರ ಅನ್ನೋ ಊರಿನಲ್ಲಿ ಹೊನ್ನಾದೇವಿ ದೇವಸ್ಥಾನ ಇದೆ. ಪಾಲಗ್ರಹಾರ ಅಂತ ಆ ದೇವಿ ಹೊನ್ನಾದೇವಿ ವೈಶ್ವಕರ್ಮಣ ಸಂಪ್ರದಾಯದಲ್ಲಿ ಪೂಜಿಸಲ್ಪಡ್ತಾ ಇರತಕ್ಕಂಥ ಹೊನ್ನಾದೇವಿಯನ್ನ ವಿಶೇಷವಾಗಿ ಆ ಅಕ್ಷಯ ತೃತೀಯದಂದು, ವೈಶಾಖ ಶುದ್ಧ ತೃತೀಯದಂದು ಆರಾಧಿಸುವುದರಿಂದ, ದರ್ಶಿಸುವುದರಿಂದ, ಪೂಜೆ ಮಾಡುವುದರಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ, ಹೊನ್ನು ಪ್ರಾಪ್ತಿಯಾಗುತ್ತದೆ ಅಂತ ಹೇಳಬಹುದು. ಆಮೇಲೆ ಸಂಕ್ಷಿಪ್ತ ಸುಪರ್ಣಶ್ರೀ ಪೂಜಾ ವಿಧಿ ಆಗಲೇ ಒಂದ್ಸಲಿ ಪಾಠ ಮಾಡ್ಕೊಂಡ್ವಿ, ಇನ್ನೊಂದ್ಸಲಿ ಪಾಠ ಓದೋಣ. ಅದರ ಯಂತ್ರ ಮಂತ್ರ ತಂತ್ರ ಸಹಿತ ಅಂತ ಇದೆ. ಏನದು ಸ್ವಲ್ಪ ತಿಳ್ಕೊಳ್ಳೋಣ. ಯಂತ್ರ ಏನು, ಮಂತ್ರ ಏನು, ತಂತ್ರ ಏನು, ಸರಳವಾಗಿ ತಿಳ್ಕೊಳ್ಳೋಣ. ಯಂತ್ರ, ಮಂತ್ರ, ತಂತ್ರ. ಮಂತ್ರ ಅಂದ್ರೆ ಮಂತ್ರೋಪದೇಶ ಪಡೆಯುವಂತ ಮೂಲ ಮಂತ್ರ ಅಂತ ತಿಳ್ಕೋಬಹುದು. ಅಥವಾ ಪೂಜೆಗೆ ನಾವು ಷೋಡಶೋಪಚಾರ ಪೂಜೆಗೆ ಈಗ ಹೇಳ್ಕೊಟ್ಟಂತ ಷೋಡಶೋಪಚಾರ ಮಂತ್ರ, ಅದೇ ಸಾಧಾರಣ ಮಂತ್ರ, ಅದು ಹಾಕ್ಬೋದಾ? ತಂತ್ರ ಅಂತ ಹೇಳಿದ್ರೆ ಪೂಜೆ ಮಾಡುವ ವಿಧಾನವೇ ತಂತ್ರ. ಯಂತ್ರ ಅಂತಕ್ಕಂಥದ್ದು ಬಹಳ ಸರಳವಾಗಿದೆ. ನೀವು ಆ ದಿನ ಏನ್ ಮಾಡಬೇಕು? ಅಕ್ಷಯ ತೃತೀಯ ದಿನ ಆ ದಿನ ಬಾಳೆ ಎಲೆಯನ್ನ ಹರಡಿ, ಅದರ ಮೇಲೆ ಅಕ್ಕಿಯನ್ನ ಹರಡಿ, ಆ ಅಕ್ಕಿಯ ಮೇಲೆ ನೀವು ಈ ಕೋಣವನ್ನ ಬರೆಯಬೇಕು. ಅದರ ಮೇಲೆ ಕಲಶವನ್ನ ಸ್ಥಾಪನೆ ಮಾಡತಕ್ಕಂಥದ್ದು. ಕಲಶಕ್ಕೆ ದಾರವನ್ನು ಸುತ್ತುವುದು, 4 ದಿಕ್ಕುಗಳಲ್ಲಿ ಗಂಧ ಕುಂಕುಮಗಳನ್ನ ಇಡ್ತಕ್ಕಂಥದ್ದು, ಮಾವು ಸೊಪ್ಪು ಹಾಕ್ತಕ್ಕಂಥದ್ದು, 5 ನಾಣ್ಯಗಳನ್ನ ಹಾಕುವಂಥದ್ದು, ತೆಂಗಿನಕಾಯಿ ಇರ್ತಕ್ಕಂಥದ್ದು, ತೆಂಗಿನಕಾಯಿ ಗಂಧ ಕುಂಕುಮ ಹಾಕ್ತಕ್ಕಂಥದ್ದು, ವಸ್ತ್ರವನ್ನ ಧರಿಸ್ತಕ್ಕಂಥದ್ದು, ಪುಷ್ಪ ಮಾಲೆಯನ್ನ ಹಾಕ್ತಕ್ಕಂಥದ್ದು. ಈಗ ನಾನು ಹೇಳ್ಕೊಟ್ಟಂತ ಷೋಡಶೋಪಚಾರ ಪೂಜೆಯಿಂದ ಪೂಜಿಸ್ತಕ್ಕಂಥದ್ದು, ಮೂಲ ಮಂತ್ರದಿಂದ ಅಭಿಮಂತ್ರಿಸ್ತಕ್ಕಂಥದ್ದು. ಆ ಅಕ್ಕಿಯ ಮೇಲೆ ಬರೆಯುವಂತಹ ಕೋಣ, ನಾವು ಸಾಮಾನ್ಯವಾಗಿ ನವಗ್ರಹ ಪೂಜೆ ಮಾಡುವಂತಹ ಪುರೋಹಿತರುಗಳಿಗೆ ಗೊತ್ತಿರುತ್ತೆ. ನವಗ್ರಹ ಧಾನ್ಯಗಳನ್ನ ಇಡುವ ಮುಂಚೆ ಏನ್ ಮಾಡ್ತೀರಿ? ಒಂದೊಂದು ನವಗ್ರಹಗಳ ಕೋಣಗಳನ್ನ, ಚಿತ್ರಗಳನ್ನ, ಸಂಕೇತಗಳನ್ನ ಬಿಡಿಸ್ತೀರಿ. ಅದೇ ರೀತಿ ಈ ಸುಪರ್ಣಸ ಋಷಿಗಳನ್ನ ಪೂಜಿಸಬೇಕಾದ್ರೆ ನೀವು ಬರೆಯಬೇಕಾದಂತ ಯಂತ್ರ ಯಾವ್ದಪ್ಪ ಅಂತ ಹೇಳಿದ್ರೆ, ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ, ಅಷ್ಟಕೋನ. ಇದೇ ಸುಪರ್ಣಸ ಋಷಿಗಳ ಯಂತ್ರ. ಆ ಅಕ್ಕಿಯ ಮೇಲೆ ಇದನ್ನ ಬರೀಬೇಕು, ಅದ್ರ ಮೇಲೆ ಕಲಶ ಸ್ಥಾಪನೆ ಮಾಡಬೇಕು. ಕಲಶ ಸ್ಥಾಪನೆ ನಂತರ ಮಂತ್ರದಿಂದ ಪೂಜಿಸುವುದು. ಮಾಡುವ ಪೂಜಾ ವಿಧಾನ ಕೈಂಕರ್ಯಗಳನ್ನ ಅಲ್ಲಿ ಪ್ರಾಕ್ಟಿಕಲ್ ಆಗಿ ನೋಡೋಣ. ಆ ತಂತ್ರವನ್ನು ಬಳಸಿ ಪೂಜೆ ಮಾಡುವಂಥದ್ದು. ಶುಭಮಸ್ತು.
ಶ್ರೀ ಸುಪರ್ಣ ಸಗೋತ್ರ ಋಷಿ ಸಂಕ್ಷಿಪ್ತ ಪೂಜಾ ವಿಧಿ ಶ್ರೀ ಸುವರ್ಣ ಸಹೋದರ ಸಂಕ್ಷಿಪ್ತ ಪೂಜಾ ವಿಧಿ ಆಚಮ್ಯ ಪ್ರಾಣಾನಾಯಮ್ಯ ಸಂಕಲ್ಪಃ ಶುಭತಿಥೌ ಶೋಭನೆ ಮುಹೂರ್ತೆ ಶ್ರೀಮತಃ ಅಮುಕ ಗೋತ್ರಸ್ಯ ಅಮುಕ ಶರ್ಮಾಭಿಧೇಯಸ್ಯ ಮಮ ಧರ್ಮಪತ್ನಿ ಅಮುಕ ನಾಮಧೇಯಾಯಾಃ ಮಮ ಪುತ್ರಃ ಅಮುಕ ನಾಮಧೇಯಸ್ಯ ಮಮ ಪುತ್ರಿ ಅಮುಕ ನಾಮಧೇಯಾಯಾಃ ಅಸ್ಮಾಕಂ ಸಹಕುಟುಂಬಾನಾಂ ಸಮಸ್ತ ದುರಿತಕ್ಷಯದ್ವಾರ ಶ್ರೀ ವಿರಾಟ್ ವಿಶ್ವಕರ್ಮ ಪ್ರೀತ್ಯರ್ಥಂ ಶ್ರೀ ಸುಪರ್ಣ ಸಗೋತ್ರ ಋಷಿ ಷೋಡಶೋಪಚಾರ ಪೂಜಾಂ ಕರಿಷ್ಯೆ ತದಂಗತ್ವೇನ ಕಲಶಾರ್ಚನಂ ಕರಿಷ್ಯೆ ಓಂ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಕಲಶೋದಕೇನ ಪೂಜಾ ದ್ರವ್ಯಾಣಿ ಆತ್ಮಾನಂ ದೇವಂಚ ಸಂಪ್ರೋಕ್ಷ್ಯ ಓಂ ಮಹೋನ್ನತೋ ಮಹಾತ್ಮಾ ವೈ ಪೀನವಕ್ಷಾಸು ಸುಂದರಃ ಅನಾದಿನಿಧನ ಸ್ವರ್ಣಃ ಸುಪರ್ಣಸ್ತಸ್ಯ ನಾಮಹಿ ಸ್ವರ್ಣಂ ದದಾತಿ ಲೋಕಾನಾಂ ಬ್ರಹ್ಮಣ್ಯೋರ್ಧ್ವಮುಖೋದ್ಭವಃ ಕಿರೀಟಕುಂಡಲಾದೀನಾಂ ಭೂಷಣಾನಾಂ ಪ್ರಯೋಜಕಃ ಓಂ ಶ್ರೀ ಸುಪರ್ಣ ಸಗೋತ್ರಶ್ರಯೇ ನಮಃ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಓಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ ಓಂ ಶ್ರೀ ಸುಪರ್ಣ ಸಗೋತ್ರಶ್ರಯೇ ನಮಃ ಆವಾಹಯಾಮಿ ಆಸನಂ ಸಮರ್ಪಯಾಮಿ ಓಂ ಯತ್ ಪಾದ ಪಂಕಜದ್ವಂದ್ವ ಗ್ರಹಣೇನ ಮುಮುಕ್ಷವಃ ತುರೀಯಂ ಪಾದಮೀಪ್ಸಂತಿ ತಸ್ಮೈ ಶ್ರೀ ಗುರವೇ ನಮಃ ಓಂ ಶ್ರೀ ಸುಪರ್ಣ ಸಗೋತ್ರಶ್ರಯೇ ನಮಃ ಪಾದಯೋಃ ಪಾದ್ಯಂ ಸಮರ್ಪಯಾಮಿ ಓಂ ಅಲಬ್ಧ್ವಾತಿಶಯಂ ಯಸ್ಮಾತ್ ಯಾವೃತ್ತಾಸ್ತಮಬಾಧಯಃ ಗರೀಯಸೆ ನಮಸ್ತಸ್ಮೈ ಅವಿದ್ಯಾಗ್ರಂಥಿಭೇದಿನೇ ಓಂ ಶ್ರೀ ಸುಪರ್ಣ ಸಗೋತ್ರಶ್ರಯೇ ನಮಃ ಹಸ್ತಯೋಃ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ ಓಂ ಯಸ್ಯ ಧ್ಯಾನೇನ ನಶ್ಯಂತಿ ಕ್ಷುತ್ಪಿಪಾಸಾದಿವೃತ್ತಯಃ ತಸ್ಮೈ ಲೋಕಾಧಿಪತಯೇ ದದಾಮ್ಯಾಚಮನೀಯಕಂ ಓಂ ಶ್ರೀ ಸುಪರ್ಣ ಸಗೋತ್ರಶ್ರಯೇ ನಮಃ ಮುಖೇ ಆಚಮನಂ ಸಮರ್ಪಯಾಮಿ ಓಂ
ಓಂ ಯಚ್ಛುದ್ಧವಾಕ್ಯತೀರ್ಥೇಷು ಯಚ್ಛುದ್ಧವಾಕ್ಯತೀರ್ಥೇಷು ಸ್ನಾತಾಃ ಪುಣ್ಯಾ ಮುಮುಕ್ಷವಃ ಸ್ನಾತಾ ಪುಣ್ಯಾಮೋಕ್ಷವಃ ವಿರಜಾ ಬ್ರಹ್ಮ ಗಚ್ಚಂತಿ ವಿರಜಾ ಬ್ರಹ್ಮ ಗಚ್ಚಂತೆ ತಸ್ಮೈ ಶ್ರೀ ಗುರವೇ ನಮಃ ತಸ್ಮೈ ಶ್ರೀ ಗುರವೇ ನಮಃ ಓಂ ಶ್ರೀ ಸುಪರ್ಣ ಸಗೋತ್ರರ್ಷಯೇ ನಮಃ ಓಂ ಶ್ರೀ ಸುವರ್ಣ ಸಹೋದರೇ ನಮಃ ಸ್ನಾನಂ ಸಮರ್ಪಯಾಮಿ ಸ್ನಾನಂ ಸಮರ್ಪಯಾಮಿ ಸ್ನಾನಾನಂತರಂ ಸ್ನಾನಾನಂತರಂ ಆಚಮನಂ ಸಮರ್ಪಯಾಮಿ ಆಚಮನಂ ಸಮರ್ಪಯಾಮಿ ಓಂ ಓಂ ಮೂಲಂತರೋ ಕೇವಲಮಾಶ್ರಯಂತಃ ಮೂಲಂತರೋ ಕೇವಲಮಾಶ್ರಯಂತಃ ಪಾಣಿದ್ವಯಂ ಭೋಕ್ತು ಮಮತ್ರಯಂತಃ ಪಾಣಿದ್ವಯಂ ಭೋಕ್ತು ಮಹತ್ರಯಂತಃ ಕಂಥಾಮಿವ ಶ್ರೀಮಪಿ ಕುತ್ಸಯಂತಃ ಗಂಧಾಮಿವ ಶ್ರೀಮಪಿ ಶಿಕ್ಷಯಂತಃ ಕೌಪೀನವಂತಃ ಖಲು ಭಾಗ್ಯವಂತಃ ಕೌಪೀನವಂತಃ ಖಲು ಭಾಗ್ಯವಂತಃ ಓಂ ಶ್ರೀ ಸುಪರ್ಣ ಸಗೋತ್ರರ್ಷಯೇ ನಮಃ ಓಂ ಶ್ರೀ ಸುವರ್ಣ ಸಹೋದರೇ ನಮಃ ವಸ್ತ್ರಯುಗ್ಮಂ ಸಮರ್ಪಯಾಮಿ ವಸ್ತ್ರಯುಗ್ಮಂ ಸಮರ್ಪಯಾಮಿ ವಸ್ತ್ರಧಾರಣಾನಂತರಂ ವಸ್ತ್ರಧಾರಣಾನಂತರಂ ಆಚಮನಂ ಸಮರ್ಪಯಾಮಿ ಆಚಮನಂ ಸಮರ್ಪಯಾಮಿ ಓಂ ಓಂ ಯೋऽन्तಃ ಪ್ರವಿಶ್ಯ ಸಕಲಂ ಯೋऽन्तಃ ಪ್ರವಿಶ್ಯ ಸಕಲಂ ಜಗತ್ಸೂತ್ರಯತೆ ವಿಭುಃ ಜಗತ್ಸೂತ್ರಯತೆ ವಿಭುಃ ತಸ್ಮೈ ಸೂತ್ರಾತ್ಮನೇ ದಿವ್ಯಂ ತಸ್ಮೈ ಸೂತ್ರಾತ್ಮನೇ ದಿವ್ಯಂ ಬ್ರಹ್ಮಸೂತ್ರಂ ಸಮರ್ಪಯೇ ಬ್ರಹ್ಮಸೂತ್ರಂ ಸಮರ್ಪಯೇ ಓಂ ಶ್ರೀ ಸುಪರ್ಣ ಸಗೋತ್ರರ್ಷಯೇ ನಮಃ ಓಂ ಶ್ರೀ ಸುವರ್ಣ ಸಹೋದರೇ ನಮಃ ಬ್ರಹ್ಮಸೂತ್ರಂ ಸಮರ್ಪಯಾಮಿ ಬ್ರಹ್ಮಸೂತ್ರಂ ಸಮರ್ಪಯಾಮಿ ಬ್ರಹ್ಮಸೂತ್ರಧಾರಣಾನಂತರಂ ಬ್ರಹ್ಮಸೂತ್ರಧಾರಣಾನಂತರಂ ಆಚಮನಂ ಸಮರ್ಪಯಾಮಿ ಆಚಮನಂ ಸಮರ್ಪಯಾಮಿ ಓಂ ಓಂ ವಿಪ್ರಾಣಾಂ ವಿನಯೋ ಹ್ಯೇಷಃ ವಿಪ್ರಾಣಾಂ ವಿನಯೋಗೇಶಃ ಶರ್ಮ ಪ್ರಾಕೃತ ಉಚ್ಯತೆ ಶರ್ಮ ಪ್ರಾಕೃತ ಉಚ್ಯತೆ ದಮಃ ಪ್ರಕೃತಿದಾಂತತ್ವಾತ್ ತಮಃ ಪ್ರಕೃತಿದಾಂತತ್ವಾತ್ ಏವಂ ವಿದ್ವಾನ್ ಶಮಂ ವ್ರಜೇತ್ ಏವಂ ವಿದ್ವಾನ್ ಶಮಂ ವ್ರಜೇತ್ ಓಂ ಶ್ರೀ ಸುಪರ್ಣ ಸಗೋತ್ರರ್ಷಯೇ ನಮಃ ಓಂ ಶ್ರೀ ಸುವರ್ಣ ಸಹೋದರೇ ನಮಃ ಶ್ರೀಗಂಧಂ ಸಮರ್ಪಯಾಮಿ ಶ್ರೀಗಂಧಂ ಸಮರ್ಪಯಾಮಿ ಓಂ ಓಂ ಯೇನ ಷಡ್ಲಿಂಗ ಸೂತ್ರೇಣ ಯೇನ ಷಡ್ಲಿಂಗ ಸೂತ್ರೇಣ ಕೃತಾ ತಾತ್ಪರ್ಯಮಾಲಿಕಾ ಕೃತಾ ತಾತ್ಪರ್ಯಮಾಲಿಕಾ ವೇದಾಂತ ವಾಕ್ಯ ಪುಷ್ಪೇಭ್ಯಃ ವೇದಾಂತ ವಾಕ್ಯ ಪುಷ್ಪೇಭ್ಯಃ ತಸ್ಮೈ ಶ್ರೀ ಗುರವೇ ನಮಃ ತಸ್ಮೈ ಶ್ರೀ ಗುರವೇ ನಮಃ ಓಂ ಶ್ರೀ ಸುಪರ್ಣ ಸಗೋತ್ರರ್ಷಯೇ ನಮಃ ಓಂ ಶ್ರೀ ಸುವರ್ಣ ಸಹೋದರೇ ನಮಃ ಅಕ್ಷತಾನ್ ಸಮರ್ಪಯಾಮಿ ಅಕ್ಷತಾಂ ಸಮರ್ಪಯಾಮಿ ಪತ್ರ ಪುಷ್ಪಾಣಿ ಸಮರ್ಪಯಾಮಿ ಪತ್ರ ಪುಷ್ಪಾಣಿ ಸಮರ್ಪಯಾಮಿ ಪುಷ್ಪೈಃ ಪೂಜಯಾಮಿ ಪುಷ್ಪೈಃ ಪೂಜಯಾಮಿ ಓಂ ಸುಪರ್ಣಸಾಯ ನಮಃ ಓಂ ಸುವರ್ಣಸಾಯ ನಮಃ ಓಂ ಊರ್ಧ್ವಾದಿಶಾಧಿಪತಯೇ ನಮಃ ಓಂ ಊರ್ಧ್ವಾದಿಶಾಧಿಪತಯೇ ನಮಃ ಓಂ ಸ್ವರ್ಣದಾತ್ರೇ ನಮಃ ಓಂ ಸ್ವರ್ಣದಾತ್ರೇ ನಮಃ ಓಂ ಸ್ವರ್ಣವರ್ಣಾಯ ನಮಃ ಓಂ ಸ್ವರ್ಣವರ್ಣಾಯ ನಮಃ ಓಂ ಸ್ವರ್ಣಶಿಲ್ಪ ಪ್ರವರ್ತಕಾಯ ನಮಃ ಓಂ ಸ್ವರ್ಣಶಿಲ್ಪ ಪ್ರವರ್ತಕಾಯ ನಮಃ ಓಂ ಸುವರ್ಣ ಪತಾಕಾಯ ನಮಃ ಓಂ ಸುವರ್ಣ ಪತಾಕಾಯ ನಮಃ ಓಂ ಪ್ರಣವ ವೇದಾಧಿಪಾಯ ನಮಃ ಓಂ ಪ್ರಣವ ವೇದಾಧಿಪಾಯ ನಮಃ ಓಂ ಅಷ್ಟಾಸ್ರಕುಂಡಹೋತ್ರೇ ನಮಃ ಓಂ ಅಷ್ಟಾಸ್ತ್ರಕುಂಡಹೋತ್ರೇ ನಮಃ ಓಂ ಈಶಾನಮುಖ ಸಂಭೂತಾಯ ನಮಃ ಓಂ ಈಶಾನಮುಖ ಸಂಭೂತಾಯ ನಮಃ ಓಂ ವಿಶ್ವಜ್ಞ ಬ್ರಹ್ಮರೂಪಕಾಯ ನಮಃ ಓಂ ವಿಶ್ವಜ್ಞ ಬ್ರಹ್ಮ ರೂಪಕಾಯ ನಮಃ ಓಂ ಸೂರ್ಯಾಯ ನಮಃ ಓಂ ಸೂರ್ಯಾಯ ನಮಃ ಓಂ ಜ್ಞಾನಶಕ್ತಿ ಸಮನ್ವಿತಾಯ ನಮಃ ಓಂ ಜ್ಞಾನ ಶಕ್ತಿ ಸಮನ್ವಿತಾಯ ನಮಃ ಓಂ ಶ್ರೀ ಸುಪರ್ಣ ಸಗೋತ್ರರ್ಷಯೇ ನಮಃ ಓಂ ಶ್ರೀ ಸುವರ್ಣ ಸಹೋದರೇ ನಮಃ ದ್ವಾದಶ ನಾಮಾರ್ಚನಂ ಸಮರ್ಪಯಾಮಿ ದ್ವಾದಶ ನಾಮಾರ್ಚನಂ ಸಮರ್ಪಯಾಮಿ ಓಂ ಚಂದನಾಗರು ಧೂಪೇನ ಓಂ ಚಂದನಾಗರು ಧೂಪೇನ ಸುಗಂಧೋ ಮಾರುತೋ ಯಥಾ ಸುಗಂಧೋ
गन्धो मारुतो यथा यस्य संगादहं धन्यः यस्य संगादहं धन्यः तस्मै श्री गुरवे नमः तस्मै श्री गुरवे नमः ओम श्री सुपर्ण सगोत्रर्षये नमः ओम श्री सुवर्ण सगोत्रर्षये नमः धूपमाघ्रापयामि धूपमाघ्रापयामि ओम आवृत स्वस्वरूपाण ओम आवृत स्वस्वरूपाणां त्रितापक्लिष्टदेहिना त्रितापक्लिष्टदेहिनां शास्त्रवाक्यार्थदीपेन शास्त्रवाक्यार्थदीपेन आवृतिनाशकमाश्रये आवृतिनाशकमाश्रये ओम श्री सुपर्ण सगोत्रर्षये नमः ओम श्री सुवर्ण सगोत्रर्षये नमः दीपं दर्शयामि दीपं दर्शयामि धूपदीपानन्तरं धूपदीपानन्तरम् आचमनं समर्पयामि आचमनं समर्पयामि ओम ओम क्षुत्पिपासान्द्यबाधिर्यः शुद्धिपासान्त्यबाधिर्यः कामक्रोधादयोऽखिलाः कामक्रोधादयोऽखिलाः लिङ्गदेहगता येते लिङ्गदेहगतायेते लिङ्गस्य न विद्यते यलिङ्गस्य न विद्यते ओम श्री सुपर्ण सगोत्रर्षये नमः ओम श्री सुवर्णसगोत्रर्षये नमः नैवेद्यं समर्पयामि नैवेद्यं समर्पयामि नैवेद्यानन्तरं नैवेद्यानन्तरम् आचमनं समर्पयामि आचमनं समर्पयामि ओम श्री सुपर्ण सगोत्रर्षये नमः ओम श्री सुवर्णसगोत्रर्षये नमः उगी फलताम्बूलं समर्पयामि भूमिफलताम्बूलं समर्पयामि सुवर्ण दक्षिणां समर्पयामि सुवर्णदक्षिणां समर्पयामि ओम हिरण्मये परे कोशे ओम हिरण्मये परे कोशे विरजं ब्रह्मनिष्कलं विरजं ब्रह्मनिष्कलं विरजं ब्रह्म तच्छुभ्रं ज्योतिषां ज्योतिः तदनुसुभ्रं ज्योतिषां ज्योतिः तद्यदात्मविदो विदुः तद्यदात्मविदो विदुः ओम श्री सुपर्ण सगोत्रर्षये नमः ओम श्री सुवर्णसगोत्रर्षये नमः नीराजनं समर्पयामि नीराजनं समर्पयामि नीराजनानन्तरं नीराजनानन्तरम् आचमनं समर्पयामि आचमनं समर्पयामि आचमनानन्तरं आचमनानन्तरम् पत्रपुष्पाणि समर्पयामि पत्रपुष्पाणि समर्पयामि ओम न गुरोरधिकं तत्त्वं ओम न गुरोरधिकं तत्त्वम् न गुरोरधिकं तपः न गुरोरधिकं तपः तत्त्वज्ञानात् परं नास्ति तत्त्वज्ञानात् परं नास्ति तस्मै श्री गुरवे नमः तस्मै श्री गुरवे नमः ओम श्री सुपर्ण सगोत्रर्षये नमः ओम श्री सुवर्णसगोत्रर्षये नमः मंत्रपुष्पं समर्पयामि मन्त्रपुष्पं समर्पयामि ओम दुर्दर्शमतिगम्भीरम् ओम रुद्रशमतिगम्भीरम् अजं साम्यं विशारदम् अजं साम्यं विशारदम् बुद्ध्वा पदमनानात्वम् बुद्ध्वा परमनानात्वम् नमस्कुर्मो यथा बलम् नमस्कुर्मो यथा बलम् ओम श्री सुपर्ण सगोत्रर्षये नमः ओम श्री सुवर्णसगोत्रर्षये नमः प्रदक्षिण नमस्कारान् समर्पयामि प्रदक्षिणनमस्कारान् समर्पयामि तीर्थस्वीकारः तीर्थस्वीकारः ओम शोषणं भव सिन्धोश्च ओम शोषणं भव सिन्धोश्च ज्ञापनं सारसम्पदः ज्ञापनं सारसम्पदः गुरोः पादोदकं सम्यक् गुरोपादोदकं सम्यक् तस्मै श्री गुरवे नमः तस्मै श्री गुरवे नमः मायाचना स्तोत्रम् क्षमायाचना स्तोत्रम् करचरणकृतं वा करचरणकृतं वा कर्म वा कायजं वा कर्मवाक्कायजं वा श्रवणनयनजं वा श्रवणनयनजं वा मानसं वापराधम् मानसं वापराधम् विहितमविहितं वा विहितमहितं वा सर्वमेतत् क्षमस्व सर्वमेतत्क्षमस्व जय जय करुणाब्दे जय जय करुणाब्दे श्री गुरो विश्वकर्मन् श्री गुरो विश्वकर्मन् ओम सहना भवतु ओम सहना
भवतु सहनौ भुनक्तु सहनौ भुनक्तु सह वीर्यं करवावहै सह वीर्यं करवावहै तेजस्विनावधीतमस्तु तेजस्विनावधीतमस्तु मा विद्विषावहै मा विद्विषावहै ॐ शान्ति शान्ति शान्तिः ॐ शान्ति शान्ति शान्तिः ॐ नमो विश्वकर्मणे 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 जय विश्वकर्मा जय 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 विश्वकर्मा जय 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 विश्वकर्मा जय जय सर्वं श्री विश्वकर्मार्पणमस्तु सर्वं श्री विश्वकर्मार्पणमस्तु ಈಗ ಶ್ರೀ ಸುಪರ್ಣಸ ಋಷಿಗಳ ಪ್ರಾಯೋಗಿಕ ಪೂಜೆಯನ್ನು ಅಲ್ಲಿ ಮಾಡೋಣ. ನೀವೆಲ್ಲರೂ ಸಹ ಮಂತ್ರ ಹೇಳಿ ನಾನು ಪೂಜಾ ವಿಧಾನವನ್ನು ಮಾಡ್ತೀನಿ. ಆ ತಂತ್ರವನ್ನು ಅಲ್ಲಿ ಅಭ್ಯಾಸ ಮಾಡೋಣ. ಶ್ರೀ ಗುರುಭ್ಯೋ ನಮಃ. ವಿಶ್ವಕರ್ಮೋ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಂದೇ ಶ್ರೀ ವಿಶ್ವಕರ್ಮಾಣಂ ವಾಂಛಿತಾರ್ಥಪ್ರದಾಯಕಂ ಯಸ್ಯ ಸ್ಮರಣ ಮಾತ್ರೇಣ ವಿಘ್ನಾ ದೂರಾ ಭವಂತಿ. ಯಾ ವಿಶ್ವಕರ್ಮಣೋ ಭಿನ್ನ ಯಾ ದೇವಿ ಮದನಃ ಪರಂ ಯಯಾ ವಾಚಸ್ಪತಿ ಸೋಭೂತ್ ತಾಂ ಗಾಯತ್ರೀಂ ಭಜೆ ಶಿವಾಂ ಮನೋಮಯಂ ಚ ತ್ವಷ್ಟಾರಂ ಶಿಲ್ಪಿ ದೇವಂ ದಿವಾಕರಂ ಬ್ರಹ್ಮಣಸ್ಥಾನಮಸ್ಯಾಮಿ ಸರ್ವಕಾಮಾರ್ಥ ಸಿದ್ಧಯೇ. ಓಂ ಶ್ರೀ ಸರ್ವಕಲಾಧಿಪತಯೇ ವಿಶ್ವಕರ್ಮಣೇ ನಮಃ. ಓಂ ಶ್ರೀ ಗಾಯತ್ರ್ಯೈ ನಮಃ. ಓಂ ಶ್ರೀ ಮಂತ್ರಾದಿ ಪಂಚಬ್ರಹ್ಮಭ್ಯೋ ನಮಃ. ಓಂ ಶ್ರೀ ಸಾನಗಾದಿ ಪಂಚರ್ಷಿಭ್ಯೋ ನಮಃ. ಓಂ ಪ್ರಥಮಾಚಾರ್ಯಾಯ ಶ್ರೀ ಭುವನ ವಿಶ್ವಕರ್ಮರ್ಷಯೇ ನಮಃ. ಓಂ ಶ್ರೀ ದೇವಶಿಲ್ಪಿ ವಿಶ್ವಕರ್ಮಣೇ ನಮಃ. ಓಂ ಶ್ರೀ ಕಾಲಹಸ್ತಮುನಯೇ ನಮಃ. ಓಂ ಶ್ರೀ ಕಾಳಿಕಾಮಕಮಠೇಶ್ವರಾಭ್ಯಾಂ ನಮಃ. ಓಂ ಶ್ರೀ ವೈಶ್ವಕರ್ಮಣ ಗುರುಪರಂಪರಾಭ್ಯೋ ನಮಃ. ಓಂ ಪ್ರಣವಸ್ಯ ಪರಬ್ರಹ್ಮ ಋಷಿಃ ಪರಮಾತ್ಮಾ ದೇವತಾ ಧೈರ್ಯ ಗಾಯತ್ರಿ ಛಂದಃ ಪ್ರಾಣಾಯಾಮೇ ವಿನಿಯೋಗಃ. ಓಂ ಭೋಃ ಓಂ ಭುವಃ ಓಂ ಸುವಃ ಓಂ ಮಹಃ ಓಂ ಜನಃ ಓಂ ತಪಃ ಓಂ ಸತ್ಯಂ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಆಪೋ ಜ್ಯೋತಿರಸಮುದ್ರಂ ಬ್ರಹ್ಮ ಭೂರ್ಭುವಸ್ವಃ. ಸಂಕಲ್ಪಃ ಶುಭಸಿತೌ ಶೋಭನೆ ಮುಹೂರ್ತೆ ಶ್ರೀಮತಃ ಸಾನಗ ಸನಾತನ ಅಹಭೂನಸ ಪ್ರತ್ನಸ ಸುಪರ್ಣಸಾದಿ ಸರ್ವೇಷಾಂ ಗೋತ್ರಾಣಾಂ ಮಹಾಜನಾನಾಂ ಕ್ಷೇಮ ಸ್ಥೈರ್ಯ ವೀರ್ಯ ವಿಜಯ ವಿದ್ಯಾ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಧರ್ಮಾರ್ಥ ಕಾಮ ಮೋಕ್ಷಾಖ್ಯ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧ್ಯರ್ಥಂ ಇಷ್ಟಕಾಮ್ಯಾರ್ಥ ಸಿದ್ಧ್ಯರ್ಥಂ. ವಿಶೇಷತಃ ಅಲ್ಲಿ ಅಮುಕ ಗೋತ್ರಸ್ಯ ಅಂತ ಇರೋ ಸ್ಥಳದಲ್ಲಿ ನಿಮ್ಮ ನಿಮ್ಮ ಗೋತ್ರಗಳನ್ನು ಹೇಳ್ಕೋಬೇಕು. ಹೇಳ್ಕೊಳ್ಳಿ, ನಿಮ್ಮ ಗೋತ್ರಗಳನ್ನು ಹೇಳ್ಕೊಳ್ಳಿ. ನಿಮ್ಮ ಹೆಸರುಗಳನ್ನು ಹೇಳ್ಕೊಳ್ಳಿ. ನಿಮ್ಮ ಹೆಂಡತಿ ಹೆಸರು ಹೇಳ್ಕೊಳ್ಳಿ, ಗಂಡಂದ್ರ ಹೆಸರು ಹೇಳ್ಕೊಳ್ಳಿ, ಮಕ್ಕಳುಗಳ ಹೆಸರು ಹೇಳ್ಕೊಳ್ಳಿ, ಮಕ್ಕಳ ಹೆಸರು ಹೇಳ್ಕೊಳ್ಳಿ. ಸಹ ಕುಟುಂಬಾನಾಂ ಸಮಸ್ತ ದುರಿತ ಕ್ಷಯದ್ವಾರ ಶ್ರೀ ವಿಶ್ವಕರ್ಮ ಪ್ರೀತ್ಯರ್ಥಂ ಶ್ರೀ ಸುಪರ್ಣ ಗೋತ್ರ ಶ್ರೀ ಷೋಡಶೋಪಚಾರ ಪೂಜಾಂ ಕರಿಷ್ಯೆ. ಈಗ ನಾವು ಸಂಕಲ್ಪ ಮಾಡಿದೀವಿ. ಏನು ಸಂಕಲ್ಪ ಅಂತ ಹೇಳಿದ್ರೆ ಪೂಜೆ ಮಾಡ್ತೀವಿ ಅಂತ ಸಂಕಲ್ಪ ಮಾಡಿ ಒಂದು ದೃಢ ಸಂಕಲ್ಪ, ಒಂದು ನಿಶ್ಚಯ, ಇಂಥ ಒಂದು ಕೆಲಸ ಮಾಡ್ತೀನಿ ಅಂತ ನಿಶ್ಚಯ ಮಾಡ್ಕೊಂಡಿದ್ದೀವಿ. ಅಂತದ್ದು ಯಾವ ಕೆಲಸ ಮಾಡ್ತೀವಿ? ಈಗ ಸುಪರ್ಣ ಋಷಿಗಳ ಪೂಜೆ ಮಾಡ್ತೀವಿ ಅಂತ ಸಂಕಲ್ಪ ಮಾಡ್ಕೊಂಡಿದ್ದೀವಿ. ಅದಕ್ಕಾಗಿ ಕಲಶಾರ್ಚನೆ ಮಾಡೋಣ. ಕಲಶದಲ್ಲಿ ಇರತಕ್ಕಂಥ ನೀರು ಶುದ್ಧವಾಗಲಿ,
ಆ ಶುದ್ಧವಾದ ನೀರನ್ನ ಪೂಜೆಗೆಲ್ಲ ಬಳಸೋಣ ಅಂತ. ಓಂ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಕಲಶೋದಕೇನ ಪೂಜಾ ದ್ರವ್ಯಾಣಿ ಆತ್ಮಾನಂ ದೇವಂ ಚ ಸಂಪ್ರೋಕ್ಷ. ಓಂ ಮಹೋನ್ನತೋ ಮಹಾತ್ಮಾ ವೈ ಪೀನಾವಕ್ಷಸ್ಸು ಸುಂದರಃ ಅನಾದಿನಿಧನಃ ಸ್ವರ್ಣಃ ಸುವರ್ಣಸ್ಯ ನಾಮನಿ ಸ್ವರ್ಣಂ ದದಾತಿ ಲೋಕಾನಾಂ ಬ್ರಹ್ಮಾಣೋ ಬ್ರಹ್ಮೋದ್ಭವಃ ಕಿರೀಟಕುಂಡಲಾದೀನಾಂ ಭೂಷಣಾನಾಂ ಯೋಜಕಃ. ಓಂ ಶ್ರೀ ಸುಪರ್ಣಗೋತ್ರರ್ಷಯೇ ನಮಃ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಈಗ ನಾವು ಯಾವ ದೇವರನ್ನ ಪೂಜಿಸಬೇಕಾಗಿದೆಯೋ ಆ ದೇವರನ್ನ ಕುರಿತು ಧ್ಯಾನ ಮಾಡ್ತಕ್ಕಂಥದ್ದು. ಧ್ಯಾನ ಮಾಡೋದು ಅಂದರೆ ಸ್ಮರಣೆ ಮಾಡ್ತಕ್ಕಂಥದ್ದು, ಸ್ಮರಿಸ್ಕೊಳ್ತಕ್ಕಂಥದ್ದು, ಧ್ಯಾನಿಸ್ತಕ್ಕಂಥದ್ದು. ಮೂರ್ತಿ ಅಥವಾ ಚಿತ್ರಪಟಗಳಿರುವಾಗ ಹೂವು ಅಕ್ಷತೆಯನ್ನು ಕೈಯಲ್ಲಿ ಇಟ್ಕೊಂಡು ದೇವರ ಹೃದಯ ಭಾಗದಲ್ಲಿ ಮುಟ್ಟಿಸಿ ಮಂತ್ರವನ್ನು ಹೇಳಿ ಕೆಳಭಾಗದಲ್ಲಿ ಸಮರ್ಪಣೆ ಮಾಡಬೇಕು. ಈಗ ನಾವು ಯಾರನ್ನ ಧ್ಯಾನ ಮಾಡಿದ್ವಿ? ಅವ್ರನ್ನ ಧ್ಯಾನ ಮಾಡಿದ್ವಿ. ಧ್ಯಾನ ಮಾಡಿದ ತಕ್ಷಣನೇ ಅದು ಅವ್ರಿಗೆ ಗೊತ್ತಾಗುತ್ತೆ. ಮುಂದಿನ ಹಂತವೇ ಆವಾಹನೆ ಮಾಡೋದು, ಅರ್ಥಾತ್ ಕರೆಯೋದು. ಯಾರನ್ನಾದ್ರೂ ನಾವು ಕರಿಬೇಕು, ಫೋನಲ್ಲಿ ಕರಿಬೇಕು ಅಂತ ಹೇಳಿದ್ರೆ ಮೊದಲು ಏನೋ ಸ್ಮರಣೆ ಮಾಡ್ಕೊಳ್ತೀವಿ, ಆಮೇಲೆ ಕರೆಯೋದಕ್ಕೆ ಉದ್ಯುಕ್ತರಾಗ್ತೀವಿ, ಫೋನ್ ಮಾಡೋದಕ್ಕೆ ಶುರು ಮಾಡ್ತೀವಿ. ಹಾಗೆ ಮೊದಲು ನಾವು ಸ್ಮರಣೆ ಮಾಡ್ಕೊಂಡ್ವಿ, ಜ್ಞಾಪಿಸ್ಕೊಂಡ್ವಿ. ಈಗ ನಾವು ಅವ್ರನ್ನ ಕರೆಯೋಣ. ಓಂ ಏಕಂ ನಿತ್ಯಂ ಮನಮಚಲಂ ಸರ್ವಾದಿಸಾಕ್ಷಿಭೂತಂ ಭಾವಾತ್ಮಕಂ ಗುಣರಹಿತಂ ಸದ್ಗುರುಂ ತಂ ನಮಾಮಿ. ಓಂ ಶ್ರೀ ಸುಪರ್ಣಗೋತ್ರರ್ಷಯೇ ನಮಃ. ಆವಾಹಯಾಮಿ ಆಸನಂ ಸಮರ್ಪಯಾಮಿ. ಅವರು ಧ್ಯಾನ ಮಾಡಿದ್ವಲ್ಲ, ಬಂದ್ರು, ಮನೆಯ ಬಾಗಿಲಿಗೆ ಬಂದ್ರು. ಮನೆ ಬಾಗಿಲಿಗೆ ಬಂದವ್ರನ್ನ, ಅತಿಥಿಗಳನ್ನ ನಾವು ಹೇಗೆ ಕರಿತೀವಿ? ಬನ್ನಿ ಒಳಗಡೆ ಅಂತ ಕರಿತೀವಲ್ಲ, ಹಾಗೆ ಅವ್ರನ್ನ ಬನ್ನಿ ಒಳಗಡೆ ಅಂತ ಕರಿತಾ ಇದ್ವಿ. ಒಳಗಡೆ ಬರ್ತಾ ಇದ್ದಾರೆ. ಓಂ ಯತ್ಪಾದ ಪಂಕಜಂ ದ್ವಂದ್ವ ಲಹರೇಣ ವಿಪಕ್ಷವಃ ತುರೀಯಂ ಪಾದಂ ವಿಪಸ್ಸಂತಿ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶ್ರೀ ಸುಪರ್ಣಗೋತ್ರರ್ಷಯೇ ನಮಃ. ಪಾದಯೋಃ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ. ಪಾದ್ಯ ಅಂತ ಹೇಳಿದ್ರೆ ಪಾದವನ್ನ ತೊಳೆಯತಕ್ಕಂಥದ್ದು. ಮನೆಗೆ ಬಾಗಿಲಿಗೆ ಬಂದಿರತಕ್ಕಂಥ ಮಹಾತ್ಮರಗಳನ್ನ, ಗುರುಗಳನ್ನ, ಹಿರಿಯರನ್ನ ಪಾದ ತೊಳೆದು ಮನೆ ಒಳಗಡೆ ಕರ್ಕೋಬೇಕು. ಹಾಗೆ ಆದ್ರಿಂದ ಅವನ್ನ ಪಾದ ತೊಳಿತಾ ಇದೀವಿ, 2 ಪಾದಗಳನ್ನು ತೊಳಿತಾ ಇದೀವಿ ಅನ್ನೋ ಭಾವನೆಯಿಂದ 2 ಉದ್ಧರಣ ನೀರನ್ನ ನಾವು ಅರ್ಘ್ಯ ಪಾತ್ರೆಗೆ ಬಿಡಬೇಕು. ಮುಂದೆ ಓಂ ಅಲಭ್ಯಾತಿಶಯಂ ಯಸ್ಮಾತ್ ಗರೀಯಾಸೇ ನಮಸ್ತೈ ಅವಿದ್ಯಾಗಂತಿವೇದಿನೇ. ಓಂ ಶ್ರೀ ಸುಪರ್ಣಗೋತ್ರರ್ಷಯೇ ನಮಃ. ಹಸ್ತಯೋಃ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ. ಅರ್ಘ್ಯವನ್ನ ಕೊಡ್ತಕ್ಕಂಥದ್ದು ಅಂದ್ರೆ ಕೈ ತೊಳೆಯೋದಕ್ಕೆ ನೀರನ್ನ ಕೊಡ್ತಕ್ಕಂಥದ್ದು. ಕಾಲು ತೊಳೆದ್ವಿ, ಈಗ ಅವರ ಕೈಗಳನ್ನ ತೊಳೆಯತಕ್ಕಂಥದ್ದು. ಕೈ ತೊಳೆಯೋದಕ್ಕೋಸ್ಕರ 2 ಉದ್ಧರಣೆ ನೀರನ್ನ ಸಾಂಕೇತಿಕವಾಗಿ ದೇವರಿಗೆ ತೋರಿಸಿ ಅರ್ಘ್ಯ ಪಾತ್ರೆಗೆ ಬಿಡಬೇಕು. ಮುಂದೆ ಓಂ ಯಸ್ಯ ಧ್ಯಾನೇನ ನಶ್ಯಂತೆ ಕ್ಷುಬ್ಧಿಪಾಸಾದಿ ವೃತ್ತಯಃ ತಸ್ಮೈ ಲೋಕಾಧಿಪತಯೇ ದದಾಮ್ಯಾಚ ಮಹೀಯಕಂ. ಓಂ ಶ್ರೀ ಸುಪರ್ಣಗೋತ್ರರ್ಷಯೇ ನಮಃ. ಮುಖೇ ಆಚಮನಂ ಸಮರ್ಪಯಾಮಿ. ಆಚಮನ ಅಂತ ಹೇಳಿದ್ರೆ ಕುಡಿಯೋದಕ್ಕೆ ನೀರು ಕೊಡ್ತಕ್ಕಂಥದ್ದು. ಕಾಲು ತೊಳೆದ್ವಿ, ಕೈ ತೊಳೆದ್ವಿ. ಈಗ ದೂರದಿಂದ ಬಂದಿದ್ದಾರೆ, ನಮ್ಮ ಆಮಂತ್ರಣಕ್ಕೆ ಹೋಗೊಟ್ಟು ಬಂದಿದೆ, ಅವ್ರಿಗೆ ಆಯಾಸ ಪರಿಹಾರಕ್ಕೆ ಕುಡಿಯೋದಕ್ಕೆ ನೀರು ಕೊಟ್ವಿ. ಅದರ ಸಾಂಕೇತಿಕವಾಗಿ 1 ದಂಡ ನೀರನ್ನು ದೇವರಿಗೆ ತೋರಿಸಿ ಅರ್ಘ್ಯ ಪಾತ್ರೆಗೆ ಬಿಡಬೇಕು. ಮುಂದೆ ಓಂ ಯದ್ಬುದ್ಧ ವಾಕ್ಯ ತೀರ್ಥೇಶು ಸ್ನಾನ ಪುಣ್ಯ ಮುಮುಕ್ಷವಃ ವಿರತಾಂ ಗಚ್ಚಂತಿ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶ್ರೀ ಸುಪರ್ಣಗೋತ್ರರ್ಷಯೇ ನಮಃ. ಸ್ನಾನಂ ಸಮರ್ಪಯಾಮಿ. ಸ್ನಾನವನ್ನ ಮಾಡಿಸೋದಕ್ಕೋಸ್ಕರ ಹೂವಿನಿಂದ ನೀರನ್ನು ಹೆಚ್ಕೊಂಡು ಈ ರೀತಿ ಪ್ರೋಕ್ಷಣೆ ಮಾಡಬಹುದು. ಚಿತ್ರಪಟಗಳಿಗೆ ವಿಗ್ರಹ ಇದ್ರೆ ವಿಗ್ರಹವನ್ನು ಇಟ್ಕೊಂಡು ಅದಕ್ಕೆ ನೀರನ್ನು ಹಾಕಿ ಜಲಾಭಿಷೇಕ ಮಾಡೋದ್ರ ಮೂಲಕ ಸ್ನಾನವನ್ನ ಮಾಡಿಸಬಹುದು. ಆಮೇಲೆ ಸ್ನಾನಾನಂತರಂ ಸ್ನಾನ ಮಾಡಿಸಿದ್ರಿಂದ ಅವ್ರಿಗೆ ಆಯಾಸವಾಗಿದೆ, ಕುಡಿಯೋದಕ್ಕೆ ನೀರು ಕೊಟ್ಟಿದ್ದೀವಿ. ಆಮೇಲೆ ಓಂ ಮೂಲಂತರೋ ಕೇವಲಮಾಶ್ರಯತಃ ಪಾಣಿದ್ವಯಂ ಗೋತ್ರಮಮೃತಃ ತನ್ಮಶ್ರೀಮಮುಗುತ್ಸಯಂತಃ ಕೌಲೀನವಂತಃ ಕಲವಾಕ್ಯವಂತಃ. ಓಂ ಶ್ರೀ ಸುಪರ್ಣಗೋತ್ರರ್ಷಯೇ ನಮಃ.
ವಸ್ತ್ರಯುಗ್ಮಂ ಸಮರ್ಪಯಾಮಿ. ಸ್ನಾನವಾದ ನಂತರ ವಸ್ತ್ರವನ್ನು ಧಾರಣೆ ಮಾಡತಕ್ಕಂಥದ್ದು. ಆ ವಸ್ತ್ರಕ್ಕಾಗಿ ಹೂವು ಅಕ್ಷತೆಗಳನ್ನು ದೇವರಿಗೆ ಸಮರ್ಪಣೆ ಮಾಡುವಂಥದ್ದು, ಕಲಶಗಳಿಗಾದರೆ ವಸ್ತ್ರವನ್ನೇ ಹಾಕ್ತಕ್ಕಂಥದ್ದು. ಈಗ ವಸ್ತ್ರವನ್ನು ಸಮರ್ಪಣೆ ಮಾಡಿದ್ದೀನಿ ಅನ್ನೋ ಭಾವನೆಯಿಂದ ಹೂವು ಅಕ್ಷತೆಗಳನ್ನು ದೇವರಿಗೆ ಸಮರ್ಪಿಸಬೇಕು. ವಸ್ತ್ರಧಾರಣಾನಂತರಂ ಆಚಮನಂ ಸಮರ್ಪಯಾಮಿ. ಮತ್ತೆ ಆಯಾಸ ಪರಿಹಾರಕ್ಕಾಗಿ ನೀರನ್ನು ಕೊಟ್ಟಿದ್ದೀವಿ ಕುಡಿಯೋದಕ್ಕೆ. ಆಮೇಲೆ ಓಂ ಯೋನಃ ಪ್ರವಿಶ್ಯ ಸಕಲಂ ಜಗತ್ಸೂತ್ರಯತೆ ವಿಭುಃ ತಸ್ಮೈ ಸೂತ್ರಾತ್ಮನೇ ದಿವ್ಯಂ ಬ್ರಹ್ಮಸೂತ್ರಂ ಸಮರ್ಪಯೇ. ಓಂ ಶ್ರೀ ಸುಪರ್ಣಸ ಗೋತ್ರಶ್ರಯೇ ನಮಃ ಬ್ರಹ್ಮಸೂತ್ರಂ ಸಮರ್ಪಯಾಮಿ. ದೇವರ ಪೂಜೆ ಸಂದರ್ಭದಲ್ಲಿ ಯಜ್ಞೋಪವೀತವನ್ನು ಸಮರ್ಪಣೆ ಮಾಡಬೇಕು. ಯಜ್ಞೋಪವೀತವನ್ನು ಧಾರಣೆ ಮಾಡಿದ್ದೀವಿ. ಬ್ರಹ್ಮಸೂತ್ರ ಧಾರಣಾನಂತರಂ ಆಚಮನಂ ಸಮರ್ಪಯಾಮಿ. ಆಯಾಸ ಪರಿಹಾರಕ್ಕೆ ಆಚಮನ ಕೊಟ್ಟಿದ್ದೀವಿ. ಆಮೇಲೆ ಓಂ ವಿಭ್ರಾಣಾಮಿನಯೋ ಯೇಷ ಶರ್ಮಾ ಪ್ರಾಕೃತೇ ನಮಃ ಪ್ರತಿಯಾನತಾತ್ ಏವಂ ವಿದ್ವಾಂಸೋದೇತ್. ಓಂ ಶ್ರೀ ಸುಪರ್ಣಗೋತ್ರಶ್ರಯೇ ನಮಃ ಶ್ರೀಗಂಧಂ ಸಮರ್ಪಯಾಮಿ. ಶ್ರೀಗಂಧವನ್ನು ಹಚ್ಚೋಣ. ಶ್ರೀಗಂಧವನ್ನು ಹಚ್ಚಿ ಅದರ ಮೇಲೆ ಅರಿಶಿನ ಕುಂಕುಮವನ್ನು ಹಚ್ಚತಕ್ಕಂಥದ್ದು. ಹೆಚ್ಚಾಗಿದ್ರೆ ಅದನ್ನು ಹೂವಿನಲ್ಲಿ ಬಳಸ್ತಕ್ಕಂಥದ್ದು. ಆನಂತರ ಓಂ ಯೇನ ಷಡ್ಲಿಂಗ ಸೂತ್ರೇಣ ಕೃತಾ ತಾತ್ಪರ್ಯ ಮಾಲಿಕಾ ವೇದಾಂತ ವಾಕ್ಯ ಶುಭೇಭ್ಯಃ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶ್ರೀ ಸುಪರ್ಣಸಗೋತ್ರಶ್ರಯೇ ನಮಃ ಅಕ್ಷತಾನ್ ಸಮರ್ಪಯಾಮಿ. ಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಪುಷ್ಪೈಃ ಪೂಜಯಾಮಿ. ಒಂದೊಂದೇ ಹೂಗಳಿಂದ ಅರ್ಚನೆ ಮಾಡತಕ್ಕಂಥದ್ದು. ಓಂ ಸುಪರ್ಣಸಾಯ ನಮಃ. ಓಂ ಊರ್ಧ್ವಾದಿಶಾಧಿಪಾಯ ನಮಃ. ಓಂ ಸ್ವರ್ಣದಾತ್ರೆ ನಮಃ. ಓಂ ಸ್ವರ್ಣವರ್ಣಾಯ ನಮಃ. ಓಂ ಸ್ವರ್ಣಶಿಲ್ಪಪ್ರವರ್ತಕಾಯ ನಮಃ. ಓಂ ಸುವರ್ಣಪಾತಕಾಯ ನಮಃ. ಓಂ ಪ್ರಣವವೇದಾಧಿಪಾಯ ನಮಃ. ಓಂ ಅಷ್ಟಸಕುಂಡಹೋತ್ರೇ ನಮಃ. ಓಂ ಈಶಾನಮುಖಸಂಭೂತಾಯ ನಮಃ. ಓಂ ವಿಶ್ವಜ್ಞ ಬ್ರಹ್ಮರೂಪದಾಯ ನಮಃ. ಓಂ ಸೂರ್ಯಾಯ ನಮಃ. ಓಂ ಜ್ಞಾನಶಕ್ತಿ ಸಮನ್ವಿತಾಯ ನಮಃ. ಓಂ ಶ್ರೀ ಸುಪರ್ಣಸಗೋತ್ರಶ್ರಯೇ ನಮಃ ದ್ವಾದಶನಾಮಾರ್ಚನಂ ಸಮರ್ಪಯಾಮಿ. ಈ ರೀತಿ ಅರ್ಚನೆಯನ್ನು ಮಾಡ್ತಕ್ಕಂಥದ್ದು. ಆಮೇಲೆ ಧೂಪ ಧೂಪ ಓಂ ಚಂದ್ರಮೂಪೇನ ಸುಗಂಧೋ ಮಾರುತೋ ಯಥಾ ಯಸ್ಯ ಸಂಗಾತಹಂಧನ್ಯ ತಂ ಶ್ರೀ ಗುರವೇ ನಮಃ. ಓಂ ಶ್ರೀ ಸುಪರ್ಣಸಗೋತ್ರಶ್ರಯೇ ನಮಃ ಧೂಪಮಾಗ್ರಾಪಯಾಮಿ. ಓಂ ಆವೃತಸ್ವರೂಪಾಣಾಂ ಪ್ರಾಣಂ ತ್ರಿತತ್ಪೃಷ್ಟದೇಹಿನಾಂ ಶಾಸ್ತ್ರವಾಕ್ಯಾರ್ಥದೀಪೇನ ಆವೃಣಾಕ್ಷನಮಾಶ್ರಯೇ. ಓಂ ಶ್ರೀ ಸುಪರ್ಣಸಗೋತ್ರಶ್ರಯೇ ನಮಃ ದೀಪಂ ದರ್ಶಯಾಮಿ. ದೇವರಿಗೆ ದೀಪವನ್ನು ಮುಡಿಸ್ತಕ್ಕಂಥದ್ದು, ಹೂವನ್ನು ಮುಡಿಸ್ತಕ್ಕಂಥದ್ದು. ಧೂಪದೀಪಾನಂತರಂ ಆಚಮನಂ ಸಮರ್ಪಯಾಮಿ. ಆಮೇಲೆ ಓಂ ಶುಕ್ತಿಪಾಸಾಂತ್ಯಪಾದ್ಯ ಕಾಮಕ್ರೋಧಾದಯೋ ಕಿಲಾಃ ಲಿಂಗದೇಹಾಗತಾಯೇತೆ ಯಲಿಂಗಸ್ಯ ವಿದ್ಯತೆ. ಓಂ ಶ್ರೀ ಸುಪರ್ಣಸಗೋತ್ರಶ್ರಯೇ ನಮಃ ನೈವೇದ್ಯಂ ಸಮರ್ಪಯಾಮಿ. ಓಂ ಪ್ರಾಣಾಯ ಸ್ವಾಹಾ. ಓಂ ಪ್ರಾಣಾಯ ಸ್ವಾಹಾ. ಓಂ ಜ್ಞಾನಾಯ ಸ್ವಾಹಾ. ಓಂ ದಾನಾಯ ಸ್ವಾಹಾ. ಓಂ ಸಮಾನಾಯ ಸ್ವಾಹಾ. ಓಂ ಬ್ರಹ್ಮಣೇ ಸ್ವಾಹಾ. ಓಂ ಬ್ರಹ್ಮಣಿ ಆತ್ಮಾಮೃತತ್ವಾಯ.
ಓಂ ಶ್ರೀ ಸುವರ್ಣ ಸಗೋತ್ರಶ್ರಯೇ ನಮಃ ನೈವೇದ್ಯಂ ಸಮರ್ಪಯಾಮಿ ನೈವೇದ್ಯಾನಂತರಂ ಆಚಮನಂ ಸಮರ್ಪಯಾಮಿ ಓಂ ಶ್ರೀ ಸುವರ್ಣ ಸಗೋತ್ರಶ್ರಯೇ ನಮಃ ಭೋಗಿ ಫಲತಾಂಬೂಲಂ ಸಮರ್ಪಯಾಮಿ ಸುವರ್ಣ ದಕ್ಷಿಣಾಂ ಸಮರ್ಪಯಾಮಿ ಓಂ ನೈವೇದ್ಯ ಆದ ನಂತರ ಮಂಗಳಾರತಿ. ಓಂ ಹಿರಣ್ಯಪರ್ಯಕೋಶೇ ಗಂಜಂ ಬ್ರಹ್ಮನಿಶ್ಚಲಂ ತತ್ಸಮಂ ಜ್ಯೋತಿಷಾಂ ಜ್ಯೋತಿ ತಸ್ಯಾಸಾಂ ಜ್ಯೋತಿಃ. ಓಂ ನೀರಾಜಂ ಸಮರ್ಪಯಾಮಿ ನೀರಾಜನಾನಂತರಂ ಆಚಮನಂ ಸಮರ್ಪಯಾಮಿ ನೀರಾಜನಾನಂತರಂ ಆಚಮನಂ ಸಮರ್ಪಯಾಮಿ ಆಚಮನಾನಂತರಂ ಪರಿಮಳ ಪುಷ್ಪಾಣಿ ಸಮರ್ಪಯಾಮಿ ವೃಕ್ಷಾನ್ ಧಾರಯಾಮಿ. ಓಂ ನಗುರೋಧಿಕಂ ತತ್ವಂ ನಗುರೋಧಿಕಂ ತಪಃ ತತ್ವಜ್ಞಾನ ಪರಮಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶ್ರೀ ಸುವರ್ಣ ಸಗೋತ್ರಶ್ರಯೇ ನಮಃ ಮಂತ್ರಪುಷ್ಪಂ ಸಮರ್ಪಯಾಮಿ. ಓಂ ದ್ವದಶಮತಿ ಗಂಭೀರಂ ಅಜಂ ಸಾಮ್ಯವಿಶಾಲಂ ಬುದ್ಧ್ವಾ ಪ್ರಧಾನಾತ್ಮಂ ನಮಸ್ಕರ್ಮೋ ಯದಾಫಲಂ. ಓಂ ಶ್ರೀ ಸುವರ್ಣ ಸಗೋತ್ರಶ್ರಯೇ ನಮಃ ಪ್ರದಕ್ಷಿಣ ನಮಸ್ಕಾರಾನ್ ಸಮರ್ಪಯಾಮಿ. ಬನ್ನಿ ಬಾ ಎಲ್ಲ ನಮಸ್ಕಾರ ಕೊಂಡ್ರ ಪ್ರಸಾದ ಕೊಡ್ತೀವಿ ಬನ್ನಿ. ಮನಸ್ಬಿಡೋಣ ಸರಿ ಮನಸ್ಬಿಡೋಣ. ಇಲ್ಲಿಗೆ ಸುಪರ್ಣಸ ಗೋತ್ರ ಶ್ರೀಗಳ ಪೂಜಾ ವಿಧಾನ ಮುಕ್ತಾಯವಾಗಿದೆ. ನಮ್ಮೆಲ್ಲರಿಗೂ ಸಹ ಶುಭವಾಗಿದೆ. ನನ್ನ ಹೆಸರು ಹರೀಶ್ ಅಂತ, ನಾನು ವಿದ್ಯಾರ್ಥಿ. ನನಗೆ ಅಕ್ಷಯ ತೃತೀಯದ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಒಟ್ಟದು ಏನಕ್ಕೆ ಮಾಡ್ತಾರೆ ಅಂತ ಗೊತ್ತಿತ್ತಷ್ಟೇ. ಇವತ್ತು ಜ್ಯುವೆಲ್ಲರ್ಸ್ ಅಂಗಡಿಗಳಲ್ಲೆಲ್ಲ ಲಾಭ ಆಗಲಿ ಅಂತ ಅಂದ್ಬಿಟ್ಟು ಇದನ್ನ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿ ಬಂದಲ್ಲಿ ಶಿಬಿರದಲ್ಲಿ ತಿಳ್ಕೊಂಡ್ಮೇಲೆ ನನಗೆ ಅದ್ರ ಮಹತ್ವ ಗೊತ್ತಾಗಿದೆ. ಅಷ್ಟೇ. ಇಷ್ಟೇ ಹೇಳಲು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಶ್ರೀ ಗುರುಭ್ಯೋ ನಮಃ. ವಿಶ್ವಕರ್ಮ. ನನ್ನ ಹೆಸರು ಯಶೋಧರಮೂರ್ತಿ ಅಂತ. ಈ ಭುವನ ವಿಶ್ವಕರ್ಮ ವಿದ್ಯಾಪೀಠದ ವಿದ್ಯಾರ್ಥಿ. ಇವತ್ತು ದಿನ ಅಕ್ಷಯ ತೃತೀಯೆ ಅಂದರೆ ಏನು, ಅದರಿಂದ ವಿಶೇಷತೆ ಏನು ಅದರಿಂದ ಅಂತ ಗುರುಗಳಿಂದ ನನಗೆ ಸ್ವಲ್ಪ ತಿಳಿದಿದೆ. ಆದರೆ ಅದರಲ್ಲಿ ತ್ರೇತಾಯುಗನೇ ಪ್ರಾರಂಭ ಆಯಿತು ಅಂತ ಅಕ್ಷಯ ತೃತೀಯ ದಿನದಿಂದ ಪ್ರಾರಂಭ ಆಯಿತು. ಮತ್ತು ಶ್ರೀಲಂಕಾ ನಗರ
ಭೂಮಿ ಸ್ಥಾಪನೆ ಆಯಿತು ಅಂತ ಅಂದ್ಬಿಟ್ಟು ಗುರುಗಳಿಂದ ತಿಳಿಕೊಟ್ಟ. ಅದಕ್ಕಿಂತ ಮುಂಚೆ ನಮಗೆ ಏನು ತಿಳಿದಿರಲಿಲ್ಲ. ಭಾಳ ವಿಷಯ ಇದೆ. ಇವತ್ತಿನ ಅಕ್ಷಯ ತೃತೀಯ ದಿನ ಏನೇನೆಲ್ಲ ಪ್ರಾರಂಭ ಮಾಡಿದ್ರೆ ಅದರಿಂದ ಅನುಕೂಲ ಎಷ್ಟಿದೆ ಅಂತ ಅಂದ್ಬಿಟ್ಟು ಗುರುಗಳಿಂದ ಸಾಂಗವಾಗಿ ತಿಳಿತು. ಗುರುಗಳಾದ ವಿದ್ಯಾನಿಧಿಯಿಂದ ಗಣಿ ತೆಗೆದು ಬರ್ತಾ ಇರ್ತದೆ ಚಿನ್ನ ಗುರುಗಳಿಂದ. ಅದು ನಮಗೂ ಅವಶ್ಯಕತೆ ಅಳವಡಿಸ್ಕೊಂತೀವಿ. ಇಷ್ಟು ಮಾತನ್ನ ಹೇಳಿ ನಾನು ನಮಸ್ಕಾರ ಹೇಳ್ತೀನಿ. ಧನ್ಯವಾದಗಳು. ನಮಸ್ಕಾರ. ನಾನು ಭುವನೇಶ್ವರ ವಿದ್ಯಾಪೀಠದ ವಿದ್ಯಾರ್ಥಿ. ನನ್ನ ಹೆಸರು ಲಿಂಗಾಚಾರ್ಯ. ಅಕ್ಷಯ ತೃತೀಯ ಅನ್ನೋದು ಗೊತ್ತಿದ್ದಷ್ಟೇ, ತಿಳ್ಕೊಂಡಿದ್ದು ಅಷ್ಟೇ. ಅಕ್ಷಯ ತೃತೀಯ ಅಂತಂದರೆ ಆಭರಣ ಖರೀದಿ ಮಾಡಬೇಕು ಅಷ್ಟೇ. ಒಂದು ಅಕ್ಷಯ ತೃತೀಯ ಅಂದರೆ ಪ್ರತಿಯೊಬ್ಬರೂ ಆಭರಣವನ್ನು ನಾವು ಖರೀದಿ ಮಾಡಿದ್ರೆ ಅದು ದ್ವಿಗುಣ ಆಗುತ್ತೆ, ಮತ್ತೆ ಜಾಸ್ತಿ ಆಗ್ತಾ ಇರುತ್ತೆ. ನಮ್ಮ ಉದ್ದೇಶ ಸಾಲನಾರು ಮಾಡಿ ಆಭರಣ ಕೊಡಬೇಕು ಅನ್ನೋ ಎಷ್ಟೋ ಜನ ಮನಸ್ಸಿನಲ್ಲಿ ಇದೆ. ಆದರೆ ಸುಪರ್ಣ ಋಷಿಯ ಬಗ್ಗೆ ನಮಗೆ ಅದ್ರ ಬಗ್ಗೆನೇ ಗೊತ್ತಿರಲಿಲ್ಲ. ಸುಪರ್ಣ ಋಷಿ ಕುಬೇರ ಲಂಕಾ ನಗರವನ್ನು ಭೂಮಿ ಪೂಜೆಯನ್ನು ಮಾಡಿ ಕುಬೇರನ್ನು ಕಟ್ಟಿಸಿದಂತ ಲಂಕಾ ನಗರವನ್ನು ಇವರು ಭೂಮಿ ಪೂಜೆಯನ್ನು ಮಾಡಿ ಸ್ವರ್ಣಮಯವಾಗಿ ಕಟ್ಟಿಸೋದಕ್ಕೆ ಇದು ಮಾಡಿ ಭೂಮಿಯಿಂದ ಗಣಿ ತೆಗೆದು ಚಿನ್ನವನ್ನು ಹೇಗೆ ಅದನ್ನ ಪರಿವರ್ತನೆ ಮಾಡಬೇಕು ಅನ್ನೋದನ್ನ ಅವರು ತಿಳಿಸ್ಕೊಟ್ಟಿದ್ದಾರೆ. ಆ ಸುಪರ್ಣ ಋಷಿಯನ್ನು ನಾವು ಪೂಜಿಸಿ ಆರಾಧಿಸಿ ಅವರ ಅನುಗ್ರಹವನ್ನು ನಾವು ಪಡೆಯೋಣ ಅಂತ ಹೇಳ್ಬಿಟ್ಟು ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ನಮೋ ವಿಶ್ವಕರ್ಮನೆ. ನನ್ನ ಹೆಸರು ನಂಜುಂಡಸ್ವಾಮಿ. ನಾನು ಭುವನ ವಿಶ್ವಕರ್ಮ ವಿದ್ಯಾಪೀಠದ ವಿದ್ಯಾರ್ಥಿ. ನಾನು ಮೊದಲನೆಯಾಗಿ ನಮ್ಮ ಗುರುಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಒಂದೆರಡು ಮಾತುಗಳನ್ನು ನನಗೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸುತ್ತಾ ಅವರು ಮಾತುಗಳು. ಇದು ಅಕ್ಷಯ ತೃತೀಯ ಅನ್ನೋ ದಿನ ಇದೆಯಲ್ಲ, ಸಾಮಾನ್ಯವಾಗಿ ಎಲ್ಲರಿಗೂ ಇತ್ತೀಚೆಗೆ ತಿಳಿದಿದೆ. ಏನಂತ ಅಕ್ಷಯ ಅಂದರೆ ವೃದ್ಧಿ ಆಗೋದು, ಹೆಚ್ಚುತ್ತೆ ಅಂತ ಎಲ್ಲರೂ ಗೊತ್ತಿದೆ ಅಷ್ಟೇ. ಆದರೆ ಮೂಲತಃ ಎಲ್ಲಿಂದ ಬಂತು, ಹೇಗೆ ಉತ್ಪತ್ತಿ ಆಯಿತು ಅನ್ನೋದು ಗೊತ್ತಿಲ್ಲ. ಈಗ ವಿಶ್ವಕರ್ಮ ಜನಾಂಗದವರಿಂದ ಇದು ಉತ್ಪತ್ತಿಯಾಗಿದೆ ಅಂತ ಇದುವರೆಗೂ ಯಾರಿಗೂ ತಿಳಿದಿರಲಿಲ್ಲ. ಈ ಗುರುಗಳು ನಾವು ವಿಶ್ವಕರ್ಮ ಜನಾಂಗದವರೇ ಆಗಿದ್ದರೂ ಈ ವಿಷಯ ನಾವು ಇದುವರೆಗೂ ತಿಳ್ಕೊಂಡಿರಲಿಲ್ಲ. ಈ ಗುರುಗಳು ತಿಳಿಸಿದ್ರಿಂದ ನಮಗೆ ವಿಶ್ವಕರ್ಮನಿಂದ ಲಂಕಾ ನಿರ್ಮಾಣವಾಗಿದೆ ಅಂತ ಗೊತ್ತಿದೆ ಸಾಮಾನ್ಯವಾಗಿ ಜನಕ್ಕೆ. ಆದರೆ ಆ ದಿನ ಬುದ್ಧಿ ಪೂಜೆ ಆಯಿತು, ಭೂಮಿ ಪೂಜೆ ಆಯಿತು, ಲಂಕಾಪಟ್ಟಣ ಸ್ವರ್ಣಮಯವಾಯಿತು ಅನ್ನೋದು ತಿಳಿದಿರಲಿಲ್ಲ. ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಮತ್ತೆ ಗುರುಗಳು ಈ ಶಿಬಿರವನ್ನು ಪ್ರತಿ ತಿಂಗಳು ಏರ್ಪಡಿಸ್ತಾ ಇದ್ದಾರೆ. ನಾವು ಈ ವಿದ್ಯಾಪೀಠದ ವಿದ್ಯಾರ್ಥಿಗಳೇ ಮಾತ್ರ ಬರ್ತೀವಿ. ನಾವು ಅದಕ್ಕಾಗಿ ವಿದ್ಯಾರ್ಥಿಗಳು ಹೆಚ್ಚಿನ ಜನಸಂಖ್ಯೆಯಲ್ಲಿ ಕರ್ಕೊಬಂದು ಎಲ್ಲರಿಗೂ ಇಲ್ಲಿ ಸೇರಿಸಿ ವಿಷಯಗಳನ್ನು ಹೆಚ್ಚು ತಿಳಿಸ್ಬೇಕು. ಅವಾಗಿಂದ ಎಲ್ಲರಿಗೂ ಉಪಯೋಗ ಆಗುತ್ತೆ. ನಾವಷ್ಟೇ ತಿಳ್ಕೊಂಡ್ರೆ ನಮಗಷ್ಟೇ ಸೀಮಿತವಾಗಿರುತ್ತೆ. ಬೇರೆಯವ್ರಿಗೂ ತಿಳಿಸಿದರೆ ಅದು ಹೆಚ್ಚು ಪ್ರಯೋಜನವಾಗುತ್ತೆ. ಆ ರೀತಿಯಾಗಿ ವಿದ್ಯಾಪೀಠದ ವಿದ್ಯಾರ್ಥಿಗಳು ಹೆಚ್ಚಿನ ಜನಸಂಖ್ಯೆಯಲ್ಲಿ ಸ್ನೇಹಿತರು, ಮಿತ್ರರು ಯಾರಿಗಾದ್ರೂ ಶಿಬಿರಕ್ಕೆ ಆಹ್ವಾನ ಮಾಡಿ ಕರೆತರಬೇಕಂತೂ ನಾನು ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡಿಕೊಳ್ತೇನೆ. ನಾನು ಇಲ್ಲಿ ವಿದ್ಯಾಪೀಠದಲ್ಲಿ ಅಸ್ಟ್ರಾಲಜಿಗೆ ಟೀಚರ್ ಆಗೋ ಇದ್ದೀನಿ. ಮತ್ತು ಇಲ್ಲಿ ಕೆಲವು ಸಮಯ ಬಂದು ಗುರುಗಳಿಗೆ ಒಂದು ಶ್ರಮದಾನ ಅಂತ ಹಾಕಿದ್ದಾರಲ್ಲ, ಆ ಶ್ರಮದಾನ ಮಾಡೋಕ್ಕೂ ಇಲ್ಲಿ ಬರ್ತಾ ಇದ್ದೆ. ಭುವನ ವಿಶ್ವಕರ್ಮದ ವಿದ್ಯಾಪೀಠದ ಕಾರ್ಯಕರ್ತೆಯಾಗೋ ಕೆಲಸ ಮಾಡ್ತಾರೆ. ನಾನು ಮೊನ್ನೆ ಇಲ್ಲಿ ಬಂದಿದ್ದಾಗ ಗುರುಗಳು ಅಕ್ಷಯ ತೃತೀಯದು ಪೂಜಾ ವಿಧಾನ ಅಂತ ಹೇಳ್ಬಿಟ್ಟು ನಿಮ್ಗೆ ಏನು ಅನ್ಸುತ್ತೋ ಅದ್ರ ಬಗ್ಗೆ ಒಂದು ಡ್ರಾಫ್ಟ್ ಬರೆಯಮ್ಮ ಅಂತ ಹೇಳಿದ್ರು. ತಗೊಂಡೆ. ಅದರಲ್ಲಿ ಪೂಜಾ ವಿಧಾನ ಅದು ಇದು, ಲಕ್ಷ್ಮೀ ಪೂಜೆ ಹೇಗೆ ಮಾಡೋದು ಅದು ಇದೆಲ್ಲ ಇತ್ತು. ನಾನು ಕೊಟ್ಟೆ ಹೀಗೆ ಅಂತ ಅಂದ್ಬಿಟ್ಟು ನೋಡಿದ್ರು. ಒಂದು ಅರ್ಥಗರ್ಭಿತವಾದ ಒಂದು ನಗು ನಗ್ತಾ ಇದ್ರು. ನಾನು ಎಲ್ಲಾದ್ರೂ ತಪ್ಪು ಮಾಡಿದ್ದೀನಿ, ನಾ ಏನು ತಪ್ಪು ಮಾಡಿದೆ ಅಂತ ಅನ್ನಿಸ್ತಾ ಇತ್ತು. ಅವರು ಈಗ ಅರ್ಥ ಆಗ್ತಾ ಇದೆ ನನಗೆ. ಇಲ್ಲಿ ಬಂದಮೇಲೆ ಆಮೇಲೆ ವಾಟ್ಸಪ್ಪಲ್ಲಿ ನೋಡಿದೆ ನಾನು, ಇದು ಕಳಿಸಿದ್ರು ವಿಶ್ವಕರ್ಮಂದು. ಅರೆ ಇಷ್ಟೊಂದು ವಿಷಯ ಇದೆ ಇದರಲ್ಲಿ. ಅದಕ್ಕೆ ನಾವು ಗುರುಗಳು ಹೊತ್ತಂಗೆ ನಕ್ಕಿದ್ದು. ನಾನು ಈ ಥರ ಆಗಲೇ ಅವರು ಇದು ಮಾಡ್ಕೊಂಡಿದ್ದಾರೆ ಸರ್, ಈ ಥರ ಡ್ರಾಫ್ಟು ಈ ಥರ ಇದು ಮಾಡ್ಬೇಕು ಅಂದ್ಬಿಟ್ಟು. ನಿಜವಾಗ್ಲೂ ಇಷ್ಟೊಂದು ಅಕ್ಷಯ ತೃತೀಯ ಅನ್ನೋದು ಗೊತ್ತಿತ್ತು. ಎಲ್ಲ ಜನ ಸುಮ್ಮನೆ ಅದನ್ನ ಏನೋ ದೊಡ್ಡದಾಗಿ ಇದು ಮಾಡಿಕೊಂಡು ಚಿನ್ನ ಅದನ್ನ ಎನ್ಕ್ಯಾಶ್ ಇದು ಮಾಡಿಕೊಂಡು ಪಬ್ಲಿಸಿಟಿ ಇದು ಮಾಡಿಕೊಂಡು ಚಿನ್ನ ಸೇಲ್ ಆಗೋಕ್ಕೋಸ್ಕರ ಈ ಥರ ಜ್ಯುವೆಲ್ಲರ್ಸ್ ಮೇಲೆ ಇತ್ತೀಚೆಗೆ ಬಂದಿರುವಂಥ ಒಂದು ಟ್ರೆಂಡು ಫ್ಯಾಷನ್ ಅಂತ ಎಲ್ಲರಿಗೂ ಗೊತ್ತಿರೋದೆ. ನನಗೂ ಅದರ ಬಗ್ಗೆ ಇಷ್ಟ ಇಲ್ಲ, ಎಲ್ಲರೂ ಚಿನ್ನ ಎಲ್ಲ ಕೊಂಡ್ಕೋದ್ರೆ. ಆದರೆ ಇದರಲ್ಲೂ ಒಂದು ಸುಪರ್ಣಸ ಗೋತ್ರದವರ ಸುಪರ್ಣಸ ಮಹರ್ಷಿಯವ್ರದ ಪೂಜೆ ಇದೆ. ಇದರಿಂದ ಇದು ಅಕ್ಷಯವಾಗುತ್ತೆ ಅಂತ ಈಗ ಇಲ್ಲಿ ಬಂದಮೇಲೆ ತಿಳ್ಕೊಂಡೆ. ಇನ್ನೂ ಎಷ್ಟೆಷ್ಟು ವಿಷಯಗಳಿದೆಯೋ ಗೊತ್ತಿಲ್ಲ, ಮುಂದೆ ತಿಳ್ಕೊಬೇಕಂತ ಇಷ್ಟಪಡ್ತೇನೆ.
ಥ್ಯಾಂಕ್ ಯು. ನನ್ನ ಹೆಸರು ವಿಜಯ ಅಂತ. ನನ್ನ ಮಗ ನಂದಕುಮಾರ್ ಇಲ್ಲಿ ವಿದ್ಯಾರ್ಥಿಯಾಗಿ ಸೇರ್ಕೊಂಡಿದ್ದಾನೆ. ಅವನು ತುಂಬಾ ಒಂದು ಅನುಭವಗಳನ್ನ ಹೇಳೋದ್ರಿಂದ ನನಗೂ ತುಂಬಾ ಆಸೆ ಆಯ್ತು ಬರೋದಕ್ಕೆ. ರಾತ್ರಿ ಮೆಸೇಜ್ ನೋಡ್ಬಿಟ್ಟು ಹೇಳ್ದ, ಅಮ್ಮ ಹೋಗಿ ಬನ್ನಿ ಅಂತ ಹೇಳಿ ಲ್ಯಾಂಡ್ ಮಾರ್ಕ್ ಎಲ್ಲ ಹೇಳ್ದ. ಬೆಳಗ್ಗೆ ಬಂದೆ. ನಾನು ಬಂದು ಶ್ರಮ ಇತ್ತು, ಆದ್ರೆ ಶ್ರಮನ ಹೊಟ್ಟೋಯ್ತು. ಇವಾಗ ವಿಚಾರಗಳೆಲ್ಲ ಕೇಳಿ ಹೊಸ ವಿಚಾರ ತಿಳ್ಕೊಂಡ್ವಿ. ಸಾಮಾನ್ಯ ನಾವು ಅಕ್ಷಯ ತೃತೀಯ ಅಂದ್ರೆ ನಾವು ಲಕ್ಷ್ಮೀ ಪೂಜೆ ಅಂತ ಮಾತ್ರ ತಿಳ್ಕೊಂಡಿದ್ದು. ಅದ್ರ ಜೊತೆ ಈ ಭಗವಾನ್ ಪೂಜೆನೂ ಮಾಡಬೇಕು ಅನ್ನೋದು ಇವತ್ತು ಗೊತ್ತಾಯ್ತು. ಅದನ್ನ ಮುಂದಕ್ಕೆ ಆಚರಿಸೋಣ, ಎಲ್ಲರೂ ಆಚರಿಸೋಣ. ನಮಸ್ತೆ. ನಮಸ್ಕಾರ. ನನ್ನ ಹೆಸರು ಜಗದೀಶ್ ಆಚಾರ್ಯ ಅಂತ ಹೇಳಿ ನಾನು ವಿದ್ಯಾಪೀಠದ ವಿದ್ಯಾರ್ಥಿ ಆಗಿರ್ತೇನೆ. ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡೆ. ನಾನು ಇದುವರೆಗೂ ತಿಳ್ಕೊಳ್ಳೋದ್ರೆ ಎಷ್ಟೋ ವಿಚಾರಗಳು ತಿಳ್ಕೊಂಡೆ. ಅಕ್ಷಯ ತೃತೀಯ ದಿವಸ ಆಗಲೇ ಗುರುಗಳು ಹೇಳಿದಾಗೆ ಆ ದಿವಸ ಸುಪರ್ಣ ಸೃಷ್ಟಿಗಳನ್ನು ಪೂಜೆ ಮಾಡಿ ಹೆಚ್ಚಿನ ಪದ ಪಡ್ಕೊಳ್ಳೋಣ. ಅಂದರೆ ಆ ದಿವಸ ಅಕ್ಷಯ ಎಲ್ಲವೂ ವೃದ್ಧಿ ಆಗುತ್ತೆ ಅನ್ನೋ ಉದ್ದೇಶದಿಂದ ಒಂದು ಮಾತು ಹೇಳ್ತೇನೆ. ಧನಾಕಾಂಕ್ಷಿಗಳು ಧನವನ್ನ ವೃದ್ಧಿ ಮಾಡಿಕೊಳ್ಳಿ, ವಿದ್ಯಾಕಾಂಕ್ಷಿಗಳಾದ ನಾವೆಲ್ಲರೂ ಕೂಡ ಆ ದಿವಸ ವಿಶೇಷವಾದಂತಹ ವಿದ್ಯೆಯನ್ನು ಗುರುಗಳಿಂದ ಕಲಿತು ವಿದ್ಯೆಯನ್ನ ವೃದ್ಧಿ ಮಾಡ್ಕೊಳ್ಳೋ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಓಂ ನಮೋ ವಿಶ್ವಕರ್ಮಣೆ, ಓಂ ನಮೋ ವಿಶ್ವಕರ್ಮಣೆ, ಓಂ ನಮೋ ವಿಶ್ವಕರ್ಮಣೆ, ಓಂ ನಮೋ ವಿಶ್ವಕರ್ಮಣೆ. ಜಯ ವಿಶ್ವಕರ್ಮ ಜಯ ಜಯ, ಜಯ ವಿಶ್ವಕರ್ಮ ಜಯ ಜಯ. ಸರ್ವಂ ಶ್ರೀ ವಿಶ್ವಕರ್ಮ ಪ್ರಣಮಸ್ತು.